ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿರ್ತಾರೆ, ನಾನು ಏನು ತಿಳ್ಕೊಬೇಕು ಅಂತ. ಸೊ ಏನು ಎಕ್ಸ್ಪೆಕ್ಟೇಷನ್ ಆ್ಯಕ್ಚುಲಿ? ಆ ಫೈನಾನ್ಷಿಯಲ್ ಅಡ್ವೈಸರ್ ಏನು ಮಾಡ್ತಾರೆ, ECS ಕ್ಲಿಯರಿಂಗಿಂದ ಎವ್ರಿ ಮಂತು ಒಂದಷ್ಟು ಅಮೌಂಟ್ ತಗೊಳ್ತಾರೆ. ಹಿ ಇನ್ವೆಸ್ಟ್ ಎಲ್ಲೆಲ್ಲಿ ಮ್ಯೂಚುವಲ್ ಫಂಡು, ಸ್ಟಾಕ್ಸು, ಶೇರ್ಸು ಹಾಗೆ. ಸೊ ಅವರೇನೆ ದೇ ಕೀಪ್ ಟ್ರ್ಯಾಕ್ ಅದು ಹೇಗೆ ಫ್ಲಕ್ಚುಯೇಟ್ ಆಗುತ್ತೆ ಏನು ಅಂತ. ಕೆಲವು ಯಾವುದು ಸೇಲ್ ಮಾಡಬೇಕಾಗಿರುತ್ತೋ ಅದು ಸೇಲ್ ಮಾಡಿ ಬರೋ ಅಮೌಂಟ್ನ ಮತ್ತೆ ಬೇರೆ ಇದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಆಲ್ ದಟ್ ಹಿ ಟೇಕ್ಸ್ ಕೇರ್. ಸೊ ನಮ್ಮ ಕಡೆಯಿಂದ ಏನೂ ಇಲ್ಲ. ಆ್ಯಸ್ ಲಾಂಗ್ ಆಸ್ ವಿ ಹ್ಯಾವ್ ಮನಿ ಇನ್ ದಿ ಅಕೌಂಟ್, ಪರ್ಟಿಕ್ಯುಲರ್ ಡೇಟ್ಗೆ ಅವ್ರು ಅದನ್ನು ಡೆಬಿಟ್ ಮಾಡಿಕೊಂಡು ಹಿ ವಿಲ್ ಇನ್ವೆಸ್ಟ್. ಬಟ್ ದೆರ್ ಇಸ್ ಅ ಪೋರ್ಟಲ್. ಆ ಪೋರ್ಟಲಲ್ಲಿ ವಿ ಹ್ಯಾವ್ ಕಂಪ್ಲೀಟ್ ಆಕ್ಸೆಸ್, ವೆರಿ ಟ್ರಾನ್ಸ್ಪರೆಂಟ್. ಎಲ್ಲೆಲ್ಲಿ ಏನೇನು ಇನ್ವೆಸ್ಟ್ ಮಾಡಿ ಎಲ್ಲ ಇದೆ, ಎಲ್ಲ ಇನ್ಫಾರ್ಮೇಷನ್ ಇದೆ ನಮಗೆ. ಕ್ಲಿಯರ್ ಪೋರ್ಟ್ಫೋಲಿಯೋ ಏನಿದೆ ಆಬ್ಸಲ್ಯೂಟ್ಲಿ ಎಲ್ಲಾನು. ಅಂದರೆ ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಇದೆ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಅದ್ರಲ್ಲಿ ಬಂದಿರೋ ಡಿವಿಡೆಂಡ್ ಎಷ್ಟು, ಆ್ಯಂಡ್ ಅದೆಲ್ಲನೂ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಎವ್ರಿಥಿಂಗ್ ದೇ ಟೇಕ್ ಕೇರ್. ನಾವಿಲ್ಲಿ ಬಂದಿರೋದೇನು ಅಂತಂದರೆ, ಇವಾಗ ನಮಗೆ ವೆನ್ ವಿ ಹ್ಯಾವ್ ಎನಫ್ ಟೈಮ್, ನಾವೊಂದು ಇನ್ವೆಸ್ಟ್ಮೆಂಟ್ ಥರ ಸ್ಟಾರ್ಟ್ ಮಾಡಿ ವಿ ಶುಡ್ ಬಿ ಏಬಲ್ ಟು ಪ್ಲೇ ಅರೌಂಡ್ ವಿತ್ ದಟ್. ಏನೇನು ಮಾಡಿ ನಮಗೆ ಟು ಅಚೀವ್ ದೀಸ್. ಇವಾಗ ನಾನು ಕೂತಿದ್ದೀನಿ, ಓಕೆ ಐ ವಿಲ್ ಇನ್ವೆಸ್ಟ್, ಐ ಹ್ಯಾವ್ ಸಮ್ ಮನಿ ಎಟ್ ಹ್ಯಾಂಡ್, ಹೋಗ್ಬಿಟ್ಟು ಎಲ್ಲೋ ಒಂದಷ್ಟು ಇನ್ವೆಸ್ಟ್ ಮಾಡ್ತೀನಿ. ಎಂಡ್ ಆಫ್ ದಿ ಮಂತ್ ಅದರಿಂದ ಏನಾದ್ರು ಒಂದು ಸ್ವಲ್ಪ ಜನರೇಟ್ ಆಗುತ್ತೆ ನನಗೆ. ಸೊ ಅದನ್ನು ಪ್ರಾಬಬ್ಲಿ ಐ ವಿಲ್ ಇನ್ವೆಸ್ಟ್ ಇಟ್ ನೆಕ್ಸ್ಟ್ ಮಂತ್. ಜಾಸ್ತಿ ಬಂತು ಅಂದರೆ ಪ್ರಾಬಬ್ಲಿ ಐ ವಿಲ್ ಯೂಸ್ ಇಟ್, ಅದರ್ವೈಸ್ ಐ ವಿಲ್ ರೀಇನ್ವೆಸ್ಟ್, ಆ ಥರ. ಸೊ ಯು ಗೈಸ್ ಹ್ಯಾವ್ ಸಮ್ ಟೈಮ್ ಆನ್ ದ ಮಾರ್ಕೆಟ್ ಟೈಮಿಂಗ್ಸ್. ನಿಮ್ಮಿಬ್ಬರಲ್ಲಿ ಒಬ್ಬರಾದರೂ ಮಾರ್ಕೆಟ್ ಟೈಮಿಂಗ್ಸಲ್ಲಿ ಟೈಮ್ ಇದೆ ಇನ್ವೆಸ್ಟ್ಮೆಂಟ್ ಸ್ಪೆಂಡ್ ಮಾಡೋಕ್ಕೆ. ಓಕೆ. ಸೊ ಆಮೇಲೆ ನಿಮ್ಮ ಆ್ಯಕ್ಟಿವ್ ಇನ್ಕಮ್ನ ಪ್ರಾಪರಾಗಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡಬೇಕು ಅನ್ನೋದು ಒಂದು ಮೈಂಡ್ಸೆಟ್. ಓಕೆ. ಸೊ ನಾನು ಇಲ್ಲಿ 2022ರಲ್ಲಿ ನಾನು ಯಾಕೆ ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿಕೊಂಡೆ ಅಂದರೆ, ದೇರ್ ಆರ್ ಇನ್ಸಿಡೆಂಟ್ಸ್ ಆಫ್ಟರ್ ಕೋವಿಡಲ್ಲಿ ವಿ ಹ್ಯಾವ್ ಸೀನ್ ಲಾಟ್ ಆಫ್ ಇನ್ಸ್ಟೆಬಿಲಿಟಿ. ಏನಾಗುತ್ತೆ, ಹೆಂಗಿರುತ್ತೆ ಲೈಫ್, ಹೆಂಗಾಗುತ್ತೆ ಅನ್ನೋದು ತುಂಬ ಭಯ ಬಂದಿತ್ತು. ಆಮೇಲೆ ಆಫ್ಟರ್ ದಟ್ ಕೋವಿಡ್ ಆದಮೇಲೆ ದ ಪೀಪಲ್ ಹಾರ್ಟ್ ಅಟ್ಯಾಕಿಂದ ಹೋಗ್ತಾಯಿದ್ರು. ಲೈಕ್ ಪುನೀತ್ ರಾಜ್ಕುಮಾರ್ ಎಂದರೆ ನನಗೆ ಜಾಸ್ತಿ ಮೈಂಡಲ್ಲಿ ಚೇಂಜ್ ಆಯಿತು. ಹೀ ಈಸ್ ಹೆಲ್ದಿ, ಹಿ ಹ್ಯಾಸ್ ಲಾಟ್ ಆಫ್ ಫೆಸಿಲಿಟಿ, ಹಿ ಈಸ್ ಎನಫ್ ಮನಿ, ಎಲ್ಲ ಇದೆ, ಏನು ಬೇಕಾದರೂ ಅವ್ನು ಹೇಗಾದರೂ ಉಳಿಸ್ಕೋಬೋದು. ಬಟ್ ಆದರೂ ಅವ್ನಿಗೆ ಉಳಿಸ್ಕೊಳಕ್ಕಾಗಲಿಲ್ಲ ಅವನಿಗೆ. ಸೊ ಆ ಥರ ಇದ್ದಾಗ ನಮ್ಮಂಥ ಜನರಿಗೆಲ್ಲ ಇಟ್ಸ್ ಅ ವೆರಿ ಇನ್ಸ್ಟೆಬಿಲಿಟಿ. ನಾವು ಯಾವಾಗ ಏನಾಗುತ್ತೆ ನಮ್ಗೆ ಗೊತ್ತಾಗಲ್ಲ. ಈ ಜನ್ರೇಷನಲ್ಲಿ ಜಾಬ್ ಉಳಿಸ್ಕೊಳ್ಳೋದೇ ಒಂದು ದೊಡ್ಡದು ಚಾಲೆಂಜ್ ಆಗಿದೆ. ಮುಂದೆ ಜಾಬ್ ಸಿಗುತ್ತೆ ಅನ್ನೋದೇ ಕಷ್ಟ. ನನ್ನ ಮಕ್ಕಳಿಗೆಲ್ಲ ಜಾಬ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಎವ್ರಿ ಪ್ಲೇಸಸ್ ಆಟೋಮೇಟೆಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಜಾಬ್ಸ್ ಎಲ್ಲಿ ಕ್ರಿಯೇಟ್ ಆಗುತ್ತೆ? ಜಾಬ್ಸ್ ಏನೂ ಇಲ್ಲ. ನೆಕ್ಸ್ಟ್ ಜನ್ರೇಷನಲ್ಲಿ ಜಾಬ್ಸಿಗೆ ತುಂಬ ಪ್ರಾಬ್ಲಮ್. ಒಂದು ಅವರು ಸೋಷಿಯಲ್ ಮೀಡಿಯಾ ಎಂಟರ್ಟೈನ್ಮೆಂಟಲ್ಲಿ ಇರಬೇಕು, ಏನಾದರೂ ಜನರೇಟ್ ಮಾಡ್ತಿರ್ಬೇಕು, ಇಲ್ಲ ಇನ್ವೆಸ್ಟರ್ ಆಗ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಏನಾದರೂ ಜನರೇಟ್ ಮಾಡ್ತಿರ್ಬೇಕು, ಇಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಮಾಡಬೇಕು. ಈ ನಾರ್ಮಲ್ ಆಗಿ ಎಂಪ್ಲಾಯ್ಸ್ ಸಿಗೋದು ತುಂಬ ಕಷ್ಟ, ಜಾಬ್ ಸಿಗೋದೇ ಕಷ್ಟ ಆಗ್ಬಿಡುತ್ತೆ ನೆಕ್ಸ್ಟ್ ಲೈಫಲ್ಲಿ. ಸೊ ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ಇವಾಗಿಂದನೇ ಸ್ಟಾರ್ಟ್ ಮಾಡಿದರೆ ಅದು ಒಳ್ಳೇದು ಮುಂದೆ ಲೈಫಿಗೆ. ಅದು ಈಗ ಇಷ್ಟೊಂದು ಸ್ಟಾಕ್ ಮಾರ್ಕೆಟ್ ತುಂಬ ಪಾಪ್ಯುಲರ್ ಆಗ್ತಿದೆ. ಈಗ ಅಮೆರಿಕಾದ ಬೇರೆ ಕಂಟ್ರೀಸ್ ಎಲ್ಲ ನೋಡಿದ್ರೆ 50 to 60% ಆಫ್ ದ ಪಾಪ್ಯುಲೇಷನ್ ಇನ್ವೆಸ್ಟ್. ನಮ್ಮಲ್ಲಿ ಬರೀ 5-6% ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇಂಡಿಯಾದಲ್ಲಿ, ಬರೀ 5-6%. ಥಿಂಕ್ ಈಗಲೇ ಇಷ್ಟಿದೆ, ಏನಾದರೂ ಅದು 20%, 30%, 40% ಹೋಯಿತು ಅಂದರೆ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂ ಎಲ್ಲೋ ಇರುತ್ತೆ. ಸೊ ವಿ ಆರ್ ಅರ್ಲಿ ಬರ್ಡ್ಸ್. ನೀವು ಡಿವಿಡೆಂಡ್ ಇನ್ಕಮ್ಮು, ಪ್ಯಾಸಿವ್ ಇನ್ಕಮ್ಮು, ಅಥವಾ ನಮ್ಗೆ ಪ್ರಾಫಿಟ್ ಬೇಕು ಮಂತ್ಲಿ ಅಂದರೆ, ಸೊ ನಾನು ಪರ್ಸನಲ್ ಇದರಲ್ಲಿ ಟ್ರೇಡಿಂಗ್ ಸಜೆಸ್ಟ್ ಮಾಡಲ್ಲ ನಾನು. ಸೊ ಇಫ್ ಯು ಆರ್ ಇಂಟ್ರೆಸ್ಟ್ ಯು ಕ್ಯಾನ್. ಬಟ್ ನನ್ನ ಟ್ರೇಡಿಂಗ್ ಅಂದರೆ ಇಂಟ್ರಾಡೇ ಮಾಡೋದು, ಫ್ಯೂಚರ್ ಆ್ಯಂಡ್ ಆಪ್ಷನ್ಸು ಹಿಂಗೆ ಹಾಕಿಬಿಟ್ಟು ಹಿಂಗೆ ತೆಗಿಯೋದು ಏನಿರುತ್ತಲ್ಲ, ಅದು ತುಂಬ ರಿಸ್ಕಿ. ಬಟ್ ಯು ಹ್ಯಾವ್ ಎ ಎಕ್ಸ್ಪೀರಿಯನ್ಸ್, ನೀವು ಮಾಡ್ತೀರಾ ಅಂತಂದರೆ ಓಕೆ. ನನ್ನ ಎಕ್ಸ್ಪೀರಿಯನ್ಸ್ಗೆ ನಾನು ಜಸ್ಟ್ ಸಜೆಸ್ಟ್ ಮಾಡೋದು ಅಷ್ಟೇ. ನಾನು ಸಜೆಸ್ಟ್ ಮಾಡೋದು ಓನ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ನಾಟ್ ಇವನ್ ಶಾರ್ಟ್ ಟರ್ಮ್. ನಾನು ಯಾಕೆ ಅನ್ನೋದನ್ನು ನಾನು ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ. ಸೊ ಯು ವಿಲ್ ಗೆಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಮೇನ್ ಏನಿರಬೇಕು ನಮಗೆ, ಈ ಫೈನಾನ್ಷಿಯಲ್ ಫ್ರೀಡಮ್ಮು
ಪ್ಯಾಸಿವ್ ಇನ್ಕಮ್ಮು ಅದು ನಮಗೆ ಗುರಿ ಏನಾದರೂ ನಮಗೆ ತಿಂಗಳಿಗೆ ಆನ್ ಅವರೇಜ್, ಇದು ನಮ್ಗೆ ಸ್ಯಾಲ್ರಿ ಥರ ತಿಂಗಳ ಬರಲ್ಲ ಡಿವಿಡೆಂಡ್ ಇನ್ಕಮ್ ಆ್ಯಕ್ಚುಲಿ. ಯಾಕಂದರೆ ಒಂದೊಂದು ಕಂಪ್ನಿ ಒಂದೊಂದು ಡೇಟ್ಸಲ್ಲಿ ಒಂದೊಂದು ಮಂತಲ್ಲಿ ಡಿಕ್ಲೇರ್ ಮಾಡೋದು ಅವರು. ಸೊ ಇನ್ಫೋಸಿಸು ಫೆಬ್ರವರಿಲಿ ಕೊಟ್ಟರೆ ವಿಪ್ರೋ ಏಪ್ರಿಲಲ್ಲಿ ಕೊಡ್ತಾರೆ. ಸೊ ಅದು ಡೇಟ್ ಡಿಫ್ರೆಂಟ್ ಆಗಿರುತ್ತೆ, ಮಂತ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಥರ ನಮ್ಗೆ ಸ್ಯಾಲ್ರಿ ಬರಲ್ಲ. ಬಟ್ ಏನಂದರೆ ನಮ್ಮ ಗೋಲ್ ಹೆಂಗಿರಬೇಕು ಅಂದರೆ ವರ್ಷದಲ್ಲಿ 24 ಲಕ್ಷ ಡಿವಿಡೆಂಡ್ ಬಂತು ಅಂದರೆ ಸೊ ಮಂತ್ಲಿ ಅವರೇಜ್ 2 ಲ್ಯಾಕ್ ಓಕೆ. ಈ ಥರ ಇಯರ್ಲಿ ನಾವು ಟಾರ್ಗೆಟ್ ಮಾಡ್ಬೇಕು. ಈ ಇಯರಲ್ಲಿ ಎಷ್ಟು ಬರುತ್ತೆ, ನೆಕ್ಸ್ಟ್ ಇಯರಲ್ಲಿ ಎಷ್ಟು ಬರುತ್ತೆ, ನೆಕ್ಸ್ಟ್ ಇಯರಲ್ಲಿ ಎಷ್ಟು ಬರುತ್ತೆ, ದಟ್ ಕೀಪ್ ಇನ್ಕ್ರೀಸಿಂಗ್. ಆ ಥರ ನಾವು ಗೋಲ್ ಸೆಟ್ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದರೆ ನಮ್ಮ ಗೋಲು ಆಫ್ಟರ್ 10 ಇಯರ್ಸ್, ಆಫ್ಟರ್ 15 ಇಯರ್ಸ್ ಇಲ್ಲಿ ರೀಚ್ ಆಗಿರ್ಬೇಕು. ಪರ್ ಮಂತ್ ಅಟ್ ಲೀಸ್ಟ್ ನನಗೆ 1 ಲ್ಯಾಕ್ ಬರ್ತಿರ್ಬೇಕು. ಹಂಗಂದ್ರೆ ನೀವು ತಿಳ್ಕೊಬೇಡಿ. ಹಾ, ಅಂದ್ರೆ ಎವ್ರಿ ಮಂತ್ ನಿಮ್ಗೆ ಸ್ಯಾಲ್ರಿ ತರ ಅಲ್ಲ, ಮೇ ಬಿ 1 ಮಂತ್ ಅಲ್ಲಿ 10,000 ಬರ್ಬೋದು, 1 ಮಂತ್ ಅಲ್ಲಿ 2 ಲಕ್ಷ ಬರ್ಬೋದು. ಆನ್ ಅವರೇಜ್ ನಾನು ಹೇಳ್ತಿರೋದು. ಆನ್ ಅವರೇಜ್ ಇಯರ್ಲಿ 12 ಲ್ಯಾಕ್ಸ್ ಅನ್ಕೊಳ್ಳಿ. ಆ ತರ ಸೆಟ್ ಮಾಡ್ಕೊಂಡ್ರೆ ಹಂಗಂದ್ರೆ ನೀವು ಅನ್ಕೊಂಡ್ಬಿಡ್ಬೋದು 15 ವರ್ಷ ಆದ್ಮೇಲೆ ಅಷ್ಟು ಬರುತ್ತೆ. ಬಟ್ ಅಷ್ಟು ಬರುತ್ತೆ ಅಂದ್ರೆ ನಾವು ಸ್ಟಾರ್ಟಿಂಗ್ ಇಯರ್ ಅಂದ್ರೆ ಸ್ಟಾರ್ಟ್ ಆಗಿರುತ್ತೆ ಅದು. ಓಕೆ, ಎವ್ರಿ ಇಯರ್ ಇನ್ಕ್ರೀಸ್ ಹಾಕೊಂಡು ಹೋಗ್ತೀವಿ. ವಿಲ್ ಬಿ ಸೀಯಿಂಗ್ ದಟ್ ಗ್ರಾಜುವಲಿ ಗ್ರೋತ್. ಸೊ ಕೆಲವರಿಗೆ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೀವು 15 ವರ್ಷ ಆದ್ಮೇಲೆ ಇಷ್ಟು ಅಚೀವ್ ಮಾಡ್ತಾರೆ ಅಂದ್ರೆ ಅಷ್ಟು ವರ್ಷ ತನಕ ನಾನು ಇರ್ತೀನೋ ಇಲ್ಲ. ಬಟ್ ಹೌದು, ಅಲ್ಲಿವರೆಗೂ ನೀವು ನೋಡಿದೆಯಲ್ಲ ಆಲ್ರೆಡಿ ಯು ಹ್ಯಾವ್ ಗಾಟ್ ಅನ್ ಸಮಥಿಂಗ್. ನಿಮ್ಗೆ ಸಿಕ್ಕಿದೆ ಆಲ್ರೆಡಿ. 2 ಇಯರ್ಸ್ ಆದ್ಮೇಲೆ ಎಷ್ಟು ಸಿಕ್ಕಿದೆ, ಅಟ್ಲೀಸ್ಟ್ 50,000 ಆದ್ರೂ ಸಿಕ್ಕಿದೆ 4-5 ಇಯರ್ಸ್ ಆದ್ಮೇಲೆ. ಸೊ ಅಕ್ಯುಮುಲೇಟ್ ಮಾಡಿರೋದು ನೋಡಿದ್ರೆ ನಿಮ್ಗೆ ಆಲ್ರೆಡಿ 2-3 ಲ್ಯಾಕ್ಸ್ ಆಗಿರುತ್ತೆ. ಬಟ್ ಒಂದ್ಸರಿ ಅದು ಸೆಟ್ ಆಯ್ತು ಅಲ್ಲಿಗೆ ಅಂದ್ರೆ ಅಲ್ಲಿಂದ ಅದು ಕೀಪ್ ಇನ್ಕ್ರೀಸಿಂಗ್. ಸೊ ಆ ಗೋಲ್ ಸೆಟ್ ಮಾಡಿದ್ರೆ ಏನಾಗುತ್ತೆ, ನಾವು ಇಲ್ಲಿಂದ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ತೀವಿ, ನಾವು ಗ್ರೋತ್ ನ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಇವನ್ ನಮ್ಗೆ ಆಕ್ಟಿವ್ ಇನ್ಕಮ್ ಇದೆ ಅಂದ್ರೆ ಅದನ್ನ ರೀಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಸೊ ಅದೇನಾಗುತ್ತೆ, ನೆಕ್ಸ್ಟ್ ನಮ್ಮ ಕಿಡ್ಸಿಗೂ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗಿ ಅಂತೇಳಿ ನಾವು ಕೊಡ್ಬೋದು. ಸರಿ ಅಲ್ವಾ? ಟ್ರೇಡಿಂಗ್ ಅಂದ್ರೆ ಐ ಫೀಲ್ ಇಟ್ಸ್ ಅ ಗ್ಯಾಂಬ್ಲಿಂಗ್. ಟ್ರೇಡಿಂಗ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದು. ಯಾಕಂದ್ರೆ ಏನಾಗುತ್ತೆ, ಈಗ ಕಂಪ್ನಿಗಳು ಇಫ್ ಯು ಟೇಕ್ ಇನ್ ಅ ಕಂಪ್ನಿ, ನೀವು ಜಿಯೋ ಮೆಕ್ಕಿನ ತಗೊಳ್ಳಿ, ಇನ್ಫೋಸಿಸ್ ತಗೊಳ್ಳಿ, ನಾರಾಯಣ ಮೂರ್ತಿ ಅವರು, ಅಜಿತ್ ಪೇಮ್ರಿ ಅವರೆಲ್ಲ ನಾನು ಈ ಒಂದು ಐಡಿಯಾ ಇಟ್ಕೊಂಡು ಈ ಕಂಪ್ನಿನ ನಾನು ಬಿಲ್ಡ್ ಮಾಡಬೇಕು ಅಂತೇಳಿ ವರ್ಕ್ ಮಾಡಿರ್ತಾರೆ. ಅವರು ಕ್ರೋರ್ಸ್ ಅಲ್ಲಿ ಫಸ್ಟಿಗೆ ಇನ್ವೆಸ್ಟರ್ಸ್ ಇಂದ ಕ್ರೋರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರು ವರ್ಕ್ ಮಾಡೋರು 40 ವರ್ಷದಿಂದ ಅವ್ರು ವರ್ಕ್ ಮಾಡ್ಕೊಂಡ್ ಬಂದಿದ್ದಾರೆ. ಇನ್ಫೋಸಿಸ್ 70s ಅಲ್ಲೇ ಬಂದಿರೋದು, ಈಗ 40-50 ವರ್ಷ ಆಗಿದೆ. ಸೊ ಆ ಕಂಪ್ನಿದು ಗ್ರೋತ್ ಈಗ ಆಲ್ರೆಡಿ 2 ಟ್ರಿಲಿಯನ್ 3 ಟ್ರಿಲಿಯನ್ ಅವ್ರದ್ದು ಟೋಟಲ್ ಕ್ಯಾಪಿಟಲ್ ಇರುತ್ತೆ. ಸೊ ಅಲ್ಲಿ ಕಂಪ್ನಿಗಳಲ್ಲಿ ಅಷ್ಟೊಂದು ಕೆಲಸ ಮಾಡ್ತಿರ್ತಾರೆ. ಅದ್ರದ್ದು ಶೇರ್ ವ್ಯಾಲ್ಯೂ ಬಂದು 1800 rupees. ಸೊ ₹1 ಅಷ್ಟುವರೆಗೂ ಬಂದಿರುತ್ತೆ ಅದು ವ್ಯಾಲ್ಯೂ. ಸೊ ಅದು ಒಂದು ಅವ್ರಿಗೆ ಒಂದು ಡ್ರೀಮ್, ಅದು ಒಂದು ಕಷ್ಟಪಟ್ಟು ಅದು ಡೆವಲಪ್ ಮಾಡಿದ್ದಾರೆ ಆ ಗ್ರೋತ್. ಈಗ ಅದ್ರ ಮೇಲೆ ನಾನು ಒಂಥರ ನಾನು ಇವತ್ತು ಅಷ್ಟು ಹೋಗುತ್ತೆ, ನಾಳೆ ಅಷ್ಟು ಹೋಗುತ್ತೆ, ಕಡಿಮೆ ಹೋಗುತ್ತೆ, ಅದ್ರ ಮೇಲೆ ನಾನು ಟ್ರೇಡಿಂಗ್ ಮಾಡ್ಕೊಂಡು ಹೋದ್ರೆ ಇಟ್ಸ್ ಲೈಕ್ ಎ ಗ್ಯಾಮ್ಲಿಂಗ್ ಅನ್ಸುತ್ತೆ. ಬಟ್ ಇಫ್ ಯು ಟೇಕ್ ಇನ್ ಎಮೋಷನಲಿ ದ ಕಂಪ್ನೀಸ್ ಐಡಿಯಾಸ್ ಗ್ರೋತ್ ಆ ಥರ ಎಲ್ಲ ನೋಡಿದಾಗ ವಿ ಹ್ಯಾವ್ ಟು ಟ್ರಸ್ಟ್ ಅಂಡ್ ಇನ್ವೆಸ್ಟ್ ಇನ್ ದಟ್ ಬಿಸ್ನೆಸ್ ಪ್ರಾಡಕ್ಟ್ ಐಡಿಯಾ. ಅದ್ರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಬಿಟ್ಬಿಡ್ಬೇಕು. ಕೆನ್ ಇಮ್ಯಾಜಿನ್, ವಿಪ್ರೋದು ನೀವು ಒಂದು ನೋಡಿರ್ಬೇಕು. ನೀವು ಮೊನ್ನೆ ನಾನು ಒಂದು ವಿಡಿಯೋ ಶೇರ್ ಮಾಡಿದೆ, ಬರೀ ಒಂದು ₹100 ಒಂದು ಶೇರ್ ಹಾಕಿ 40 ವರ್ಷ ಬಿಟ್ರೆ 12 ಕೋಟಿ ಆಗಿದೆ. 12 ಕೋಟಿ. ದೇ ಆರ್ ಪೀಪಲ್ 10,000 ಹಾಕಿರೋರು 12,000 ಕೋಟಿ ಮಾಡ್ಕೊಂಡಿದ್ದಾರೆ. ಸೊ 12,000 ಕೋಟಿ ಅಂದ್ರೆ ಅದು 40 ವರ್ಷದಲ್ಲಿ ಅಷ್ಟಲ್ಲ, ಆಗ್ಲೇ 10 ವರ್ಷದಲ್ಲೇ ಅವರು ಕ್ರೋರ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅರ್ನಿಂಗ್ ಅಲ್ಲಿ ಈ ಪ್ಯಾಸಿವ್ ಇನ್ಕಮ್ ಅಲ್ಲಿ ಬರೀ ಒಂದು ಶೇರ್ ತಗೊಂಡಿದ್ರೆ ಈ ಎವ್ರಿ ಇಯರ್ 15 ಲಕ್ಷ ರೂಪಾಯಿ ಬರೀ ಡಿವಿಡೆಂಡ್ ಬರುತ್ತೆ. ದಟ್ಸ್ ಅ ಪವರ್ ಆಫ್ ಕಾಂಪೌಂಡಿಂಗ್. ಏನಂದ್ರೆ ವ್ಯಾಲ್ಯೂ ಅಷ್ಟೇ ಇನ್ಕ್ರೀಸ್ ಆಗೋದಲ್ಲ, ಅದ್ರ ಜೊತೆ ಅವರು ಬೋನಸ್ ಕೊಡ್ತಾರೆ ಕಂಪ್ನೀಸ್. ಸೊ ಬೋನಸ್ ಅಂದ್ರೆ ಹೆಂಗೆ, ನಿಮ್ಮ ಹತ್ರ 10 ಇದೆ ಅಂದ್ರೆ 1:1 ಡಬಲ್ ಮಾಡೋದು, ಇಲ್ಲ 1:10 ಒಂದಿರೋದು 10 ಶೇರ್ಸ್ ಮಾಡೋದು. ಅದು ಎಲ್ಲಿ ಮಲ್ಟಿಪ್ಲೈ ಆಗುತ್ತಲ್ಲ ಶೇರ್ ಕೌಂಟ್, ಆ ಶೇರ್ ಕೌಂಟು ಮಲ್ಟಿಪ್ಲೈ ಆಗ್ತಿರುತ್ತೆ, ಅದ್ರ ವ್ಯಾಲ್ಯೂ ಮಲ್ಟಿಪ್ಲೈ ಆಗ್ತಿರುತ್ತೆ, ನಿಮ್ಗೆ ಡಿವಿಡೆಂಡ್ ಮಲ್ಟಿಪ್ಲೈ ಆಗ್ತಿರುತ್ತೆ ಲಾಂಗ್ ರನ್ ಅಲ್ಲಿ. 10 ಇರೋದು 20 ಆಗುತ್ತೆ, 20 ಇರೋದು 200 ಆಗುತ್ತೆ, 200 ಇರೋದು 2,000 ಆಗುತ್ತೆ, 2,000 ಇರೋದು 2 ಲಕ್ಷ ಆಗುತ್ತೆ ಶೇರ್ ಕೌಂಟ್.
ಒಂದು ಸಿಂಪಲ್ ಸ್ಟೋರಿ ಹೇಳ್ತೀನಿ. ನಾನು ಹೆಸರಿಟ್ಟಿರೋದು ಸ್ಟಾಕ್ಸ್ ಆಫ್ ಅಮೆಜಾನ್ ಫಾರೆಸ್ಟ್ ಅಂತೇಳಿ. ದ ನೇಮ್ ಈಸ್ ಕಾಲ್ಡ್ ಸ್ಟಾಕ್ಸ್ ಆಫ್ ಅಮೆಜಾನ್ ಫಾರೆಸ್ಟ್. ಯಾಕೆ ಈ ನೇಮ್ ಇಟ್ಕೊಂಡಿದ್ದೀನಿ ಅಂದರೆ, ಐ ಆಸ್ಕ್ ಯು ಒಂದು ಕ್ವಶನ್. ನಿಮ್ಮ ಹತ್ರ ಒಂದು 1000 ಎಕರೆ ಇದೆ. ಐ ಗಿವ್ ಯು 1000 acres. ಐ ಟೆಲ್ ಯು ಪ್ಲಾಂಟ್ ಎ ಟ್ರೀಸ್. ಪ್ಲಾಂಟ್ಸ್ ಮಾಡಿ ಆ 1000 ಎಕರೆನ ಫಾರೆಸ್ಟ್ ಥರ ಕ್ರಿಯೇಟ್ ಮಾಡಿ. ಓಕೆ, ವಿತ್ ಯುವರ್ ಜಾಬ್ ನೀವು ಕೆಲಸ ಮಾಡ್ತಾ ಇರ್ತೀರಾ. ಓಕೆ, ಬಟ್ ದೇರ್ ಈಸ್ ನೋ ಲಿಮಿಟ್ ಇರೋಲ್ಲ. ಟೈಮ್ ಇಷ್ಟೇ ದಿನದಲ್ಲಿ ಮಾಡಬೇಕು ಅನ್ನೋದು ಲಿಮಿಟ್ ಇಲ್ಲ. ಬಟ್ ಮಾಡಿ ಅಂತ ಹೇಳಿದರೆ ವಾಟ್ ಡು ಯು ಥಿಂಕ್? ಮಾಡ್ಬೋದು ಅನ್ಸುತ್ತೆ. 1000 ಎಕರೆ ಒಬ್ಬರೇ ಮಾಡಬೇಕು, ನೋ ಅದರ್ ಹೆಲ್ಪ್ಸ್, ಒಬ್ಬರೇ ಮಾಡಲ್ಲ. ಮಾಡ್ಬೋದು ಅನ್ಸುತ್ತೆ, ಮಾಡೋಕ್ಕಾಗಲ್ಲ ಅಂತ, ಇಂಪಾಸಿಬಲ್ ಅನ್ಸುತ್ತೆ. ಬಟ್ ಐ ಗಿವ್ ಅನ್ ಸ್ಟ್ರಾಟಜಿ ಆರ್ ಇನ್ಸ್ಟ್ರಕ್ಷನ್ಸ್. ಹೀಗೆ ಮಾಡ್ಬೋದು ನೀವು. ಸೊ ನಾನು ಹೇಗೆ ಹೇಳ್ತೀನಿ ಅಂದರೆ, ವೀಕ್ಲಿ ಸ್ಯಾಟರ್ಡೆ ಸಂಡೇ ಟೈಮ್ ಸಿಗುತ್ತೆ. ನೀವು ವಾಕ್ ಹೋಗ್ತೀರಾ, ಜಾಗಿಂಗ್ ಹೋಗ್ತೀರಾ, ಆ ಥರನೇ ಸುಮ್ಮನೆ ವಾಕ್ ಹೋಗಿ ಒಂದು ಸೀಡ್ ಆದರೂ, ಒಂದು ಚಿಕ್ಕ ಸಸಿ ಆದ್ರೂ ಎಲ್ಲೋ ಒಂದು ಮೂಲೆಯಲ್ಲಿ ಹಾಕ್ಬಿಟ್ಟು ಬನ್ನಿ ಒಂದೇ. ಸೊ ಈ ಥರ ಎವ್ರಿ ವೀಕ್ ಮಾಡ್ತಾ ಇರಿ. ಹೋದಾಗ ಸ್ವಲ್ಪ ನೀರು ಹಾಕಿ ಬನ್ನಿ. ಸೊ ಇವತ್ತು ಇಲ್ಲಿ ನೆಟ್ಟಿದ್ರೆ ಇನ್ನೊಂದು 100 ಮೀಟರ್ ಆ ಕಡೆ ಬಿಟ್ಟು ಇನ್ನೊಂದು 100 ಮೀಟರ್ ಆ ಕಡೆ ಯಾವಾಗ ಆಗುತ್ತೆ ಅವಾಗ. ಒಂದು ವರ್ಷದಲ್ಲಿ ಒಂದು 54 ಪ್ಲಾಂಟ್ಸ್ ಮಾಡ್ತಾರೆ. 54 ವೀಕ್ಸ್, ಒಂದು 54. ಸೊ ಅದು ಗ್ರೋತ್ ಆಗ್ತಾ ಏನಾಗುತ್ತೆ, ಒಂದು 2-3 ಇಯರ್ಸ್ ಆದಮೇಲೆ ಒಂದು ಗಿಡಗಳು ಫಸ್ಟ್ ಇಯರ್ ಹಾಕಿರೋದು ಗ್ರೋತ್ ಆಗಿರುತ್ತೆ. ಸೊ ಅದ್ರ ಸೀಡ್ ಬರುತ್ತೆ, ಅದು ಬೀಳುತ್ತೆ, ಅದು ಮತ್ತೆ ಆಟೋಮೆಟಿಕ್ಲಿ ಗ್ರೋತ್ ಆಗುತ್ತೆ. ಯು ಡೋಂಟ್ ಹ್ಯಾವ್ ಟು ಡೂ. ನೀವೇನ್ ಮಾಡ್ತೀರಾ, ಯಾವಾಗ ಆಗುತ್ತೆ ಅವಾಗ ಹಾಕ್ತಾರ. ಬಟ್ ಟ್ರೀ ಗ್ರೋ ಆದ್ಮೇಲೆ ಅದ್ರ ಸೀಡ್ ಬೀಳುತ್ತೆ, ಅದು ಮತ್ತೆ ಗ್ರೋ ಆಗುತ್ತೆ. ಸೊ ಆಟೋಮೆಟಿಕ್ಲಿ ಅದ್ರ ಸರೌಂಡಿಂಗ್ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಏನ್ ಅನ್ಸುತ್ತೆ ನಿಮ್ಗೆ? ಪಾಸಿಬಲ್, ಇಟ್ ಕ್ಯಾನ್ ಬಿ ಇಫ್ ಐ ಟ್ರೈ ಟು ಡೂ ಅಲ್ವಾ? ಸೇಮ್ ವೇ ಅದೇ ಒಂದು ಕಾನ್ಸೆಪ್ಟ್ ಅನ್ನ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿದಾಗ, ದೇರ್ ಆರ್ ಲಾಟ್ ಆಫ್ ಬಿಗ್ ಕಂಪ್ನೀಸ್. ನೀವು ಸೆನ್ಸೆಕ್ಸ್ ಅಂತ ನೀವು ಕೇಳಿರ್ತಾರೆ. ಸೆನ್ಸೆಕ್ಸ್ ಅಲ್ಲಿ 30 ಕಂಪ್ನೀಸ್ ಲಿಸ್ಟೆಡ್, ಬಿಗ್ ಕಂಪ್ನೀಸ್. ಆ ಕಂಪ್ನೀಸ್ ಡಿವಿಡೆಂಡ್ ಕೊಡುತ್ತೆ, ತುಂಬ ಚೆನ್ನಾಗಿ ಗ್ರೋತ್ ಇದೆ. ಫ್ರಮ್ ಲಾಸ್ಟ್ ವೆನೆವರ್ ದೇ ಲಿಸ್ಟೆಡ್, ಥೌಸಂಡ್ಸ್ ಆಫ್ ಲ್ಯಾಕ್ಸ್ ಆಫ್ ಪರ್ಸೆಂಟೇಜ್ ಅಲ್ಲಿ ಗ್ರೋತ್ ಕೊಟ್ಟಿದೆ. ಸೊ ಆ ಥರ ಕಂಪ್ನಿಗಳು ಸ್ಟಾರ್ಟ್ ವಿತ್ ಈ ವಾರ, ದಿಸ್ ವೀಕ್. ಓಕೆ, ನೀವು ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ, ಡಿಸೆಂಬರ್ ಫಸ್ಟ್ ವೀಕಲ್ಲಿ ಒಂದು ಕಂಪನಿ, ಅದರಲ್ಲಿ ಸೆನ್ಸೆಕ್ಸ್ ಅಲ್ಲಿ ಬೆಸ್ಟ್ ಕಂಪ್ನಿ ಕ್ಯಾಪಿಟಲ್ ಅಲ್ಲಿ, ಅಂದ ಕ್ಯಾಪಿಟಲ್ ಇದರಲ್ಲಿ ಯಾವುದು ಚೆನ್ನಾಗಿದೆ ಕಂಪ್ನಿ, ರಿಲಯನ್ಸ್ ಇಂಡಸ್ಟ್ರಿ ಇಸ್ ದ ಫಸ್ಟ್ ಬೆಸ್ಟ್ ಕಂಪ್ನಿ ಸೆನ್ಸೆಕ್ಸ್ ಅಲ್ಲಿ. ಅದನ್ನ ಒಂದೇ ಒಂದು ಶೇರ್ ಬೈ ಮಾಡೋದು. ಓಕೆ, ನೆಕ್ಸ್ಟ್ ಇನ್ನೊಂದ್ಸರಿ ಏನ್ ಮಾಡ್ತಾರೆ, HDFC ಬ್ಯಾಂಕ್. ನೆಕ್ಸ್ಟ್ ವೀಕ್ ಇನ್ನೊಂದು ಕಂಪ್ನಿ ಇನ್ಫೋಸಿಸ್, ನೆಕ್ಸ್ಟ್ ವೀಕ್ ಬಜಾಜ್ ಫೈನಾನ್ಸ್, ನೆಕ್ಸ್ಟ್ ವೀಕ್ ITC, ನೆಕ್ಸ್ಟ್ ವೀಕ್. ಸೊ ಒಂದು ತಗೊಂಡು ಹೋಗ್ತೀರಾ. ಬಟ್ ನೆಕ್ಸ್ಟ್ ವೀಕ್ ಹೋದಾಗ, ಈಗ ಫಾರೆಸ್ಟ್ ಅಲ್ಲಿ ಆದ್ರೂ ನೀವು ಗಿಡ ನೆಟ್ಟಾಗ ನೀವು ನೋಡ್ತೀರಾ ಅದ್ರ ಗ್ರೋತ್ ಹೇಗಿದೆ. ಏನಾದ್ರೂ ಸ್ವಲ್ಪ ವೀಕ್ ಆಗ್ತಾ ಇದೆಯಾ, ಅದಕ್ಕೇನಾದ್ರೂ ನೀರು ಹಾಕ್ಬೇಕಾ, ಅದಕ್ಕೇನಾದ್ರೂ ಸ್ವಲ್ಪ ಮೆಡಿಸಿನ್ ಹಾಕ್ಬೇಕಾ, ಏನಾದ್ರೂ ಗೊಬ್ಬರ ಹಾಕ್ಬೇಕು. ಅದೇ ತರ ಈಗ ನೀವು ತಗೊಂಡಿರೋದು ಒಂದು ಕಂಪ್ನಿ 2000 ರೂಪೀಸಿಗೆ ತಗೊಂಡಿದ್ರೆ, ರಿಲಯನ್ಸ್ ಇಂಡಸ್ಟ್ರಿ 1800 ಏನೋ ಇದೆ, 1700, 1600, 1500 ಏನಾದ್ರೂ ಬಂತು, ಕಡಿಮೆ ಬಂತು ಅಂದ್ರೆ ರೀಬೈ ಇನ್ನೂ ಒಂದು ತಗೊಳೋದು. ಸೊ ದಟ್ ಈಸ್ ಯು ಮೇಕಿಂಗ್ ದೆಮ್ ದ ಟ್ರೀ ಟು ಗ್ರೋ. ಅಂದ್ರೆ ಇಲ್ಲಿ ನಿಮ್ದು ಪೋರ್ಟ್ಫೋಲಿಯೋನ ಯು ಆರ್ ಬಿಲ್ಡಿಂಗ್ ಸ್ಟ್ರಾಂಗ್. ಯಾಕೆಂದ್ರೆ ಅವರೇಜ್ ಕಡಿಮೆ ಆಗುತ್ತೆ, ಅಲ್ಲಿ ಬೈಯಿಂಗ್ ಅವರೇಜ್ ಕಡಿಮೆ ಆಗುತ್ತೆ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಯಾವ್ದನ್ನ ತಗೋಬೇಕು? ನಿಮ್ಮ ಇವಾಗ ರಿಲಯನ್ಸ್ ತಗೋಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಅದನ್ನೇ ಹೇಳ್ತಾ ಇದ್ದೀನಿ. ಫಸ್ಟ್ ಸೆನ್ಸೆಕ್ಸ್ ಅಲ್ಲಿ ಇರೋರು ಟಾರ್ಗೆಟ್ ಮಾಡಿ. ಸೆನ್ಸೆಕ್ಸ್ ಅಂದ್ರೆ ಏನು? ಸೆನ್ಸೆಕ್ಸ್ ಅಂದ್ರೆ ಈ ಸ್ಟಾಕ್ಸ್ ಕಂಪ್ನೀಸ್ ಎಲ್ಲ ಲಿಸ್ಟ್ ಆಗಿರೋದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ. ಒಂದು BSE, ಒಂದು NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ದೀಸ್ ಆರ್ ದ ಆಫೀಸಸ್, ದೇ ಮೇಂಟೈನ್ ದೀಸ್ ಟ್ರಾನ್ಸಾಕ್ಷನ್ಸ್. ಕಂಪ್ನೀಸ್ ಅದೆಲ್ಲ ಲಿಸ್ಟ್ ಮಾಡಿರ್ತಾರೆ, ಅವ್ರು ನಮಗೆ ತೋರಿಸ್ತಾರೆ, ನಾವು ಬೈ ಸೆಲ್ ಮಾಡಿರೋದು ಟ್ರಾನ್ಸಾಕ್ಷನ್ ಎಲ್ಲ ಅದು ಮಾಡ್ತಾರೆ. ಸೊ BSE ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಅವರು 30 ಕಂಪ್ನಿನ ಸೆಲೆಕ್ಟ್ ಮಾಡಿದ್ದಾರೆ. ಸೆಲೆಕ್ಟ್ ಮಾಡಿಬಿಟ್ಟು ಅವ್ರನ್ನ ಲಿಸ್ಟ್ ಮಾಡಿದ್ದಾರೆ. ಒಳ್ಳೆ ಗ್ರೋತ್ ಇರೋದು, ಒಳ್ಳೆ ಡಿವಿಡೆಂಡ್ ಕೊಡೋದು, ಒಳ್ಳೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋದು ಕಂಪ್ನಿಗಳು. ಆಮೇಲೆ ಅದರಲ್ಲಿ ನಿಫ್ಟಿ 50 ಅಂದಾಗ ಅಲ್ಲಿ 50 ಲಿಸ್ಟೆಡ್ ಕಂಪ್ನೀಸ್ ಅವ್ರ ಪಾಯಿಂಟ್ಸ್ ಬೇರೆ ನೋಡ್ತಾರೆ. ಅದರಲ್ಲಿ ಕೆಲವು ಇದರಲ್ಲೂ ಇರೋದು, ಅದರಲ್ಲೂ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸೆನ್ಸೆಕ್ಸ್ ಗೂಗಲ್ ಅಲ್ಲಿ ಲಿಸ್ಟ್ ಮೀ ಆಲ್ ಸೆನ್ಸೆಕ್ಸ್ ಲಿಸ್ಟೆಡ್ ಕಂಪ್ನೀಸ್ ಇಂಡಿಯಾ ಬೈ ಮಾರ್ಕೆಟ್ ಕ್ಯಾಪ್ ಅಂತ ಹಾಕಿದಾಗ
ಇಲ್ಲಿ ತೋರಿಸ್ತದೆ ರಿಲಯನ್ಸ್ ಇಂಡಸ್ಟ್ರಿ, HDFC, ಭಾರತಿ ಏರ್ಟೆಲ್, TCS, ICICI ಈ ಥರ ಎಲ್ಲ 30 ಕಂಪ್ನೀಸು ಇಟ್ಸ್ ಗಿವಿಂಗ್ ಮಿ ದ ಲೀಸ್ಟ್, ಟೋಟಲ್ 30 ಎಲ್ಲ ದ ಬೆಸ್ಟ್ ಕಂಪ್ನೀಸ್ ಇಲ್ಲಿ ಲಿಸ್ಟ್ ಆಗಿರೋರು. ಹಾಂ, ಇದೆಲ್ಲ ತುಂಬ ಚೆನ್ನಾಗಿ ಡಿವಿಡೆಂಡ್ ಕೊಡ್ತಾರೆ. ಸೊ ನನ್ನ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ತೋರಿಸ್ಬೇಕಂದ್ರೆ ರಿಲಯನ್ಸ್ ಇಂಡಸ್ಟ್ರಿ ನೋಡಿ, ಇವಾಗ ನಡೀತಿರೋದು 1518 rupees. ಇದ್ರದ್ದು ಗ್ರೋತ್ ಫ್ರಮ್ ದ ಬಿಗಿನಿಂಗ್ ಇಂದ 5626% ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ, ಫ್ರಮ್ ದ ಡೇ 1 to till today. ಎಷ್ಟು ವರ್ಷ ಇರ್ಬೋದು ಅದು? ಇದನ್ನ ನೀವು ನೋಡಿದಾಗ ಇದು 2000, ಇದು ತೋರಿಸ್ತಿರೋದು ಏನಂದ್ರೆ 2002 ಇಂದ ಇಲ್ಲಿವರೆಗೂ. ಸೊ 5600%. ಓಕೆ. HDFC ಬ್ಯಾಂಕ್ ನೋಡಿದ್ರೆ 35,000%. So which bank will give this much percentage of growth? Okay. And which mutual fund will give this much? ಕೊಡಲ್ಲ. ಏರ್ಟೆಲ್ 10,000%. ಆಮೇಲೆ ಈ ರಿಲಯನ್ಸ್ ಇಂಡಸ್ಟ್ರಿ ನಾವು ಇದನ್ನು ಗೂಗಲಲ್ಲಿ ಹಾಕಿದ್ರೆ ಡಿವಿಡೆಂಡ್ಸ್ ಎಷ್ಟೆಷ್ಟು ಕೊಡ್ತಾರೆ ಲಾಸ್ಟ್ 1 year ಅಲ್ಲಿ, ಈ ಇಯರಲ್ಲಿ ಒಂದು ಟೈಮ್ ಕೊಟ್ಟಿದ್ದಾರೆ, ಇನ್ನೂ ಡಿಕ್ಲೇರ್ ಮಾಡ್ತಾರೆ. ಲಾಸ್ಟ್ ಇಯರಲ್ಲಿ ಎಷ್ಟು ಕೊಟ್ಟಿದೆ, 22 ಅಲ್ಲಿ ಎಷ್ಟು, 23 ಅಲ್ಲಿ ಎಷ್ಟು, ವಿ ಕ್ಯಾನ್ ಸಿ ಡಿವಿಡೆಂಡ್ ಗ್ರೋತ್. ಕಮಿಂಗ್ ಟು ಬ್ಯಾಕ್ ದಟ್ ಫಾರೆಸ್ಟ್ ಹೇಳಿದ್ನಲ್ಲ, ಅದೇ ಥರನೇ ನಾವು ಈ ಕಂಪ್ನೀಸ್ ಏನಿದೆಯಲ್ಲ ಬೈ ಮಾಡ್ಕೊಂಡು ಹೋಗ್ಬೇಕು. ಡೌನ್ ಆದಾಗ ಹೇಗೆ, ಈಗ ನಾನು ಈ 1500 ಆ ಥರ ಇದೆ, ನಾನು ಇದು 1400 ಬಂದ್ಮೇಲೆ ತಗೋತೀನಿ ಅನ್ನೋ ತಲೆಗೆ ಇಟ್ಕೋಬೇಡಿ. ನೀವು ಬೈ ಮಾಡಿ ಫಸ್ಟ್, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಹಾಕಿದ್ಮೇಲೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನಿಮ್ಮ ವ್ಯಾಲ್ಯೂದಿಂದ ಕಡಿಮೆ ಹೋದಾಗ ರೀಬೈ ಮಾಡಿ. ಓಕೆ. ಮಾರ್ಕೆಟ್ ಅಲ್ಲಿ 1500 to 1550 ಆ ಡೇ ಅಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ನೀವು ಬೈ ಮಾಡಿದ್ಮೇಲೆ ಕಾನ್ಸ್ಟೆಂಟ್ ಆಗುತ್ತೆ ಅಲ್ಲಿ ಥ್ರೆಶೋಲ್ಡ್. ಇವಾಗ 1518 ಇದೆ, ಇವಾಗ ನಾಳೆ ಇಲ್ಲ ನೆಕ್ಸ್ಟ್ ಮಂತ್ ಇಫ್ ಯು ಹ್ಯಾವ್ ಇಟ್ ಫಾರ್ 1600, ನೋ ನೀಡ್ ಟು ಬೈ, ಟು ವೇಟ್. ಬೈ ನೀವು ನೆಕ್ಸ್ಟ್ ಮಂತ್ ಅಲ್ಲಿ ಫಸ್ಟ್ ನಿಮ್ಮ ಪೋರ್ಟ್ಫೋಲಿಯೋ ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ನಿಮ್ಮಲ್ಲಿ ಹಾಕೊಂಡ್ಬಿಡಿ. ಅಲ್ಲ, ಈ ಸಲ ನಾ ಒಂದು ಬೈ ಮಾಡ್ತೀನಿ ಈ ವಾರ, ನೆಕ್ಸ್ಟ್ ಆ ಟರ್ನ್ ಬಂತು ಅಪ್ ಆಯ್ತು ಅಂದ್ರೆ ತಗೋಬೇಡಿ. 1518 rupees ಇಂದ 1520 ಬಂದ್ರೂ ತಗೊಳಕ್ ಹೋಗ್ಬೇಡಿ. ವೇಟ್ ಫಾರ್ ದ ಡೌನ್. ಇಫ್ ಯು ಸಿ ಫ್ಲಕ್ಚುಯೇಷನ್ ನೋಡಿ, ತುಂಬಾ ಫ್ಲಕ್ಚುಯೇಷನ್ ಇರುತ್ತೆ. ನಾಳೆ ನಿಮ್ಗೆ ತಗೊಂಡ ತಕ್ಷಣ ನೆಕ್ಸ್ಟ್ ವೀಕ್ ವರ್ಗು, ನೆಕ್ಸ್ಟ್ ಮಂತ್ ವರ್ಗು ನಿಮ್ಗೆ ಏನೋ ಡೌನ್ ಹೋಗಿಲ್ಲ, ನೀವು ತಗೊಂಡ ರೇಟ್ ಗಿಂತ ಮೇಲೆ ಇದೆ ಅಂದ್ರೆ ವೇಟ್ ಮಾಡಿ. ಯು ಥಿಂಕ್ ಫಾರ್ ಬೈಯಿಂಗ್ ನೆಕ್ಸ್ಟ್ ಕಂಪ್ನಿ. ಫಾರ್ ಎಕ್ಸಾಂಪಲ್ ಇವತ್ತು ನಾಳೆ ಮಂಡೇ ನಾನು 1518 ತಗೊಂಡ್ಬಿಡ್ತೀನಿ, ಒಂದು ಶೇರ್ ತಗೊಂತೀನಿ. ನೆಕ್ಸ್ಟ್ ವೀಕು 1520 ಇದೆ, ಬೈ ಮಾಡಬಾರ್ದು. ಅದಕ್ಕೆ ನೆಕ್ಸ್ಟ್ ವೀಕು 1515 ಇದೆ ಅನ್ಕೊಳ್ಳಿ, ಬೈ ಮಾಡಬೇಕಾ ಇಲ್ಲ ಬೇರೆ ಶೇರ್ ನೋಡ್ಬೇಕಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ವೈ ಆಮ್ ಆಸ್ಕಿಂಗ್ ಇಸ್ ಇಟ್ ಲೈಕ್ ಫ್ರೀಕ್ವೆನ್ಸಿ, ವಾಟ್ ಫ್ರೀಕ್ವೆನ್ಸಿ ಇಟ್ ಶುಡ್ ಬಿ? ಸೊ ಸಮಥಿಂಗ್ ಲೈಕ್ ಇವಾಗ 4 ಶೇರ್ ತೋರಿಸಿದ್ರಿ, ಭಾರತಿ ಏರ್ಟೆಲ್, ರಿಲಯನ್ಸು, HDFC ತೋರಿಸಿದ್ರಿ ಅಲ್ವಾ? ಇವಾಗ ಯಾವ ಫ್ರೀಕ್ವೆನ್ಸಿಲಿ ತಗೋಬೇಕು, ರಿಲಯನ್ಸ್ ತಗೋಬೇಕು ಅಂದ್ರೆ? ಓಕೆ, ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡಿ. ಫ್ರೀಕ್ವೆನ್ಸಿ ವೀಕ್ಲಿ ಅಥವಾ ನಾವು ಯಾವ ತರ ಬೈ ಮಾಡಿ ಹೇಗೆ ಅಂದ್ರೆ, ಇವಾಗ ನೀವು ಹೇಳಿದ್ರಿ 1518 ಇವಾಗ ನಾಳೆ ತಗೊಂತೀನಿ, ಆ 1518 ಫ್ಲಕ್ಚುಯೇಟ್ ಆಗ್ತಿರೋವಾಗ ನೀವು ಹೇಳ್ದಂಗೆ 1 ವೀಕಲ್ಲಿ ವಿತಿನ್ 1 ವೀಕ್ ತಗೊಳ್ಳೋದ? ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಬೌಂಡ್ ಟು ಟೇಕ್ ಇಟ್ ವಿತ್ ಅ ವೀಕ್, ಇವಾಗ ಫಾರ್ ಎಕ್ಸಾಂಪಲ್ 1 ಮಂತಲ್ಲಿ ಇಷ್ಟು ಅಮೌಂಟ್ ಉಂಟು ಇಟ್ಕೊಳ್ತೀವಿ, ಲಾಂಗ್ ಟರ್ಮ್ 15,000 10,000 ಇಟ್ಕೋತೀವಿ, ಅದರಲ್ಲಿ ಡಿವೈಡ್ ಮಾಡ್ಕೊತೀವಿ ಇಷ್ಟಕ್ಕೆ ಅಂತ. ದ ಸೇಮ್ ಡೇಟ್ ನೆಕ್ಸ್ಟ್ ವೀಕೋ ಇಲ್ಲ ನೆಕ್ಸ್ಟ್ ಮಂತೋ ಏನೋ ತಗೋಬೇಕು ಅಂದ್ರೆ ಅವಾಗ ಜಾಸ್ತಿ ಅಂದ್ರೆ ತಗೋಬಾರ್ದು, ಇಲ್ಲ ಯಾವಾಗ ಜಾಸ್ತಿ ಇರುತ್ತೆ ಯಾವಾಗ ಕಡಿಮೆ ಇರುತ್ತೆ ಅಂತ ನಾವು ಚೆಕ್ ಮಾಡ್ತಾ ಇರ್ಬೇಕಾ ಯಾವಾಗ್ಲೂ ಆ ಥರ? ಓಕೆ, ಆಯ್ತಲ್ಲಿ ಈಗ ಏನಾಗುತ್ತೆ, ನಾವು ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಆಯ್ತು, ಹಂಗೆ ಅಂಡರ್ಸ್ಟ್ಯಾಂಡ್ ಆಯ್ತು. ನೀವು ಹೇಳ್ತಿರೋದು ಏನು ಅಂತಂದ್ರೆ ಅಲ್ಲಿ ಹೇಳ್ತಿರುತ್ತೆ, ಈಗ ನಾನು ಬೈ ಮಾಡಿದ್ದೀನಿ, ನನ್ನ ಹತ್ರ ದುಡ್ಡು ಇದೆ, ಇನ್ನು ನಾನು ನೆಕ್ಸ್ಟ್ ವೀಕ್ವರೆಗೂ ವೇಟ್ ಮಾಡ್ಬೇಕಾ? ಡೌನ್ ಹೋಗ್ತಾ ಇದೆ, ನಾನು ಆಲ್ರೆಡಿ ತಗೊಂಡಿದ್ದೀನಿ, ನೆಕ್ಸ್ಟ್ 2 days ಅಲ್ಲೇ ಡೌನ್ ಹೋಗಿದೆ, ಬಟ್ ಇನ್ನೂ 1 ವೀಕಿಗೆ ವೇಟ್ ಮಾಡ್ಲಾ ಅಥವಾ ಇನ್ನೂ 1 ಮಂತಿಗೆ ವೇಟ್ ಮಾಡ್ಲಾ ಅಥವಾ ಇವತ್ತೇ ಬೈ ಮಾಡ್ಲಾ? ನಿಮ್ ಕನ್ಫ್ಯೂಷನ್ ಇರುತ್ತೆ ಅಲ್ವಾ? 1 ಮಂತ್ ಆದ್ಮೇಲೆ ಜಾಸ್ತಿ ಆಗ್ಬೋದು. ಈಗ ಡೌನ್ ಆಗಿದೆ, ಮತ್ತೆ ನಾನು ಆಮೇಲೆ 2 ದಿನಕ್ಕೆ ಕಡಿಮೆ ಆಗ್ಬೋದು, ಇಲ್ಲ 2 ದಿನಕ್ಕೆ ಜಾಸ್ತಿ ಆಗ್ಬೋದು, 1 ತಿಂಗಳಲ್ಲಿ ಕಡಿಮೆ ಆಗ್ಬೋದು, ಗೊತ್ತಿಲ್ಲ.
ಪ್ರೊಡಕ್ಷನ್ಸ್ ಗೊತ್ತಿಲ್ಲ ನಮ್ಗೆ ಏನ್ ಮಾಡ್ಬೋದು ಅಂತ. ಸೊ ಈಗ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ, ಯಾಕೆ ಈ ಥರ ಮಾಡ್ತಾ ಇದ್ದೀನಿ ಅಂದರೆ, ಈಗ ಸಿಪ್ ಏನು ಮಾಡ್ತಾರೆ, ಮಂತ್ಲಿ ವೈಸ್ ಮಾಡ್ತಾರೆ. ಓಕೆ, ಮಂತ್ಲಿ ನಾವು 500 ಇಲ್ಲ 1000 ಇಲ್ಲ 10,000 50,000 ಕೆಲವರೆಲ್ಲ ಮಾಡ್ತಾರೆ. ಈಗ ನಾವು ಮಂತ್ಲಿ ಅನ್ಕೊಂಡು ಕೂತ್ಕೊಂಡ್ರೆ ಆ ಮಂತಲ್ಲಿ 30 ಡೇಸ್ ಬರುತ್ತೆ. ಅಟ್ಲೀಸ್ಟ್ 20 ವೀಕ್ಲಿ 5 ಡೇಸ್ ಸೆಷನ್ಸ್ ಇದು ಮಾರ್ಕೆಟಲ್ಲಿ ಇತ್ತು ಅಂದರೆ ಅಟ್ಲೀಸ್ಟ್ 20 ಸೆಷನ್ಸ್ ರನ್ ಆಗ್ತಾ ಇರುತ್ತೆ. 20 ಡೇಸಲ್ಲಿ ಮಾರ್ಕೆಟ್ ಓಪನ್ ಇರುತ್ತೆ, ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಆಮೇಲೆ ಅದ್ರ ಬದಲು ಮಂತ್ಲಿ ಬದಲು ನಾನೇನು ಹೇಳ್ತೀನಿ, ಎವ್ರಿ ವೀಕ್ ಮಂಡೇ ಟು ಫ್ರೈಡೇ, ಓಕೆ, ನಾಳೆ ಮಂಡೇ ಸ್ಟಾರ್ಟ್ ಮಾಡಿದ್ರಿ ಅಂದ್ಕೊಳ್ಳಿ, ನಾಳೆ ಮಂಡೇ ಏನು ಮಾಡ್ತೀರಾ, ಯು ಹ್ಯಾವ್ 10,000 ರುಪೀಸ್, ನಿಮ್ಮ ಹತ್ರ 10,000 ಇದೆ, ಸ್ಟಾರ್ಟ್ ಮಾಡ್ತೀರಾ. 10,000ದಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಳ್ಳಿ. 10,000ದಲ್ಲಿ ನಿಮಗೆ ಟಾಪ್ 5 ಕಂಪ್ನೀಸ್ ಬರುತ್ತೆ. ನೀವು ಇಲ್ಲಿ ನೋಡಿದಾಗ ಈ ಒಂದು 5 ಕಂಪ್ನೀಸ್ದು ವ್ಯಾಲ್ಯೂಯೇಷನ್ ನೋಡಿದಾಗ ಈ 5 ಕಂಪ್ನಿ 10,000 ರೂಪಾಯಿದಲ್ಲಿ 5 ಕಂಪ್ನಿದು ಒಂದೊಂದು ಶೇರ್ ಹಾಕೋಬಹುದು. ಆ ಥರ ಹಾಕೋತೀರ. ಹಾಕೊಂಡ್ಮೇಲೆ ಒಂದು 5 ಸೆಷನ್ಸ್ನ ವೇಟ್ ಮಾಡಿ. 5 ಸೆಷನ್ ಅಂದರೆ ಮಂಡೇ ಟ್ಯೂಸ್ಡೇ 5 ಡೇಸ್ ಸ್ಯಾಟರ್ಡೆ ಸಂಡೇ ಮಾರ್ಕೆಟ್ ಕ್ಲೋಸ್ಡ್ ಇರುತ್ತೆ. 5 ಡೇಸ್ ಏನು ಮಾಡಿ, ವೇಟ್ ಮಾಡಿ, ಅದು ಹೇಗೆ ಪರ್ಫಾರ್ಮ್ ಮಾಡುತ್ತೆ ವೇಟ್ ಮಾಡಿ. ಯಾಕಂದ್ರೆ ಸ್ವಲ್ಪ ಒಂದು 50-100 ರೂಪಾಯಿ ಡೌನ್ ಬಂದ್ಮೇಲೆ ಅಷ್ಟು ಈಸಿಯಾಗಿ ಅಪ್ ಆಗಲ್ಲ ಅದು. 5 ಡೇಸು ವೇಟ್ ಮಾಡಿ. ಸೊ ನೆಕ್ಸ್ಟ್ ಮಂಡೇ ನೀವೊಂದು ಮೈಂಡ್ ಸೆಟ್ ಇಟ್ಕೊಂಡು ಹೋಗು. ಓಕೆ, ನೆಕ್ಸ್ಟ್ ಮಂಡೇ ಏನು ಮಾಡಿ, ಆ 5 ಕಂಪ್ನೀಸಲ್ಲಿ ನೀವು ಅದರಲ್ಲಿ ಶಾರ್ಟ್ ಮಾಡ್ಬೋದು. ನೀವು ಆ 5 ಕಂಪ್ನಿಯಲ್ಲಿ ಡೌನ್ ಯಾವುದ್ಯಾವ್ದಿದೆ ನಿಮ್ಗೆ ರೆಡ್ ಗ್ರೀನ್ ತೋರಿಸುತ್ತೆ. ಡೌನ್ ಇರೋದೆಲ್ಲ ರೆಡ್ ತೋರಿಸುತ್ತೆ, ಪಾಸಿಟಿವ್ ಇರೋದೆಲ್ಲ ಗ್ರೀನ್ ಇರುತ್ತೆ. ನೀವು ಅದನ್ನು ಶಾರ್ಟ್ ಮಾಡ್ಕೊಬೋದು. ಈಗ 4-5 ಕಂಪ್ನಿ ಇದ್ದಾಗ ಶಾರ್ಟಿಂಗ್ ಎಲ್ಲ ಬೇಕಾಗಿಲ್ಲ, ನೀವು ಡೈರೆಕ್ಟಾಗಿ ನೋಡ್ಬೋದು. ಬಟ್ ವೆನ್ ಯು ಹ್ಯಾವ್ ಸಮ್ 50 ಕಂಪ್ನೀಸ್ ಇದ್ದಾಗ ಶಾರ್ಟಿಂಗ್ ಎಲ್ಲ ಬೇಕಾಗುತ್ತೆ. ಶಾರ್ಟ್ ಬೈ ನೆಗೆಟಿವ್, ಶಾರ್ಟ್ ಬೈ ಪಾಸಿಟಿವ್ ಅಂತೇಳಿ ಆ ಥರ ಮಾಡ್ಬೋದು. ಶಾರ್ಟ್ ಮಾಡಿದಾಗ ನೆಗೆಟಿವ್ ಯಾವುದ್ಯಾವ್ದು ಇರುತ್ತೆ ನೆಕ್ಸ್ಟ್ ವೀಕಲ್ಲಿ ರೀಬೈ ಮಾಡಿ. ಮತ್ತೆ ನಿಮ್ಮ ಹತ್ರ 10,000 ಇದೆ ಅನ್ಕೊಳ್ಳಿ ನೆಕ್ಸ್ಟ್ ವೀಕಿಗೆ. ಫಾರ್ ಎಕ್ಸಾಂಪಲ್ ಈಗ ನಾವು ನಾಳೆ ತಗೊಂತೀನಿ ಅನ್ಕೊಳ್ಳಿ, 1518 ತಗೊಳ್ತೀನಿ ನಾಳೆ. ಒಂದು ವಾರ ಬಿಡ್ತೀನಿ. ಮಂಡೇ ತಗೊಂಡು ಟ್ಯೂಸ್ಡೇ ಇಟ್ ವಿಲ್ ಗೋ ಟಿಲ್ 1550 and Wednesday it will go to 1620, and the same way Friday it goes down till 1530. Now we have to buy it or wait for another. Next Monday we have to buy it, or we have to wait for 15 lesser than 1518. So there is no hard rule. Okay. ನೀವು ವೇಟ್ ಮಾಡೇ ಬಿಡಿ ಅಂತೇನೂ ಇಲ್ಲ. ಸೊ ನೀವು ಒಂದು 50-100 ರೂಪಾಯಿ ಕಡಿಮೆ ಹೋಗ್ತಾ ಇದೆ, ಒಂದು 2 ದಿನದಲ್ಲೇ ಹೋಗ್ತಾ ಇದೆ, ಒಂದೇ ದಿನದಲ್ಲಿ ಹೋಗ್ತಾ ಇದೆ ಅಂತಂದ್ರೆ ನೀವು ಅವರೇಜ್ ಮಾಡಬೇಕು ಅಂತ ಅನಿಸ್ತು ಅಂದರೆ ಬೈ ಮಾಡಿ, ನೆಕ್ಸ್ಟ್ ಡೇನೇ ಬೈ ಮಾಡಿ. ದೇರ್ ಇಸ್ ನೋ ಹಾರ್ಡ್ ರೂಲ್, ನೋ ಸ್ಟಾಪಿಂಗ್. ಸಿ ಇಂಟೆನ್ಷನ್ ಕ್ಲಿಯರ್ ಆಗಿರಲಿ. ಇಂಟೆನ್ಷನ್ ನಾ ಹೇಳೋದು ಏನಂತಂದರೆ ಅವರೇಜ್ ನಿಮ್ಮದು ಕಡಿಮೆ ಆಗಬೇಕು. ನಾನು ತೊಗೊಂಡಿರೋ ಪ್ರೈಸು 1,520 ರೂಪಾಯಿ ನಾನು ತೊಗೊಂಡಿರೋ ಪ್ರೈಸು. ಓಕೆ, ನಾಳೆ ನಾನು 10 ಶೇರ್ ಮಾಡಿದ್ಮೇಲೆ 1,500 ರೂಪಾಯಿಗೆ ಬಂದಿರಬೇಕು, ಇಲ್ಲ 1,450 ರೂಪಾಯಿಗೆ ಬಂದಿರಬೇಕು. ನಮ್ದು ಬೈಯಿಂಗ್ ಅವರೇಜ್ ಪ್ರೈಸು ಆಫ್ ಲಾಟ್ ಆಫ್ ಎಲ್ಲಾನು ಏನಾಗಿರ್ಬೇಕು, ಕಡಿಮೆ ಆಗಿರ್ಬೇಕು. ಎಷ್ಟು ಕಡಿಮೆ ಮಾಡ್ಕೋತೀರಾ ನೀವು, ಎಷ್ಟು ಫ್ರೀಕ್ವೆನ್ಸಿ ಮೇಲೆ ತಗೋತೀರಾ ಅದು ಒಳ್ಳೇದು. ಏನಾಗುತ್ತೆ ಇಲ್ಲ ಅಂದರೆ ನಾನು ಬಲ್ಕಲ್ಲಿ ತಗೋಬೋದು. ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಏನು ಮಾಡ್ತಾರೆ, ಅವರು 50,000 ಹಾಕಿ HDFC ಬ್ಯಾಂಕಲ್ಲಿ ಒಂದು 100 ಶೇರ್ ತೊಗೊಂಬಿಡಿ. ನಾರ್ಮಲಿ 99% ಎಲ್ಲರೂ ಹಂಗೆ ಮಾಡೋದು. ಇವತ್ತು ನಾನು ಮುಂಚೆ ಹಂಗೆ ಮಾಡಿದ್ದೆ. ಒಂದು ತಗೊಂಡು ಪೇಷನ್ಸ್ ಯಾರಿಗೂ ಇಲ್ಲ. ಈಗ ನಾನು ಹೇಳ್ತೀನಿ ನಿಮಗೂ ಅಂದಾಗ ಕೆಲವ್ರು ಏನು ಮಾಡ್ತಿದ್ರೆ, ಇವನ್ ನನ್ನ ಫ್ರೆಂಡ್ಸೇ ಹೇಳಿದ್ದೀನಿ, ಕೆಲವರು ಆ ಥರ ದೊಡ್ಡ ಕಂಪ್ನಿ 1,000-2,000 ಇರೋ ಕಂಪ್ನಿಗಳು ಒಂದು ಬೈ ಮಾಡ್ತಾರೆ. ಎಲ್ಲಾದರೂ ಒಂದು 50 ರೂಪಾಯಿ ಇದೆ ಕಂಪ್ನಿ ಅಂದರೆ 50 ರೂಪಾಯಿಗೆ ಒಂದೇ ಯಾಕೆ ತೊಗೊಳ್ಳಿ, ನಾನು 500 ರೂಪಾಯಿ ಹಾಕ್ಬಿಟ್ಟು 10 ತೊಗೊಂಡ್ಬಿಡ್ತೀನಿ ಅನ್ನೋ ಒಂದು ಅಗ್ರೆಸಿವ್ನೆಸ್ ಬಂದ್ಬಿಡುತ್ತೆ. ಯೂಶಲಿ ಏನು ಮಾಡ್ತಾರೆ ಆ ಥರ. ನೀವು ಈಗ ಎಕ್ಸಾಂಪಲ್ ಹೇಳ್ತೀನಿ, 1,500 ರೂಪಾಯಿ HDFC ಬ್ಯಾಂಕ್ ಇದೆ, ನೀವು 100 ಶೇರ್ ಬೈ ಮಾಡಿದ್ರೆ 1.5 ಲಕ್ಷ ಹಾಕ್ತೀರಾ. 1.5 ಲಕ್ಷ ಹಾಕ್ಬಿಟ್ಟೆ ನಾನು, 1,400 ಬಂತು, 4,000 ರೂಪಾಯಿ ಡೌನ್ ಆಗೋಯ್ತು. ವಿಲ್ ಯು ಬೈ ಒನ್ ಮೋರ್?
ಆಲ್ರೆಡಿ ನಾನು 1.5 ಲಕ್ಷ ಹಾಕಿದ್ದೀನಿ, ಮತ್ತೆ ನಾನು ಇನ್ನೊಂದು ಎಲ್ಲಿ ಹಾಕ್ತೀನಿ? ಬೈ ಆಕ್ಚುಲಿ 4,000 ಕಡಿಮೆ ಆಯ್ತಂದ್ರೆ ಬೈ ಮಾಡ್ಬೇಕು. ಬೈ ಮಾಡ್ಬೇಕು ಆಕ್ಚುಲಿ. ಬಟ್ ಏನಾಗುತ್ತೆ, ಇಲ್ಲ ಆಗಲ್ಲ, ಆಕ್ಚುಲಿ ಆಗಲ್ಲ. ಇವನ್ ನನ್ಗೆ ಆಗಲ್ಲ. ನಾನು ಇಷ್ಟ ಹೇಳ್ತೀನಿ ಅಂದ್ರೆ ಅಷ್ಟು will not. ಹಾ, ಈ ಇಷ್ಟ ಹಾಕಿದೀನಿ, ಇನ್ನೂ ಕಡಿಮೆ ಆದ್ರೆ ಇನ್ನೂ ಅದನ್ನೂ ಹೋಗುತ್ತಲ್ಲ, ಅದ್ರ ಜೊತೆ ಇದನ್ನೂ ಹೋಗುತ್ತೆ. ಹೌದು. ಏನಾಗುತ್ತೆ, ಅದೇ ಒಂದು 100 ರೂಪಾಯಿ 4,000 ರೂಪಾಯಿ ಜಾಸ್ತಿ ಆಗಿದೆ ಅನ್ಕೊಳ್ಳಿ. 1,540, ನಿಮಗೆ 1,600 ಆಗಿದೆ ಅನ್ಕೊಳ್ಳಿ. 1,60,000 ಆಯ್ತು. 10,000 ಪ್ರಾಫಿಟ್ ಅಲ್ಲಿ ಇದೆ. ನೀವ್ ಏನ್ ಮಾಡ್ಬಿಡ್ತಾರ, ತಕ್ಷಣ ತಗೊಳ್ತೀವಿ. ಇಲ್ಲ, ಸೆಲ್ ಮಾಡ್ಬಿಡ್ತಾರ. 10,000 ಪ್ರಾಫಿಟ್ ಬಂತು ಅಂತೇಳಿ 10,000 ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಎಲ್ಲ ಫೈನಾನ್ಷಿಯಲ್ ಅಡ್ವೈಸ್. ಯೂಶಲಿ 100% ಎಲ್ಲರೂ ಮಾಡೋದೇ ಹಾಗೆ. 10,000 ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡೋಣ ಆರಾಮಾಗಿ. ಬಟ್ ಅದೇ ಡೌನ್ ಆದಾಗ ವೇಟ್ ಮಾಡ್ತಾರೆ ಜನ, ಅದು ಮತ್ತೆ ಬರಲಿ ಅಂತೇಳಿ. ಬಟ್ ಪ್ರಾಫಿಟ್ ಆದಾಗ ವೇಟ್ ಮಾಡಲ್ಲ, ಅದು ಗ್ರೀಡಿನೆಸ್, ಅದು ಏನಾಗುತ್ತೋ. ಬಟ್ ಏನಂದ್ರೆ ಪ್ರಾಫಿಟ್ ಆಗ್ತಾ ಆಗ್ತಾ ಈಗ ಏನಾಗುತ್ತೆ, ನಮ್ದು ಗ್ರೋತ್ ಕಾಂಪೌಂಡೆಡ್ ಗ್ರೋತ್ ಆಗುತ್ತೆ. ಸೊ ವೇಟ್ ಮಾಡಬೇಕು, ಎರಡಕ್ಕೂ ವೇಟ್ ಮಾಡಬೇಕು. ಡೌನ್ ಇದ್ದಾಗ ನಮ್ಗೆ ಹೆಂಗ್ ಫೀಲ್ ಮಾಡಬೇಕು ಅಂತಂದ್ರೆ, ಯು ಹ್ಯಾವ್ ಟು ಫೀಲ್ ಹ್ಯಾಪಿ ವೆನ್ ಯು ಸ್ಟಾರ್ಟಿಂಗ್ ನೌ, ರೈಟ್? ಫಾರ್ ದ ನೆಕ್ಸ್ಟ್ 5 years ನೀವು ಏನು ಯೋಚನೆ ಮಾಡ್ಬೇಕಂತಂದ್ರೆ, ನೀವು ತಗೊಂಡಿರೋ ಕಂಪ್ನಿಗಳು ಎಷ್ಟು ಲಾಂಗ್ ಆಗಿ ನೆಗೆಟಿವ್ ಅಲ್ಲಿ ಬರುತ್ತೆ, ಅಷ್ಟು ಒಳ್ಳೇದು ನಮಗೆ ಅನ್ನೋದನ್ನ ನೀವು ಫೀಲ್ ಮಾಡ್ಕೋಬೇಕು. ಐ ಟೆಲ್ ಯು ಫ್ರಾಂಕ್ಲಿ, ನಾನು ಕೆಲವು ಸ್ಟಾಕ್ಸ್ ನಾನು ತೋರಿಸ್ತೀನಿ, ನಂದು ರಿಯಲ್ ಎಕ್ಸ್ಪೀರಿಯನ್ಸ್, ನಾನು ಹೇಗೆ ಬೈ ಮಾಡಿದ್ದೀನಿ ಅಂತ ಹೇಳಿ, ಎಷ್ಟು ಪೇಷನ್ಸ್ ಇಂದ. ಐ ಹ್ಯಾವ್ 300 ಕಂಪ್ನೀಸ್ ಅಂಡ್ ಎವ್ರಿ ಕಂಪ್ನಿ, ಕೆಲವು ಕಂಪ್ನಿಗಳೆಲ್ಲ ನಾನು 40, 50, 60 ಅಂಡ್ ಎವ್ರಿ ಕಂಪ್ನಿ, ಎವ್ರಿ ಸ್ಟಾಕ್ ಐ ಬಾಟ್ 1 by 1 ಓನ್ಲಿ ವಿತ್ ಅ ಲಾಟ್ ಆಫ್ ಪೇಷನ್ಸ್. ಆ ಪೇಷನ್ಸ್ ಎಷ್ಟು ನಿಮ್ಗಿರುತ್ತಲ್ಲ, ಇಟ್ ವಿಲ್ ಗಿವ್ ಯು ದ ರಿಟರ್ನ್ ಸೋ ಮಚ್. ಅವರೇಜ್ ಔಟ್ ಮಾಡಿ ಕಂಪ್ನೀಸ್ ಎಷ್ಟೇ ಫ್ಲಕ್ಚುಯೇಟ್ ಅಲ್ಲಿ ನಾನು ಲಾಂಗ್ ರನ್ ಅಲ್ಲಿ ತೋರಿಸಿದ್ದೀನಿ. ಎವ್ರಿ ಕಂಪ್ನೀಸ್ ಗೋಸ್ಟ್ ಗ್ರೀನ್. ನೀವು ಶಾರ್ಟ್ ಟರ್ಮ್ ಅಲ್ಲಿ ನೋಡಿದ್ರೆ ಆಗಲ್ಲ. ಅದು ಯಾವುದೋ ಒಂದು ಒಬ್ರು ಹೇಳ್ತಾರೆ, ಮನುಷ್ಯ ಆಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ಒಂದು ದಿವಸ ಎಲ್ಲ ಮೇಲೆ ಹೋಗ್ಲೇಬೇಕು. ಈ ಸ್ಟಾಕ್ ಮಾರ್ಕೆಟ್ ಮೇಲೇನೆ ಹೋಗುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಗೆ 1 ವರ್ಷ, 2 ವರ್ಷ, 5 ವರ್ಷ ನೀವು ಫ್ಲಕ್ಚುಯೇಟ್ ಆಗುತ್ತೆ. ಆಮೇಲೆ ಯಾವಾಗ ನಿಮ್ಗೆ ರೆಡ್ ಅಲ್ಲಿ ಬರುತ್ತಲ್ಲ, ಟ್ರೈ ಟು ರೀಬೈ ಎನಿ ಕಂಪ್ನಿ. ಓಕೆ, ಇವಾಗ ನೀವು ಎಷ್ಟು ಸ್ಟಾಕ್ಸ್ ನ ತಗೊಳ್ಳೋದಕ್ಕೆ ರೆಕಮೆಂಡ್ ಮಾಡ್ತೀರಾ ಅಟ್ ಅ ಟೈಮ್? ಇವಾಗ ರಿಲಯನ್ಸ್ ಇದೆ. ಸೊ ವಾಟ್ ಐ ಥಾಟ್, ನನಗೆ ಒಂದು ವಿಪ್ರೋ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಎಷ್ಟು ಕಂಪ್ನೀಸ್ ಅಂತ ನಿಮ್ಗೆ ಹೇಳಬೇಕು ಅಂದ್ರೆ, ಇದು ವಿಪ್ರೋ ಎಕ್ಸಾಂಪಲ್ ಇದು. ಓಕೆ, 1980 ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಒಂದೇ ಶೇರ್, ವಿಚ್ ವಾಸ್ ನಾನು ಮಾಡಿದ್ದಲ್ಲ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಅಂಡ್ ಶೋಯಿಂಗ್ ಯು. ನಾನು 1981 ಹುಟ್ಟಿರೋದು ನಾನು. ಓಕೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಓಕೆ, ಒಂದೇ ತಗೊಂಡಿರೋದು ಎಕ್ಸಾಂಪಲ್ ತಗೊಂಡಿದ್ದಿದ್ರೆ, ಅವ್ರೇನ್ ಮಾಡಿದ್ದಾರೆ 81 ಅಲ್ಲಿ 1:, ಅದು ಅವಾಗ 100 ರೂಪೀಸ್ ಇತ್ತು. ಓಕೆ, 1981 ಅಲ್ಲಿ 1:1 ಇದ್ದಿದ್ದು 2 ಆಗಿದೆ. ಬೋನಸ್ ಬರುತ್ತೆ ನಮ್ಮ ಅಕೌಂಟ್ ಅಲ್ಲಿ, ನಮ್ಮ ಡಿಮೆಟ್ ಅಕೌಂಟ್ ಅಲ್ಲಿ ಡಬಲ್ ಆಗುತ್ತೆ. ಸೊ ಅದೇ ತರ 85 ಅಲ್ಲಿ 1:1, 4 40, 4 ಇದ್ದದ್ದು 40, 10 ಸ್ಪ್ಲಿಟ್ ಮಾಡಿದ್ದಾರೆ. ಒಂದಿದ್ದಕ್ಕೆ 10 ಕೊಡ್ತಾರೆ. 40, 80, 160, 320 ಹೀಗೆ ಮಾಡ್ತಾ 2,56,000 ಶೇರ್ಸ್ ಆಗಿದೆ. ಸೋ ಮೆನಿ ಟೈಮ್ಸ್ ಬೋನಸ್ ಕೊಟ್ಟಿದೆ. ಇದು 19 ವರೆಗೂ ಆಗಿದೆ. 2024 ಅಲ್ಲೂ ಮತ್ತೆ ಇನ್ನೊಂದ್ಸರಿ ಕೊಟ್ಟಿದ್ದಾರೆ. 2,56,000 ಇದ್ದದ್ದು 5 lakh ಶೇರ್ಸ್ ಆಗಿದೆ. 5 lakhs ಟುಡೇಸ್ ಮಾರ್ಕೆಟ್ ಅಲ್ಲಿ 250 ರೂಪೀಸ್ ಇರೋದು. 5 lakh into 250 ರೂಪೀಸ್ ಅಂದ್ರೆ 12 ಕೋಟಿ 80 ಲಕ್ಷ. ಅವ್ರು ಒಂದೇ ಸತಿ ಇನ್ವೆಸ್ಟ್ ಮಾಡಿರೋದು, ಒಂದೇ ಸತಿ ಒಂದೇ ಶೇರ್, ಒಂದೇ ಸತಿ ಒಂದೇ ಶೇರ್, ಮತ್ತೆ ರೀಬೈ ಮಾಡಿಲ್ಲ. ಕೆನ್ ಯು ಥಿಂಕ್, ರೀಬೈ ಮಾಡಿದ್ರೆ ಎಷ್ಟಿರ್ತಿತ್ತು? ಅದೇನೆ. ಇನ್ನೂ ಒಂದು ತಗೊಂಡಿದ್ರೆ ಹೌದು 25 crores, ಇನ್ನೂ ಒಂದು ತಗೊಂಡಿದ್ರೆ 75, ಐ ಮೀನ್ ಆತರ 75 crores. ಕರೆಕ್ಟ್. ಆಮೇಲೆ ಇದಕ್ಕೆ ಬರೀ 3 ರೂಪೀಸ್ ಅಲ್ಲ 6 ರೂಪೀಸ್ ಕೊಟ್ಟಿದ್ದಾರೆ ಡಿವಿಡೆಂಡ್ ಲಾಸ್ಟ್ ಮಂತ್ ಅಲ್ಲಿ. ಸೊ 5 ಲಕ್ಷ ಇಂಟು 6 ಎಷ್ಟಾಯ್ತು? 30 lakhs ಡಿವಿಡೆಂಡ್. 30 lakhs ಒನ್ ಟ್ರಾನ್ಸಾಕ್ಷನ್ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಬಂದು ಕ್ರೆಡಿಟ್ ಆಗುತ್ತೆ. ಜಸ್ಟ್ ಒನ್ ಟ್ರಾನ್ಸಾಕ್ಷನ್. ಸೊ ಶೇರ್ಸ್ ಅವರೇ ಹಂಗೆ ಡಬಲ್ ಮಾಡ್ತಾರೆ. ಹೌದಾ? ಎವ್ರಿ ಕಂಪ್ನಿ ಗಿವ್ಸ್ ಬೋನಸ್. ಅದರಲ್ಲಿ ಈ ಸೆನ್ಸೆಕ್ಸ್ ಲಿಸ್ಟೆಡ್ ಕಂಪ್ನೀಸ್ ಫಂಡಮೆಂಟಲಿ ಸ್ಟ್ರಾಂಗ್ ಇರೋದು 100% ಕೊಟ್ಟೆ ಕೊಡ್ತಾರೆ. ಫ್ರೀಕ್ವೆನ್ಸಿ ಕೆಲವು ಕಂಪ್ನಿ
3 ಇಯರ್ಸ್ಗೆ ಒಂದ್ಸರಿ ಕೆಲವು ಕಂಪ್ನಿ, 5 ಇಯರ್ಸ್ಗೆ ಒಂದ್ಸರಿ ಕೆಲವು ಕಂಪ್ನಿ, 10 ಇಯರ್ಸ್ಗೆ ಒಂದ್ಸರಿ, ಬೇಸ್ಡ್ ಆನ್ ದೇರ್ ಇದು ಗೇನ್, ಅವ್ರದ್ದು ಪ್ರಾಫಿಟ್, ಅವ್ರದ್ದು ಹೇಗೆ ಪಾಪ್ಯುಲಾರಿಟಿ ಆಗ್ತಾರೆ ಅದ್ರ ಮೇಲೆ ಇರುತ್ತೆ. ಮೋಸ ಮಾಡಕ್ಕೆ ಆಗಲ್ಲ. ಆಮೇಲೆ ನಿಮ್ಗೆ ಸೇವಿಂಗ್ಸ್ ಅಕೌಂಟು, ನಿಮ್ಗೆ ಬೇರೆ ಬೇರೆ ಅಕೌಂಟ್ ಎಲ್ಲ ನಿಮ್ಗೆ ಸ್ಕ್ಯಾಮ್ ಆಗ್ಬೋದು. ದಿಸ್ ಡಿಮ್ಯಾಟ್ ಅಕೌಂಟ್ ಕೆನಾಟ್ ಬಿ ಸ್ಕ್ಯಾಮ್. ಯಾರು ಇಲ್ಲಿವರೆಗೂ ಹ್ಯಾಕ್ ಮಾಡಿ ಸ್ಕ್ಯಾಮ್ ಆಗಿಲ್ಲ. ಓಕೆ. ಡಿಮ್ಯಾಟ್ ಇಸ್ ದ ಸೇಫೆಸ್ಟ್. ಆಮೇಲೆ ಇದು ಲಿಕ್ವಿಡಿಟಿ. ಆಮೇಲೆ ಯಾಕೆ ನೀವು ಓಕೆ ನಿಮ್ ಕ್ವಶನ್ ಯಾವ ಕಂಪ್ನಿಗಳು, ಎಷ್ಟು ಕಂಪ್ನಿಗಳು ತಗೋಬೇಕು ಅನ್ನೋದು. ಆಮೇಲೆ ನೆಕ್ಸ್ಟ್ ವಿಪ್ರೋ ಯಾವ್ದು, ಈ ತರ ಯಾವ ಕಂಪ್ನಿ ಚೂಸ್ ಮಾಡೋದು, ನಾ ಎಷ್ಟು ಕಂಪ್ನಿಗಳು ನನ್ನ ಪೋರ್ಟ್ಫೋಲಿಯೋ ಹಾಕೋಬೇಕು. ಹಾನೆಸ್ಟ್ಲಿ ಈ ತರ ಕಂಪ್ನಿ ನನಗೂ ಗೊತ್ತಿಲ್ಲ ಯಾವ್ದು, ಈ ತರ ಬೋನಸ್ ಯಾವ್ದು ಕೊಡುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಆಕ್ಚುಲಿ ಇಂಪ್ರೆಸ್ಡ್ ವಿತ್ ಕಂಪ್ನಿ, ದಿಸ್ ಕಂಪ್ನಿ. ಇದು ಆದ್ಮೇಲೆ ನಾನು ಒಂದು ಬೈ ಮಾಡ್ಬೇಕನ್ನೋದು ನಾನು ಪ್ಲಾನ್ ಮಾಡ್ಕೊಂಡಿದ್ದು. ಅವರು ಬೈ ಮಾಡಿದ್ದಾರೆ. ಹೌದಾ? ಅವ್ರಿಗೆ ಗೊತ್ತಿಲ್ಲ. ಓಕೆ, ಇಲ್ಲಾಂದ್ರೆ ನಾವು 40 ಶೇರ್ ಇಟ್ಕೊಂಡಿದ್ದಾರೆ. ಹೌದಾ? ಓಕೆ. ಮುಂಚೆ ಬೈ ಮಾಡಿದ್ರೆ ಲಾಸ್ಟ್ ಇಯರ್ ಬೋನಸ್ ಸಿಕ್ಕು ನಮ್ಮ 40ರಿಂದ 80 ಆಗಿರ್ಬೋದು. ಬೈ ಮಾಡಿರೋದು 9 ವರ್ಷದಿಂದ. 9 ವರ್ಷದಿಂದ ಬೈ ಮಾಡಿರೋದು. ಅಂದ್ರೆ ನಿಮ್ಗೆ ಬೋನಸ್ ಸಿಕ್ಕಿರುತ್ತೆ, 2-3 ಸರಿ ಬೋನಸ್ ಸಿಕ್ಕಿರುತ್ತೆ. ಹೌದಾ? ಓಕೆ. ಓಕೆ, ಹಾನೆಸ್ಟ್ಲಿ ನನಗೂ ಗೊತ್ತಿಲ್ಲ ನೆಕ್ಸ್ಟ್ ವಿಪ್ರೋ ಯಾವುದು, ಈ ತರ ಯಾವ್ದು. ಅದಕ್ಕೆ ನಾನು ಇನ್ವೆಸ್ಟ್ ಮಾಡಿದೆ, ಅಲ್ಲಿ ಬೈ ಎಂಟೈರ್ ಮಾರ್ಕೆಟ್. ಎಂಟೈರ್ ಮಾರ್ಕೆಟ್ ಅಂದ್ರೆ ಆಸ್ ಮಚ್ ಆಸ್ ಪಾಸಿಬಲ್ ಎಷ್ಟು ಕಂಪ್ನೀಸ್ ಬೈ ಆಗುತ್ತೆ ಅಷ್ಟು ಕಂಪ್ನೀಸ್ ಬೈ ಮಾಡ್ತೀನಿ. ಓಕೆ, ಅಂದ್ರೆ ಎವ್ರಿ ವೀಕ್ ನನಗೆ ಏನಂದ್ರೆ, ಓಕೆ ನಾನು ಹೇಳಿದೆ, ನಾನು ಏನು ಮಾಡಿದ್ದೀನಿ, ಫ್ರೀಕ್ವೆನ್ಸಿ ಎವ್ರಿ ವೀಕ್ ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎವ್ರಿ ವೀಕ್ ಓಕೆ, ನೆಕ್ಸ್ಟ್ ವೀಕ್ ನನ್ನ ಹತ್ರ ಎಷ್ಟಿದೆ, 5,000 ಇದೆ, 10,000 ಇದೆ, 15,000 ಇದೆ, ಎಷ್ಟಾರು ಇಲ್ಲಿ ಸೆಟ್ ಮಾಡ್ಕೋತೀನಿ. ಎಲ್ಲಾದರೂ ನನ್ನ ಸ್ಯಾಲ್ರಿಯಿಂದ ಆದರೂ ಇಲ್ಲ ಅವಳ ಬಿಸ್ನೆಸ್ಸಿಂದ ಆಗಲಿ ಏನೋ ಒಂದು ಅಮೌಂಟನ್ನು ರೆಡಿ ಮಾಡಿಕೊಂಡು ನಾನು ಸ್ಯಾಟರ್ಡೆ ಸಂಡೇ ಅಮೌಂಟನ್ನು ರೆಡಿ ಮಾಡ್ಕೊಂಡು ಮಂಡೇ ಎದ್ದೇಳ್ತಿದ್ದಂಗೆ ಫಸ್ಟು ನನ್ನ ಪೋರ್ಟ್ಫೋಲಿಯೋದಲ್ಲಿ ಯಾವುದ್ಯಾವುದು ನೆಗೆಟಿವ್ ಇದೆ ಅದನ್ನೆಲ್ಲ ರೀಬೈ ಮಾಡ್ಕೊಂಡೇ ಹೋಗ್ತೀನಿ. ಫಸ್ಟ್ ಯಾವುದು ನೆಗೆಟಿವ್ ಅಲ್ಲಿಲ್ಲ, ಅಥವಾ 10,000 ಅಲ್ಲಿ ನೆಗೆಟಿವ್ ಎಲ್ಲ ಬೈ ಮಾಡಿಬಿಟ್ಟು ಇನ್ನೂ 2,000 ಮಿಕ್ಕಿದೆ, ಅದಕ್ಕೆ ಮತ್ತೆ ಹೊಸ ಕಂಪ್ನಿ ಮೇಲೆ ಹಾಕೋದು, ಇನ್ನೂ ಒಂದು ಹೊಸ ಕಂಪ್ನಿ ಒಂದೇ ಬೈ ಮಾಡಿ ಹಾಕೋದು. ಕಂಪ್ನಿ ಚೂಸ್ ಮಾಡೋದು ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ ಸೆನ್ಸೆಕ್ಸ್ ನಿಫ್ಟಿ ಹೇಳಿದ್ನಲ್ಲ, ಫಸ್ಟ್ ಅದನ್ನೆಲ್ಲ ಬೈ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಫ್ಯೂಚರ್ಡ್. ಈಗ ನೆಕ್ಸ್ಟ್ ಫ್ಯೂಚರ್ಸ್ ಎಲ್ಲ ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೋಲಾರ್, ಎಲೆಕ್ಟ್ರಿಕ್ ವೆಹಿಕಲ್ಸ್, ಸೆಮಿಕಂಡಕ್ಟರ್, UPI ಟ್ರಾನ್ಸಾಕ್ಷನ್, ಈ ಥರ ರಿಲೇಟೆಡ್ ಕಂಪ್ನೀಸು ಟಾಪ್ 10 ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅದರಲ್ಲಿ ಗೂಗಲಲ್ಲಿ ಹಾಕ್ಬಿಟ್ರೆ ಯಾವುದು ಕಂಪ್ನಿ ಬರುತ್ತೆ, ಲಿಸ್ಟ್ ಬರುತ್ತೆ, ಈ ಕಂಪ್ನಿ ಅದು ತೊಗೊಂಡ್ಬಿಡೋದು. ಡಿಫೆನ್ಸ್ ಆಗಲಿ ಏನಂತ ಹೆಂಗ್ ಸರ್ಚ್ ಮಾಡ್ತೀರಾ? ಸರ್ಚ್ ಮಾಡೋದು ಟಾಪ್ ಬೆಸ್ಟ್ ಕಂಪ್ನೀಸ್ ಸೆಮಿಕಂಡಕ್ಟರ್ ಸೆಕ್ಟರ್. ಓಕೆ. ಸೆಮಿಕಂಡಕ್ಟರ್ ಸೆಕ್ಟರ್ ಅಲ್ಲಿ ಟಾಪ್ 10 ಯಾವ ಕಂಪ್ನೀಸ್ ಬೆಸ್ಟ್ ಪರ್ಫಾರ್ಮಿಂಗ್, ಅದರಲ್ಲಿ ಟಾಪ್ 10 ಎಲ್ಲದನ್ನು ಪ್ಲಾನ್ ಫಾರ್ ಬೈ ನೆಕ್ಸ್ಟ್ ಕಮಿಂಗ್ ವೀಕ್ಸ್ ಅಲ್ಲಿ. ಓಕೆ, ಸೊ ಫಸ್ಟ್ ನೀವು ಆ ಸೆನ್ಸೆಕ್ಸ್ ಸೆನ್ಸೆಕ್ಸ್ ಟ್ರೈ ಮಾಡಿ. ಅದೆಲ್ಲ ಫುಲ್ ಅದಾದ್ಮೇಲೆ next ಇದಕ್ಕೆ ಹೋಗಿ. ಅದು ಅಂದ್ರೆ ಅದಾಗಿದೆ ಅಂದ್ರೆ ನಾನು ಕಂಪ್ಲೀಟ್ ಮಾಡಿಲ್ಲ, ಎಲ್ಲ 30 ಹಾಕಿಲ್ಲ, ಅದ್ರಲ್ಲಿ ಆಲ್ಮೋಸ್ಟ್ ಒಂದು 15-16 ಹಾಕಿದ್ದೀನಿ. ಇನ್ನು ಬಿಕಾಸ್ ನನ್ನ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ಸ್ವಲ್ಪ ಜಾಸ್ತಿ ಇದೆ, ಅದನ್ನ ಇನ್ನು ರೀಬೈ ಮಾಡ್ತಾ ಇದ್ದೀನಿ. ಓಕೆ, ಆ ತರ. ಓಕೆ, ಯಾವಾಗ ಅದೆಲ್ಲ ಪಾಸಿಟಿವ್ ಬಂದು ನನಗೆ ಇನ್ನೂ ಒಂದು 4-5 ಕಂಪ್ನಿ ಅಷ್ಟೇ ನೆಗೆಟಿವ್ ಅಲ್ಲಿದೆ, ಮಿಕ್ಕತ್ತೆ ಅಮೌಂಟ್ ಅಂದಾಗ ನಾನು ಹೊಸ ಕಂಪ್ನಿ ಬೈ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಬಟ್ ಯಾವಾಗಾದ್ರೂ ತಲೆಯಲ್ಲಿ ಬಂತು ಇದು ಕಂಪ್ನಿ ಚೆನ್ನಾಗಿದೆ ಬೈ ಮಾಡೋಕೆ ಬೇಗ ಅಂದಾಗ ಬೈ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇಲ್ಲೇನಿಲ್ಲ, ಗೂಗಲ್ ಅಲ್ಲಿ ಟಾಪ್ ಬೆಸ್ಟ್ ಕಂಪ್ನೀಸ್ ಇನ್ ಸೆಮಿ ಕಂಡಕ್ಟರ್ ಸೆಕ್ಟರ್, ಈ ತರ ಹೇಳಿದಾಗ ಅದು ಕೆಲವು ಬರುತ್ತಲ್ಲ, ಬಂದಾಗ ಅದ್ರ ಬಗ್ಗೆ ಅದನ್ನ ಹಾಕೊಂಡ್ಬಿಡೋದು. ಯಾಕಂದ್ರೆ ಈಗ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಕೂಡಲ್ಲ. ಹೌದಾ? ಈಗ ವಿಪ್ರೋ 1980 ನೋಡಿದಾಗ ವಿಪ್ರೋ ಸ್ಟಾರ್ಟ್ ಆಗಿದ್ದು IT ಕಂಪ್ನಿ ಅಲ್ಲ, ದೇ ಸ್ಟಾರ್ಟೆಡ್ ವಿತ್ ಸೋಪ್. ವಿಪ್ರೋ ಸೋಪ್ ಅಂತ ಬರ್ತಿತ್ತು ಫಸ್ಟ್. ಅವ್ರು IT ಇಂಟ್ರೆಸ್ಟೆಡ್ ಇರಲಿಲ್ಲ. ಸೊ ಅವಾಗ ನೀವು ಫಂಡಮೆಂಟಲಿ ನೋಡಿದಾಗ ಏನೂ ಇರಲಿಲ್ಲ. ಓಕೆ, ಅವ್ರು ಹೋಗ್ತಾ ಹೋಗ್ತಾ ಸೋಪಿಂದ ಆಮೇಲೆ ಡಿಟರ್ಜೆಂಟು ಅದು ಇದು ಬೇರೆ ಬೇರೆ ಮಾಡಿ ಆಮೇಲೆ ಸ್ಲೋಲಿ ಏನು ಮಾಡಿದ್ರು IT ಸೆಕ್ಟರ್ಗೆ ಅವರು ಟ್ರಾನ್ಸ್ಫಾರ್ಮ್ ಆಗಿದ್ರು, IT ಸರ್ವಿಸಸ್ ಅಂತೇಳಿ. ಆಮೇಲೆ ಅದನ್ನೆಲ್ಲ ಬಿಟ್ಬಿಟ್ರು ಅವ್ರು. ಈ ತರ ನೀವು ನೋಡಿದಾಗ ಕೆಲವು ಕಂಪ್ನಿಗಳು, ಯಾಕಂದ್ರೆ ಕಂಪ್ನಿ ಯಾರಾದ್ರೂ ಕಂಪ್ನಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಅದು ಲಿಸ್ಟ್ ಮಾಡಿದ್ದಾರೆ ಅಂದ್ರೆ ದೇ ವಿಲ್ ಹ್ಯಾವ್ ಅ ಬಿಗ್
ಇದಲ್ವಾ ವಿಷನ್ ಅಲ್ವಾ. ಹ್ಮ್ ವಿಷನ್ ಮೇ ಬಿ ಫಸ್ಟ್ 5 years 6 years ಅಲ್ಲಿ ಅವರು ಸ್ಟ್ರಗಲ್ ಮಾಡ್ತಿರ್ತಾರೆ. ನಿಮ್ಗೆ ಗ್ರೋತ್ ಕೊಡ್ತಿರಲ್ಲ, ಡಿವಿಡೆಂಡ್ ಕೊಡ್ತಿರಲ್ಲ, ಬೋನಸ್ ಕೊಡ್ತಿರಲ್ಲ, ಸ್ಟ್ರಗ್ಲಿಂಗ್. ಅವಾಗ ಏನಾಗಿರುತ್ತೆ, ಶೇರ್ ಪ್ರೈಸು ಇನ್ನೂ ಕಡಿಮೆ ಇರುತ್ತೆ. ನೀವು ಬೈ ಮಾಡಿ ಹೋಲ್ಡ್ ಮಾಡಿದಾಗ ಯಾವಾಗ ಅದು ಸ್ಟಾರ್ಟ್ ಕಿಕ್ ಆಫ್ ಆಗುತ್ತೆ ನಮ್ಗೆ ಗೊತ್ತಾಗಲ್ಲ. ಬಟ್ ಕಿಕ್ ಆಫ್ ಆಯ್ತು ಅಂದ್ರೆ ಚೆನ್ನಾಗಿ ಹೋಗುತ್ತೆ. ಅಂದ್ರೆ ಇವಾಗ ಇಲ್ಲಿ ಏನ್ ಕೊಟ್ಟಿದ್ಯೋ ಅದನ್ನ ನೀವು ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡ್ತೀರಾ, ಇಲ್ದರ ಅದನ್ನ ಸ್ಟಡಿ ಮಾಡೋದಕ್ಕೆ ಹೋಗಿರಲ್ಲ ಅಲ್ವಾ? ಕಂಪ್ಲೀಟ್ ಆಗಿ ಅಂದ್ರೆ ಈಗ ಅದಕ್ಕೆ ನಾನು ಟಾಪ್ 10 ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಇಟ್ ವಿಲ್ ಗಿವ್ ಸಮ್ ಬೆಸ್ಟ್ ಕಂಪ್ನೀಸ್ ಅಲ್ಲ. ಸೆಮಿ ಕಂಡಕ್ಟರ್ ಅಲ್ಲಿ 100 ಕಂಪ್ನೀಸ್ ವರ್ಕ್ ಮಾಡ್ತಿರುತ್ತೆ, ಬಟ್ ಅದರಲ್ಲಿ ಟಾಪ್ ಯಾವ ಚೆನ್ನಾಗಿ ಮಾಡ್ತಾ ಇದೆ ಅದರಲ್ಲಿ ಓಪನ್ ಮಾಡಿದಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಟ್ಲೀಸ್ಟ್ ಜಸ್ಟ್ ಒಂದು ಡೀಟೇಲ್ಸ್ ಆದ್ರೂ ನೋಡ್ಬೋದು. ಯಾವ್ದ್ರ ಮೇಲೆ ವರ್ಕ್ ಮಾಡ್ತಾ ಇದೆ, ಎಷ್ಟು ಕ್ರೋರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದೆ, ಏನಾದ್ರು ಡಿವಿಡೆಂಡ್ ಕೊಡ್ತಾ ಇದೆಯಾ, ಸ್ವಲ್ಪ ಕೆಲವು ಸ್ಮಾಲ್ ಫ್ಯಾಕ್ಟರ್ಸ್ ಅಷ್ಟೇ ನೋಡೋದು. ಆಮೇಲೆ ನಾನು ತಗೊಳೋದು ಒಂದೇ ಅಲ್ವಾ, ತಗೊಳೋದು ಒಂದೇ, ನೋ ನೀಡ್ ಟು ವರಿ ಅಬೌಟ್ ಇಟ್. ಈಗ ಅದು ಕೆಲವು ಟೈಮಲ್ಲಿ ಏನಿರುತ್ತೆ, ಈ ತರ ಹೊಸ ಕಂಪ್ನಿಗಳೆಲ್ಲ ಜಾಸ್ತಿ ಇರಲ್ಲ ಪ್ರೈಸ್ ಇದ್ರದೆಲ್ಲ. 200 300 400 ಆ ಥರ ಎಲ್ಲ ಇರುತ್ತೆ. ವೀಕ್ಲಿ ಒಂದು ಕಂಪ್ನಿ ಮೇಲೆ ನಾವು 300 400 ಹಾಕಕ್ಕೆ ಐ ಥಿಂಕ್ ಏನು ನಾವು ಜಾಸ್ತಿ ಯೋಚನೆ ಮಾಡೋದು ಬೇಕಾಗಿಲ್ಲ. ಬಿಕಾಸ್ ನಾವು ಏನಂದ್ರೆ, ನಾವು ಹೊರಗಡೆ ಹೋದ್ವಿ ಅಂದ್ರೆ ಆಟೋ ಚಾರ್ಜಲ್ಲಿ ನಾವು 200 300 ಸ್ಪೆಂಡ್ ಮಾಡ್ತೀವಿ. ಜಸ್ಟ್ ಏನಾದ್ರೂ ಒಂದು ತಗೊಂಡ್ರೆ ಸುಮ್ಮನೆ 200 300 ವೇಸ್ಟ್ ಮಾಡ್ತೀವಿ. 50 100 ರೂಪಾಯಿಗೆ ಅಂತೂ ಲೆಕ್ಕ ಇಲ್ಲ. ಎಲ್ಲೋ ಉಂಡಿಯಲ್ಲಿ ಹಾಕ್ಬಿಡ್ತೀವಿ, ಎಲ್ಲೋ ಯಾರಿಗಾದ್ರೂ ಕೊಟ್ಬಿಡ್ತೀವಿ, ನಾವು ಟಿಪ್ಸ್ ಕೊಟ್ಬಿಡ್ತೀವಿ ಹೋಟೆಲಲ್ಲಿ 50 100 ರೂಪಾಯಿ. ಸೊ ವೆನ್ ಯು ಥಿಂಕ್ ಆಫ್ ಬೈಯಿಂಗ್ ಒನ್ ಕಂಪ್ನಿ ಫಾರ್ 50 rupees, ಯು ಥಿಂಕ್ ಟ್ವೈಸ್. ಐ ಮೀನ್ ಪೀಪಲ್ ವಿಲ್ ಅಂದ್ರೆ ಥಿಂಕ್ ಟ್ವೈಸ್. ಇವಾಗ ಒಂದು ಶೇರು 10,000 rupees ಇರುತ್ತೆ ಅನ್ಕೊಳ್ಳಿ, ಇನ್ನೂ ಒಂದು ಕಡಿಮೆ ಇರುತ್ತೆ ನಿಮಗೆ 200 300 rupees ಇರುತ್ತೆ. ಸೊ ಆ 200 300 rupeesದು ಯು ಕ್ಯಾನ್ ಬೈ ಮಲ್ಟಿಪಲ್ ಆಫ್ ದೋಸ್. 10,000 rupees or 7,000 rupees ಇತ್ತು ಅಂದ್ರೆ ಯು ಕ್ಯಾನ್ ಬೈ ಓನ್ಲಿ ಒನ್ ಶೇರ್, ಅದು ಒಂದು ಪರ್ಟಿಕ್ಯುಲರ್ ಕಂಪನಿದು. ಸೊ ನೀವು ಏನ್ ರೆಕಮೆಂಡ್ ಮಾಡ್ತೀರಾ? ಅಲ್ಲ, ಇವನ್ ಕಡಿಮೆ ಇದ್ರೂ ಒಂದೇ ಬೈ ಮಾಡಿ. ಹೌದಾ? ಇವನ್ 50 ರೂಪಾಯಿ ಇದ್ರೂ ಒಂದೇ ಬೈ ಮಾಡಿ. ಓಕೆ. ಯಾಕಂದ್ರೆ ಕೆಲವು ಕಂಪ್ನಿಗಳು ನಾನು ಅಂದ್ರೆ ಮಿಸ್ಟೇಕ್ಸ್ ಆಗುತ್ತೆ. ಓಕೆ, ನಾನು ಮಿಸ್ಟೇಕ್ ಮಾಡಿ ನನ್ನ ಪೋರ್ಟ್ಫೋಲಿಯೋದಲ್ಲಿ ಕೆಲವೊಂದು 10-15 ಕಂಪ್ನಿಗಳು ಮಿಸ್ಟೇಕ್ ಇದೆ, ಇನ್ನು ಅದನ್ನ ನಾನು ತೆಗ್ದಿಲ್ಲ. ಅದೆಲ್ಲ 5 ರೂಪಾಯಿ 6 ರೂಪಾಯಿಗೆಲ್ಲ ಇರೋದು, ಬಟ್ ಆದ್ರೂ ಒಂದೊಂದೇ ಬೈ ಮಾಡಿದೆ. ಈಗೆಲ್ಲ 1 ರೂಪಾಯಿಗೆ ಬಂದಿದೆ, ರಿಕವರ್ ಆಗ್ತಾ ಇಲ್ಲ. ಬಟ್ ಹಂಗೆ ಬೈ ಮಾಡ್ತಾ ಇದ್ದೀನಿ. 1 ರೂಪಾಯಿ ಹಾಕೋದು ನನಗೇನು ಅಂದ್ರೆ, ಯಾಕಂದ್ರೆ ನನಗೆ ಭಯ ಇಲ್ಲ. ಅಲ್ಲಿ ನಾನು ಹಾಕಿರೋದು ಹಾರ್ಡ್ಲಿ ನಾನು 100 ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅದರಲ್ಲಿ. ಸೊ ಅದು ನನಗೆ ಅಷ್ಟೊಂದು ನೆಗ್ಲಿಜಿಬಲ್ ಅನ್ಸ್ಬಿಡುತ್ತೆ. ಬಟ್ ಕೆಲವು ಕಂಪ್ನಿ ಎಷ್ಟು ವ್ಯಾಲ್ಯೂ ಜಾಸ್ತಿ ಇರುತ್ತೆ ನೋಡಿ, ಆ ಕಂಪ್ನಿಗಳದ್ದು ಆ ವ್ಯಾಲ್ಯೂ ಅಲ್ಲಿವರೆಗೂ ಹೋಗಿದೆ ಅಂದ್ರೆ ಅದು ಅಷ್ಟು ಎಫರ್ಟ್ ಹಾಕಿದೆ ಆ ಕಂಪ್ನಿ. ಪೀಪಲ್ ಆರ್ ಟ್ರಸ್ಟೆಡ್. ಬಿಕಾಸ್ ವ್ಯಾಲ್ಯೂ ವೇರಿಯೇಷನ್ ಯಾವಾಗ ಆಗುತ್ತೆ, ಪೀಪಲ್ ಬೈ ಮಾಡ್ತಾ 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 ಅದ್ರದ್ದು ವ್ಯಾಲ್ಯೂ ಇನ್ಕ್ರೀಸ್ ಆಗಿರುತ್ತೆ. ಸ್ಟೇಕ್ ಹೋಲ್ಡರ್ಸು ಜಾಸ್ತಿ ಇರ್ತಾರೆ. ಒಂದು ಇಂಟರ್ನ್ಯಾಷನಲ್ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಒಂದು ಡೊಮೆಸ್ಟಿಕ್ ಸ್ಟೇಕ್ ಹೋಲ್ಡರ್ಸು ಯಾರು ಮ್ಯೂಚುವಲ್ ಫಂಡ್ ಅವ್ರು ಇರ್ತಾರೆ, ಆಮೇಲೆ ರಿಟೇಲರ್ ಇರ್ತಾರೆ. ಎಲ್ಲಿ ಜಾಸ್ತಿ ಯಾರು ಬೈ ಮಾಡಿರ್ತಾರೆ, ಡಿಮ್ಯಾಂಡ್ ಯಾವ್ದು ಜಾಸ್ತಿ ಇರುತ್ತೆ ಅದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇಲ್ಲ ಅದ್ರದ್ದು ಕ್ಯಾಪಿಟಲ್ ವ್ಯಾಲ್ಯೂ, ಅದ್ರದ್ದು ಫೇಮಸ್ ಜಾಸ್ತಿ ಇರುತ್ತೆ, ಪಾಪ್ಯುಲಾರಿಟಿ. ಓಕೆ. ಸೊ ಯಾವ್ದು ಜಾಸ್ತಿ ದುಡ್ಡಿದೆಯೋ ಅದನ್ನ ಫಸ್ಟ್ ಫೋಕಸ್ ಮಾಡಿ ಅಂತ ಹೇಳ್ತೀರಾ ನೀವು? ಹಾ, ಈ ಪೇಟಿಎಂ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಪೇಟಿಎಂ ನೀವು ಕೇಳಿರ್ಬೇಕಲ್ಲ, ಇದು ಪೇಟಿಎಂ ನೋಡಿ 1300 ಅಲ್ಲಿದೆ. ಇಫ್ ಯು ಸಿ ಮ್ಯಾಕ್ಸ್, ಇದು 2021ರಲ್ಲಿ ಲಿಸ್ಟ್ ಆಗಿರೋದು. ಇಲ್ಲಿವರೆಗೂ 25ರಲ್ಲಿ 4 ವರ್ಷ ಇದು ಇವಾಗ ರೀಸೆಂಟಾಗಿ ಲಿಸ್ಟ್ ಆಗಿರೋದು. ಇದನ್ನು -16% ಅಲ್ಲೇ ನೆಗೆಟಿವ್ ಅಲ್ಲಿ ಇರೋದು. ಓಕೆ, ಸೊ ಇದನ್ನ ಪರ್ಚೇಸ್ ನನ್ನ ಪೋರ್ಟ್ಫೋಲಿಯೋದಲ್ಲಿ ನೋಡಿ, ಪೇಟಿಎಂ ಐ ಆಮ್ 181% ಅಪ್ ಅಲ್ಲಿದ್ದೀನಿ. 181%, ದಟ್ ಈಸ್ 16% ಡೌನ್ ಅಲ್ಲಿದೆ ಓವರ್ ಆಲ್. ನನ್ನ ಪೋರ್ಟ್ಫೋಲಿಯೋದಲ್ಲಿ 181% ಪ್ರಾಫಿಟ್ ಅಲ್ಲಿದೆ. ನೀವು ಇನಿಷಿಯಲಿ ತಗೊಂಡಿದ್ದಕ್ಕೂ ಇವಾಗ್ಲಿಗೂ ತುಂಬಾ ಬೆಳೆದಿದೆ ಅಂತ ಹೇಳ್ತಿದ್ದೀರಾ? ದ ಆರ್ಟ್ ಆಫ್ ರೀಬೈಯಿಂಗ್, ಅವರೇಜಿಂಗ್ ಔಟ್. ಸಿ ಇಲ್ಲಿ ನೋಡಿ, ನಾನು ತಗೊಂಡಿರೋದು ಎಷ್ಟು, 26 shares. ಓಕೆ ನೋಡಿ, ಇದು ನೋಡಿದ್ರೆ 111 ಅಂತಿದೆಯಲ್ಲ, 26 times ಐ ಬಾಟ್ 1111. ಓ, ಜಸ್ಟ್ ಒನ್ ಶೇರ್ 11. ಯಾಕೆ ಅಂದ್ರೆ ನಾನು ತಗೊಂಡಿರೋ 684. ಓಕೆ, ಅವಾಗ ಬೈ ಮಾಡಿದ್ದು. ಅದು ಸಡನ್ ಆಗಿ ಏನಾಯ್ತು, ಲಿಸ್ಟ್ ಆದ್ಮೇಲೆ ಡೌನ್ ಆಗ್ಬಿಡ್ತದೆ. ಅವಾಗ ಏನೋ ತಗೋಬೇಕು ಅನ್ನಿಸ್ತು, ಒಂದು ತಗೊಂಡು ಹಾಕೋಣ ನೋಡೋಣ
ಅಂತೇಳಿ ಒಂದು ಹಾಕೊಂಡ್ಬಿಟ್ಟೆ. ಬಟ್ ಇನ್ನೂ ನೆಗೆಟಿವ್ ಅಲ್ಲಿ ಹೋಗ್ತಾ ಇತ್ತು. 684 ಇಂದ 608 ಹೋಯ್ತು. 544, 545, 518, 533, 427. ನೋಡಿ 600 ಇದ್ದದ್ದು 400, 200 ರೂಪೀಸ್ ಕಡಿಮೆ ಆದ್ರೂ ಬಿಟ್ಟಿಲ್ಲ ನಾನು. ಒಂದು ಆಡ್ ಮಾಡ್ಕೊಂಡು ಹೋದೆ. 21 ಸರಿ ನಾನು ಆಡ್ ಮಾಡಿರೋದು. ಇವಾಗ ಬಂದು 1300 ಇಲ್ಲ 181% ನಾನು ಪ್ರಾಫಿಟ್ ಅಲ್ಲಿ ಇದ್ದೀನಿ. ದಟ್ ಈಸ್ ದ ಆರ್ಟ್ ಆಫ್ ರೀಬೈಯಿಂಗ್. ಬಟ್ ನೀವು ಯಾವಾಗ್ಲೂ ಒಂದೇ ತಗೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತೀರಾ? ಒಂದೇ ತಗೊಳ್ಳಿ. ಯಾಕೆ ಹಾಗೆ? ಯಾಕೆಂದ್ರೆ ಅದೇ ಹೇಳಿದ್ನಲ್ಲ, ನನ್ನ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ನೀವು 100 ತಗೊಂಡ್ಬಿಟ್ರಿ ಅಂದ್ರೆ ನೀವು ನೆಗೆಟಿವ್ ಹೋದಾಗ ರೀಬೈ ಮಾಡಕ್ಕೆ ನಿಮಗೆ ಭಯ ಆಗುತ್ತೆ. ರೀಬೈ ಮಾಡಕ್ಕೆ ನೆಗೆಟಿವ್ ಅಂದ್ರೆ ನೀವು ಓಕೆ, ನಾನು ಇವತ್ತು ಡಿಸೆಂಬರ್ 1ಗೆ ನೀವು ಸ್ಟಾರ್ಟ್ ಮಾಡ್ತೀರಾ ಅನ್ಕೊಳ್ಳಿ. 1 ಲಕ್ಷ ಇದೆ ನಿಮ್ಮ ಹತ್ರ, ಒಂದು ಕಂಪ್ನಿ ಮೇಲೆ ಹಾಕ್ತೀರಾ. ಅದು ಏನಾದರೂ 20% ಡೌನ್ ಆಗಿದೆ, 20% ಡೌನ್ ಆಯ್ತು ಅಂದ್ರೆ 20,000 ಡೌನ್ ಆಯ್ತು ನಿಮಗೆ. ಅದು ರಿಕವರ್ ಆಗಿ 2 ವರ್ಷ ಟೈಮ್ ತಗೊಳುತ್ತೆ. ಸಮ್ಟೈಮ್ಸ್ 2 ವರ್ಷ ಟೈಮ್ ತಗೊಳುತ್ತೆ ಅದು ಮತ್ತೆ ರಿಕವರ್ ಆಗಿ ಅದೇ ವ್ಯಾಲ್ಯೂಗೆ ಬರಕ್ಕೆ. 2 ವರ್ಷ ನಿಮ್ದು ಟೈಮ್ ವೇಸ್ಟ್. ಅದು 2 ವರ್ಷ ಅದಕ್ಕೆ ಬಂದ್ಮೇಲೆನು ನಿಮಗೆ ಇನ್ನೂ 0 ರೂಪೀಸ್ ಪ್ರಾಫಿಟ್ ಅಲ್ಲಿ ಇರ್ತೀರ. ಬಟ್ ಅದನ್ನೇ ನೀವು ಒಂದು ಬೈ ಮಾಡ್ಬಿಟ್ಟು ಆ 2 ವರ್ಷದಲ್ಲಿ ನೆಗೆಟಿವ್ ಇದ್ದಾಗ ಆದಾಗ ಮತ್ತೆ ಇನ್ನೂ ಒಂದು ಬೈ ಮಾಡಿದಾಗ ಮತ್ತೆ ಅದು ರಿಟರ್ನ್ ಬಂತು ಅಂದ್ರೆ 20% ಪ್ರಾಫಿಟ್ ಅಲ್ಲಿ ಇರ್ತೀರ ನೀವು. ಇನ್ಸ್ಟೆಡ್ ಆಫ್ 0 ಯು ಬಿಕಮ್ 20% ಪ್ರಾಫಿಟ್. ಇಲ್ಲೇ ನೋಡಿದ್ರ ನೀವು, ನಾನು ಎಕ್ಸಾಂಪಲ್ ತಗೊಂಡಿದ್ದೀನಿ. 181% ನಾನು ಪ್ರಾಫಿಟ್ ಅಲ್ಲಿ ತಂದಿದ್ದೀನಿ. ಸೊ ಇವಾಗ ನೀವು ಯಾವಾಗ ನೀವು ಸೆಲ್ ಮಾಡಬೇಕು ಅಂತ ಅನ್ಕೊಳ್ತೀರಾ? ಐ ನೆವರ್ ಥಿಂಕ್ ಆಫ್ ಸೆಲ್ಲಿಂಗ್. ಹೌದಾ? ಸೊ ಇದೊಂದು ಡೇಟಾ ಪ್ಯಾಟರ್ನ್ ಅಂತ ಹೇಳಿ ನೋಡಿ. ಇದಕ್ಕೆ ನಾನು ಅಂದ್ರೆ ಇವಾಗ 181% ಪ್ರಾಫಿಟ್ ಬಂದಿದೆಯಲ್ಲ, ಅದು ಡ್ರಾಸ್ಟಿಕ್ ಆಗಿ ಪರ್ಸೆಂಟೇಜ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಓವರ್ ಡ್ರಾಸ್ಟಿಕ್ ಅಂದ್ರೆ ಆಗುತ್ತೆ. ಮೇ ಬಿ ಕೋವಿಡ್, ಎನಿ ಅನ್ನೋನ್ ಡಿಸಾಸ್ಟರ್ಸ್. ಓಕೆ, ನಮ್ಮ ಕೈಯಲ್ಲಿ ಏನಿರಲ್ಲ ಆ ತರ ಬಂದಾಗ ಆಗ್ಬೋದು. ಅಥವಾ ಸತ್ಯಂ ತರ ಕಂಪ್ನಿಯಲ್ಲಿ ಏನಾದ್ರೂ ಒಂದು ಸ್ಕ್ಯಾಮ್ ನಡೀತು, ಏನಾದ್ರೂ ಆಯ್ತು ಅಂದ್ರೆ ಮೈ ಅನ್ಲಕ್ಕಿ ಸಿಚುವೇಶನ್ ಡ್ರಾಸ್ಟಿಕ್ ಆಗಿ ಹೋಗ್ಬೋದು. ಬಟ್ ಔಟ್ ಆಫ್ 300 ಐ ಹ್ಯಾವ್ 300 ಸ್ಟಾಕ್ಸ್. ಎಷ್ಟು ಆಗ್ಬೋದು ಆ ಥರ ಚಾನ್ಸಸ್? ಮೇ ಬಿ 1 or 2, ಮೇ ಬಿ 10 ಕಂಪ್ನೀಸ್. ಇಟ್ಸ್ ಓಕೆ, 10 ಕಂಪ್ನೀಸ್. ಯಾಕಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು ಇನ್ನೂ ಥೌಸಂಡ್ಸ್ ಅಲ್ಲಿ. ಆ ಥರ ಒಂದು 10 ಕಂಪ್ನಿ ಆಗುತ್ತೆ ಅಂದ್ರೆ ಆಗಲಿ. ಬಟ್ ಇನ್ನೂ ರಿಮೈನಿಂಗ್ ಇದೆ. ಬಟ್ ನನ್ನ ಹತ್ರ ₹1,00,000 ಹಾಕಿ ಒಂದೇ ಕಂಪ್ನಿ ಇಟ್ಕೊಂಡಿದ್ದೀನಿ. ಓಕೆ, ಒಂದು 5 ಲಕ್ಷ ಹಾಕಿ ಒಂದು 5 ಕಂಪ್ನಿ ಮೇಲೆ ಲಕ್ಷ ಹಾಕಿದ್ದೀನಿ. ಅದರಲ್ಲಿ 5 ಕಂಪ್ನಿಲಿ ಒಂದೇ ಕಂಪ್ನಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಯು ವಿಲ್ ಬಿ ಸ್ಟ್ರೆಸ್ಡ್, ವಿಲ್ ಬಿ ಪ್ಯಾನಿಕ್. ಅಯ್ಯೋ, ಒಂದು ಕಂಪ್ನಿ ಹಾಳಾಗೇ ಹೋಯ್ತು, ನಂದು ಸ್ಟಾಕೇ ಹಾಳಾಗೋಯ್ತು ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಬರುತ್ತೆ. ವೆನ್ ಯು ಹ್ಯಾವ್ ಅ ಮಲ್ಟಿಪಲ್, ಯು ಹ್ಯಾವ್ ಸ್ಕ್ಯಾಟರ್ಡ್ ಎವ್ರಿಥಿಂಗ್. ತುಂಬಾ ಹಾಕಿದ್ರೆ ಅದರಲ್ಲಿ ನೆಗ್ಲಿಜಿಬಲಿ ನಿಮ್ಗೆ 1 ಕಂಪ್ನಿ ಹಾಳಾಯ್ತು, 2 ಕಂಪ್ನಿ ಹಾಳಾಯ್ತು ಅಂದ್ರೂ ನೀವು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ಮತ್ತೆ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಮತ್ತೆ ಯಾರಾದ್ರೂ ರೀಬೈ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅದು ಮತ್ತೆ ರಿಕವರ್ ಆಗುತ್ತೆ. ಬಿಟ್ಬಿಡಿ. ಮೇನ್ ಇಂಟೆನ್ಷನ್ ಏನಿರಬೇಕು ಅಂದ್ರೆ, ಐ ಟೆಲ್ ಯು, ಕೀಪ್ ದಿಸ್ ಗೋಲ್ಸ್. ಈ ಗೋಲ್ಸು ಐ ಟೆಲ್ ಯು, ನಾನು ಹೇಳಿದ್ನಲ್ಲ ನಿಮಗೆ ಫಾರೆಸ್ಟ್ ಕ್ರಿಯೇಟ್ ಮಾಡೋಕ್ಕಾಗತ್ತಾ ಅಂದಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ಕೆನ್ ಯು ಮೇಕ್ 100 crores ಇನ್ ಯುವರ್ ಪೋರ್ಟ್ಫೋಲಿಯೋ? 104 ಕೋಟಿ ಮಾಡ್ಬೋದಾ ನೀವು ಇನ್ವೆಸ್ಟ್ಮೆಂಟ್ ಅಲ್ಲಿ? ಮಾಡ್ಬೋದಾ? ಇಲ್ಲ. ನೀವು ಅವಾಗೂ ಇಂಪಾಸಿಬಲ್ ಅಂದಿದ್ರಿ, ಇವಾಗೂ ಇಂಪಾಸಿಬಲ್. ಈಗ ಮತ್ತೆ ಪಾಸಿಬಲ್ ಅನ್ನಿಸ್ತು ನಿಮ್ ಕಡೆಯಿಂದ. ಅವಾಗ ಪಾಸಿಬಲ್ ಅಂದ್ರಲ್ಲ ಫಾರೆಸ್ಟ್ ಗೆ. ಇದು ಹೇಳ್ತೀವಿ ಕೇಳಿ. ಯು ಆರ್ ಸ್ಟಾರ್ಟಿಂಗ್ ವಿತ್ 1000. ಓಕೆ, ಐ ಸ್ಪ್ಲಿಟೆಡ್ ಇಂಟು 21 ಸ್ಟೆಪ್ಸ್. 21 ಸ್ಟೆಪ್ಸ್ ಮಾಡಿದ್ದೀನಿ. ಹೇಗೆ ಸ್ಟಾರ್ಟ್ ಮಾಡಿ? ₹1,000 ಇಂದ ಸ್ಟಾರ್ಟ್ ಮಾಡಿ. ಸೆಟ್ ಮಾಡ್ಕೊಳ್ಳಿ ಸ್ಟಾರ್ಟ್ ಡೇಟ್ ಯಾವಾಗ. ಓಕೆ, ಈ ₹1,000 ಇನ್ವೆಸ್ಟ್ಮೆಂಟ್ ಒಂದೇ ದಿವಸದಲ್ಲಿ ಆಗುತ್ತೆ. ಓಕೆ, ಅವತ್ತೇ ಎಂಡ್ ಡೇಟ್. ಮತ್ತೆ ಎಂಡ್ ಡೇಟ್ ಇರೋದು ನೆಕ್ಸ್ಟ್ ಸ್ಟೆಪ್ಸಿಗೆ ಮಾಡ್ತೀರಾ. ಓಕೆ, ನೀವು 5,000 ಹಾಕಿದ್ರ ಅಂದ್ರೆ ಇವು 3 ಒಂದೇ ಸರಿ ಸೆಟ್ ಆಯ್ತು. ಓಕೆ, 4,000 ಇಂದ 8,000 ಮಾಡೋಕ್ ಸ್ಟಾರ್ಟ್ ಮಾಡ್ತೀರಾ. 8 ರಿಂದ 16 ಮಾಡ್ತೀರಾ, 32 ಮಾಡ್ತೀರಾ. ಈ ತರ ಮಾಡಿದಾಗ ಹೇಗೋ ನೀವು 10 ಲಕ್ಷ ಮಾಡ್ಬೋದು ಅಂತ ನಿಮ್ಗೆ ಗೊತ್ತು ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ 2 years ಅಲ್ಲಿ 10 ಲಕ್ಷ ರೀಚ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. 10 ಲಕ್ಷ ರೀಚ್ ಮಾಡಿರೋರ್ಗೆ 20 ಲಕ್ಷ ರೀಚ್ ಮಾಡೋದೇನು ದೊಡ್ಡದಲ್ಲ. ಇದು 10 ಲಕ್ಷ ನಾನು ಹೇಳ್ತಿರೋದು ಯುವರ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಯುವರ್ ಪ್ರಾಫಿಟ್.
ಓಕೆ 10 ಲಕ್ಷ ಅಂದ್ರೆ 10 ಲಕ್ಷನು ಹಾರ್ಡ್ ಇನ್ವೆಸ್ಟ್ಮೆಂಟ್ ಮಾಡಿರೋದಲ್ಲ. ಹಾ, ಇಟ್ಸ್ ಅ ಕರೆಂಟ್ ವ್ಯಾಲ್ಯೂ. ನೀವು 8 lakhs ಮಾಡಿರ್ಬೋದು, 2 lakhs ಯುವರ್ ಪ್ರಾಫಿಟ್ ವ್ಯಾಲ್ಯೂ, ಟೋಟಲಿ 10 lakhs. ಓಕೆ, ಸೊ 10 ಲಕ್ಷ ಮಾಡಿದ್ಮೇಲೆ ನಿಮ್ಗೆ 20 ಲಕ್ಷ ಮಾಡಕ್ಕೆ ಏನು ಮಾಡ್ಬೋದು. 20 ಮಾಡಿದ್ಮೇಲೆ 40 ಈಸಿ ಅನ್ಸುತ್ತೆ, 40 ಮಾಡಿದ್ಮೇಲೆ 80 ಈಸಿ ಅನ್ಸುತ್ತೆ, 80ರಿಂದ 1 ಕೋಟಿ ಈಸಿ ಅನ್ಸುತ್ತೆ. 1 ಕೋಟಿ ಮಾಡಿದ್ಮೇಲೆ ನಿಮಗೆ 2 ಕೋಟಿಗೂ ಈಸಿ ಅನ್ಸುತ್ತೆ. ಆಮೇಲೆ 1 ಕೋಟಿವರೆಗೂ ಸ್ವಲ್ಪ ಹಾರ್ಡ್ ಆಗಿರುತ್ತೆ. 1 ಕೋಟಿ ಆದ್ಮೇಲೆ ನಾನು ಹೇಳ್ತೀನಿ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಎವ್ರಿ ಡೇ ಏನಿಲ್ಲ ಅಂದ್ರೂ 30ರಿಂದ 40 ಸಾವಿರ ಪ್ರಾಫಿಟ್ ನಿಮಗೆ ಪಾಸಿಟಿವ್ ಅಲ್ಲಿ ಹೋಗ್ತಾನೆ ಇರುತ್ತೆ. ಟು ರೀಚ್ 1 lakh ಇಟ್ ವಿಲ್ ಟೇಕ್ 1 week ಮ್ಯಾಕ್ಸಿಮಮ್. ಒಂದೊಂದು ವೀಕಲ್ಲಿ 1 ಲಕ್ಷ ಅಪ್ ಆಗ್ತಾನೆ ಇರುತ್ತೆ. ಬಟ್ ಇವಾಗ ಆ ಅಮೌಂಟ್ ಅಪ್ ಆಗಿರೋ ಅಮೌಂಟ್ ನಮ್ಮ ಅಕೌಂಟ್ಗೆ ನಾವು ಸೇವ್ ಮಾಡೋರ್ಗೂ ಅದು ಬರೋದಿಲ್ಲ ಅಲ್ಲ? ಬರಲ್ಲ. ಇಟ್ಸ್ ಅನ್ರಿಯಲೈಸ್ ಪ್ರಾಫಿಟ್. ಅದು ಓಕೆ, ಅನ್ರಿಯಲೈಸ್ ಪ್ರಾಫಿಟ್ ಅನ್ಲೆಸ್ ಯು ಟೇಕ್ ಇಟ್. ಒನ್ಸ್ ಯು ಟೇಕ್ ಇಟ್, ಇಟ್ಸ್ ಅ ರಿಯಲೈಸ್ ಪ್ರಾಫಿಟ್. ಇದು ಯಾಕೆ ನೀವು ಸೆಲ್ ಮಾಡಬಾರ್ದು ಅನ್ನೋದು ನಿಮಗೆ ಹೇಳ್ತೇನೆ. ಇಲ್ಲಿ ನೋಡಿ, ಡಿವಿಡೆಂಡ್ಸ್ ಟ್ರ್ಯಾಕ್ ಮಾಡಿ. ಈ ವರ್ಷ ನೀವು ಒಂದು 50,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅನ್ಕೊಳ್ಳಿ. ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ 50,000ಕ್ಕೆ ನಿಮಗೆ ಓಕೆ ಒಂದು 500 rupees ಡಿವಿಡೆಂಡ್ ಬಂದಿದೆ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಇಯರ್ಗೆ ಏನು ಮಾಡಬೇಕು, ಟಾರ್ಗೆಟ್ ಮಾಡಬೇಕು. ಇಲ್ಲಿ ನಾನು ಟಾರ್ಗೆಟ್ ಮಾಡಿರೋದು ಇದು ನನ್ನ ರಿಯಲಿಸ್ಟಿಕ್ ಡಿವಿಡೆಂಡ್ಸ್. ನಾನು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ 2022 ಅಲ್ಲಿ ನಾನು ಜಾನ್ವರಿಯಲ್ಲಿ ಸ್ಟಾರ್ಟ್ ಮಾಡಿದೆ. 3 months ಅಲ್ಲಿ ಜಸ್ಟ್ ಒಂದು 100 rupees ಬಂತು. ಐ ವಾಸ್ ಸ್ಲೋ ಇನ್ ದ ಬಿಗಿನಿಂಗ್. 100 rupees ಬಂತು. ನೆಕ್ಸ್ಟ್ ಇಯರ್ 400 ಬಂತು. ನಾನು ಟಾರ್ಗೆಟ್ ಮಾಡಿದೆ ಡಬಲ್ ಮಾಡೋಕ್ಕೆ, 100ರಿಂದ 200 ಬದಲಿ ಸಾಕು ಅಂತೇಳಿ. ಬಟ್ ಐ ರಿಸೀವ್ಡ್ 400. ಇಟ್ಸ್ ಅ 400% ನೀವು ಏನು ಎಫರ್ಟ್ ಹಾಕಿದ್ರೆ 400 ಎಫರ್ಟ್ ಹಾಕಕ್ಕೆ ಇಲ್ಲಿ ನಾನು ಈ ಗೋಲ್ನ ನಾನು ಸೆಟ್ ಮಾಡಿದ್ರೆ, ಈ ಗೋಲ್ನ ರೀಚ್ ಮಾಡ್ಕೊಂಡು ಹೋದ್ರೆ ಇದು ಆಟೋಮೆಟಿಕ್ ಆಗಿ ಬರುತ್ತೆ. ಓಕೆ, ಹೌ ಫಾಸ್ಟ್ ಯು ಗೋ ವಿತ್ ದಿಸ್, ಎಷ್ಟು ಫಾಸ್ಟ್ ಆಗಿ ನೀವು ಇದನ್ನ ರೀಚ್ ಮಾಡ್ತೀರಾ ಅಷ್ಟು ನಿಮ್ದು ಇದು ಪ್ಯಾಸಿವ್ ಇನ್ಕಮ್ ಸ್ಟಾರ್ಟ್. ಇದು ಪರ್ ಇಯರ್, ಇದು ಪರ್ ಮಂತ್. ಅಂದ್ರೆ ನಾನು ಪರ್ ಇಯರ್ ನಾನು ಟಾರ್ಗೆಟ್ ಮಾಡಿರೋದು. ಆನ್ ಅವರೇಜ್ ನಾವು ತೆಗೆದ್ರೆ ಇಷ್ಟು ಪರ್ ಮಂತ್ ಇಷ್ಟ ಆಗುತ್ತೆ. ಓಕೆ, ಇದೇನಾಗುತ್ತೆ ನೆಕ್ಸ್ಟ್ ಇಯರ್ 24 ಅಲ್ಲಿ ಇದು 23-24 ಅಲ್ಲಿ 2,000 ಬಂತು ಇಯರ್ಗೆ. ಸೊ ಇಟ್ ವಾಸ್ 600%. ನೆಕ್ಸ್ಟ್ ಇಯರ್ 9,000, ಇಟ್ ವಾಸ್ 300%. ಈಗ ನೆಕ್ಸ್ಟ್ ನಾನು ಟಾರ್ಗೆಟ್ ಮಾಡಿರೋದು ಡಬಲೇ ಟಾರ್ಗೆಟ್ ಮಾಡ್ತಿರೋದು. ನಾನು 9,000ಇಂದ 19,000ವರೆಗೂ ನಾನು ಟಾರ್ಗೆಟ್ ಮಾಡಿದ್ದೀನಿ. ಆಲ್ರೆಡಿ ದಿಸ್ ಇಸ್ ನವೆಂಬರ್ ಅಲ್ವಾ, 11,000 ಆಲ್ರೆಡಿ ರಿಸೀವ್ ಆಗಿದೆ ನನ್ನ ಅಕೌಂಟಿಗೆ. ಐ ಥಿಂಕ್ ಬೈ ಮಾರ್ಚ್ ಒಳಗಡೆ ಐ ರೀಚ್ 100% ರೀಚ್ ಆಗ್ತೀನಿ. ಬಿಕಾಸ್ ಸ್ಟಿಲ್ 4 months ಇದೆ. ಮೇನ್ಲಿ ಜಾನ್, ಫೆಬ್ರವರಿ, ಮಾರ್ಚ್ ಅಲ್ಲಿ ಜಾಸ್ತಿ ಡಿವಿಡೆಂಡ್ಸ್ ಬರೋದು. ದಿಸ್ ಇಸ್ ಏನಂದ್ರೆ ನೆಕ್ಸ್ಟ್ 19ಇಂದ 38 ನಾನು ಟಾರ್ಗೆಟ್ ಮಾಡ್ತಿರೋದು. ಆಮೇಲೆ 76, 1 lakh ಈ ತರ ನನ್ನ ಸೆಟ್ ಗೋಲ್ ಮಾಡಿರೋದು. ಬೈ 2033, 34 ಅಲ್ಲಿ ಅಟ್ ಲೀಸ್ಟ್ 48 lakhs ಡಿವಿಡೆಂಡ್ ಪರ್ ಮಂತ್, 4 lakh. ದಿಸ್ ಇಸ್ ಅಗ್ರೆಸಿವ್, ಬಟ್ ಸ್ಟಿಲ್ ಈವನ್ ಇಫ್ ಐ ರಿಸೀವ್ 1 lakh ಆಲ್ಸೋ ಸಾಕು. ಬೈ 20 ನೀವೇನೇನು ಇನ್ವೆಸ್ಟ್ ಮಾಡಿದೀರಾ ಅದೆಲ್ಲದೂ ಸೇರಿ ನಿಮ್ಗೆ ಇಷ್ಟು ಬಂದಿರೋದು? ಹಾ, ಟೋಟಲ್ ಆಗಿ ಅವರೇಜ್ ನಾನು ಸ್ಟೇಟ್ಮೆಂಟ್ ತೆಗಿತೀನಲ್ಲ, ಡಿವಿಡೆಂಡ್ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಅಂತ ತೆಗೆದಾಗ ನಿಮ್ಗೆ ಎಷ್ಟು ಡಿವಿಡೆಂಡ್ ಬಂದಿದೆ ಟಿಲ್ ಟುಡೇ. ನಾನು ಈಗ ನಾನು ತಗೊಂಡು ಅಪ್ಡೇಟ್ ಮಾಡ್ತಾ ಇರ್ತೀನಿ ಎವ್ರಿ ವೀಕ್. ಎಷ್ಟು ಅಂದ್ರೆ ಆ ವೀಕಲ್ಲಿ ಎಷ್ಟು ಬಂದಿದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮಂತಿಗೆ ಒಂದ್ಸರಿ ನೋಡ್ಕೋತಾ ಇರ್ತೀನಿ ನನ್ನ ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ಬಂದಿದೆ ಡಿವಿಡೆಂಡ್ ಅಕೌಂಟ್ ಅಲ್ಲಿ. ಸೊ ಈ ತರ ನಾವು ಇದು ಮೇನ್ ಟಾರ್ಗೆಟ್ ಆಕ್ಚುಲಿ. ಇದು ರೀಚ್ ಮಾಡ್ಬೇಕಂತಂದ್ರೆ ವಿ ಹ್ಯಾವ್ ಟು ಸೆಟ್ ದಿಸ್. ಈ ಗೋಲ್ ಎಷ್ಟು ಫಾಸ್ಟ್ ಆಗಿ ರೀಚ್ ಆಗ್ತೀವಿ, ಇದು ಆಟೋಮೆಟಿಕ್ ಆಗಿ ಇದು ಗ್ರೋತ್ ಆಗುತ್ತೆ. ಸೊ ಇದು ಡಿವಿಡೆಂಡ್ ಗ್ರೋತ್ ಆಗ್ಬೇಕು ಅಂತಂದ್ರೆ ದೇರ್ ಆರ್ 3 reasons. ಕಾಣಿಸ್ತಿದ್ಯಾ? ಏನ್ ರೀಸನ್ಸ್ ಅಂದ್ರೆ, ಒಂದು ಕಂಪ್ನೀಸ್ ನೀವು ಹಾಕಿರೋದು ಬೋನಸ್ ಸಿಗುತ್ತೆ, ಸ್ಪ್ಲಿಟ್ ಸಿಗುತ್ತೆ. ಓಕೆ, ಬೋನಸ್ ಅಂದ್ರೆ ನಿಮ್ಮ ಹತ್ರ ಸ್ಟಾಕ್ಸ್ ಏನೇನು ಶೇರ್ಸ್ ಇರುತ್ತೆ ಅದು ಡಬಲ್ ಆಗುತ್ತಲ್ಲ, ಅವಾಗ ನಿಮ್ ಡಿವಿಡೆಂಡ್ನು ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಡಿವಿಡೆಂಡ್ ಇನ್ಕ್ರಿಮೆಂಟ್ ಬೈ ಕಂಪನಿ. ಈ ವರ್ಷ ನಿಮ್ಮ ಹತ್ರ ಒಂದು ಕಂಪ್ನಿ ಎಕ್ಸ್ ಕಂಪ್ನಿ 1,000 rupees ಇದೆ, ನೆಕ್ಸ್ಟ್ ಇಯರ್ ಅಲ್ಲಿ 1,500 ಇದೆ. ಬಟ್ ಈ ವರ್ಷ ಎಷ್ಟು ಕೊಟ್ಟಿದ್ದಾರೆ ಅವರು ಡಿವಿಡೆಂಡ್? ಮೇ ಬಿ 20 rupees ಕೊಟ್ಟಿದ್ದಾರೆ ಅನ್ಕೊಳ್ಳಿ. ನೆಕ್ಸ್ಟ್ ಇಯರ್ 25 rupees ಕೊಡ್ತಾರೆ ಅವರು. ದ ಪರ್ಸೆಂಟೇಜ್ ಆಫ್ ದ ಡಿವಿಡೆಂಡ್ ವಾಟ್ ದೇ ಡಿಕ್ಲೇರ್ ಬೇಸ್ಡ್ ಆನ್ ದ ಶೇರ್ ವ್ಯಾಲ್ಯೂ. ಶೇರ್ ವ್ಯಾಲ್ಯೂ ಇನ್ಕ್ರೀಸ್ ಆದಂಗ ಡಿವಿಡೆಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ದ ಥರ್ಡ್ ರೀಸನ್, ಇನ್ಕ್ರೀಸಿಂಗ್ ಸ್ಟಾಕ್ಸ್ ಅಂಡ್ ಶೇರ್ಸ್, ಇನ್ವೆಸ್ಟಿಂಗ್ ಮೋರ್. ನಾವು ಎವ್ರಿ ವೀಕ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ. ಲಾಸ್ಟ್ ಇಯರ್ ಓವರ್ ಆಲ್ ಒಂದು 50 ಕಂಪ್ನೀಸ್ ಇಂದ ಸೇರಿ ನನ್ನ ಹತ್ರ
ಒಂದು 200 ಶೇರ್ಸ್ ಇದೆ ಅನ್ಕೊಳ್ಳಿ. ನೆಕ್ಸ್ಟ್ ಇಯರ್ ಅಲ್ಲಿ ಏನ್ ಮಾಡ್ತಾರ, ಅದನ್ನೇ ನೀವು 100 ಕಂಪ್ನೀಸ್ ಮಾಡ್ಕೊಂಡಿರ್ತೀರ ಅಥವಾ 60 ಕಂಪ್ನೀಸ್ ಮಾಡ್ಕೊಂಡು ಇದರಲ್ಲಿ ರೀಬೈ ಮಾಡಿ 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 ಅದನ್ನ 500 ಕೌಂಟ್ ಮಾಡ್ಕೊಂಡಿರ್ತಾರೆ ಶೇರ್ಸ್ ಓವರ್ ಆಲ್ ಕೌಂಟ್ ಮಾಡಿದಾಗ. ಸೊ ಅವಾಗ ಏನಾಗುತ್ತೆ, ಡಿವಿಡೆಂಡ್ ಅನ್ನು ಜಾಸ್ತಿ ಆಗುತ್ತೆ. ಸೊ ದೀಸ್ ಆರ್ ದ 3 ಮೇನ್ ಥಿಂಗ್ ಯು ಶುಡ್ ಟಾರ್ಗೆಟ್. ಯಾಕೆ ರೀಸೆಲ್ ನೀವು ಸೆಲ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಅಂದ್ರೆ, ಇವಾಗ ನೀವು ಅರ್ನ್ ಮಾಡ್ತಾ ಇದ್ರ, ಆಕ್ಟಿವ್ ಇನ್ಕಮ್ ಇದೆ, ಫಾರ್ ಯುವರ್ ಎಕ್ಸ್ಪೆನ್ಸಸ್ ಆಲ್ ದೋಸ್ ಕವರೇಜ್ ಎಲ್ಲ ಕವರ್ ಆಗಿದೆ. ಈ ಸೆಲ್ ಮಾಡಕ್ ರೀಸನ್ ಏನ್ ಬೇಕು ನಿಮಗೆ, ಅನ್ಲೆಸ್ ನಿಮ್ಮ ಆಕ್ಟಿವ್ ಇನ್ಕಮ್ ಅಲ್ಲಿ ನಿಮ್ಮ ಹತ್ರ ಇರೋ ಅಮೌಂಟ್ ಆ ಎಕ್ಸ್ಪೆನ್ಸಸ್ ಗೆ ಸಾಕಾಗ್ತಾ ಇಲ್ಲ, ಸಾಕಾಗ್ತಲ್ಲ, ಮೆಡಿಕಲ್ ಎಮರ್ಜೆನ್ಸಿ ಬಂದಿದೆ, ಇಲ್ಲ ಏನೋ ಬೈ ಮಾಡ್ಬೇಕು, ಒಂದ್ ಸ್ವಲ್ಪ ಅಮೌಂಟ್ ಬೇಕು ಅಂದಾಗ ಇದರಲ್ಲಿ ಪಾಸಿಟಿವ್ ಅಲ್ಲಿ ಇರೋ ಮಾತ್ರ ಸ್ವಲ್ಪ ಸೆಲ್ ಮಾಡ್ಕೊಳ್ಳಿ. ಪೋರ್ಟ್ಫೋಲಿಯೋ ಎಂಟರ್ ಸೇಲ್ ಮಾಡಬೇಡಿ. ಪಾಸಿಟಿವ್ ಅಲ್ಲಿ ಯಾವುದೋ ಇದೆ, ಮೇ ಬಿ ನೀವು ಇನ್ವೆಸ್ಟ್ ಮಾಡಿ 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 ಒಂದು ಯಾವುದೋ ಕಂಪ್ನಿದು ಒಂದು 100 ಶೇರ್ ಮಾಡ್ಕೊಂಡಿದ್ರೆ ಅದರಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಇದೆ, 1 ಲಕ್ಷ 2 ಲಕ್ಷ ಪ್ರಾಫಿಟ್ ಅಲ್ಲಿ ಇದೆ, ಅದರಲ್ಲಿ ಒಂದು 50% ಸೆಲ್ ಮಾಡ್ಬಿಟ್ಟು ಪ್ರಾಫಿಟ್ ತಗೊಂಡು ಅದನ್ನು ಯೂಸ್ ಮಾಡ್ಕೊಳ್ಳಿ. ಪೋರ್ಟ್ಫೋಲಿಯೋ ಡಿಸ್ಟರ್ಬ್ ಆಗಲ್ಲ. ಮ್ಯೂಚುವಲ್ ಫಂಡ್ ಫುಲ್ ಕ್ಲೋಸ್ ಮಾಡ್ಬೇಕಾಗುತ್ತೆ, ಬೇರೆ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್. ಇದಾದ್ರೆ ನೀವು ಎಷ್ಟು ಕಂಪ್ನಿ ಬೇಕೋ ಅಷ್ಟನ್ನೇ ಸೆಲ್ ಮಾಡ್ಕೊಂಡ್ಬಿಡ್ಬೋದು, ನಿಮ್ಮ ಪೋರ್ಟ್ಫೋಲಿಯೋ ಡಿಸ್ಟರ್ಬ್ ಆಗಲ್ಲ. ಎಲ್ಲ ಹಂಗೆ ಇರುತ್ತೆ. ಆಮೇಲೆ ವಿತಿನ್ 5 ಮಿನಿಟ್ಸ್ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಬರುತ್ತೆ. ಹಾ, ಶಾರ್ಟ್ ಟರ್ಮ್ ಆದ್ರೆ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ಇರುತ್ತೆ, ಲಾಂಗ್ ಟರ್ಮ್ ಆದ್ರೆ ಸ್ವಲ್ಪ ಕಡಿಮೆ ಟ್ಯಾಕ್ಸ್ ಇರುತ್ತೆ. ಓನ್ಲಿ ಗೇನ್ಡ್ ಪ್ರಾಫಿಟ್ ಅಮೌಂಟಿಗೆ ಮಾತ್ರ ನೀವು ಸೆಲ್ ಮಾಡಿದ್ರೆ ನಿಮ್ದು ಟ್ಯಾಕ್ಸ್ ಪೋರ್ಟಲ್ಲಿ IAS ಅಂತ ಬರುತ್ತಲ್ಲ, ಅದರಲ್ಲಿ ಇದು TDS ಎಲ್ಲ ಇವ್ರು ಕಟ್ ಮಾಡ್ತಾರೆ. ಅವರು TDS ಎಲ್ಲ ಅಲ್ಲಿ ಬಂದ್ಬಿಡುತ್ತೆ. ಅವಾಗ ಅಲ್ಲಿ ನೀವು ಫೈಲ್ ಮಾಡ್ಬೇಕಾದ್ರೆ ಅವರು ಅಕೌಂಟ್ಸ್ ಅವರೆಲ್ಲ ಚೆಕ್ ಮಾಡ್ತಾರೆ. ಅವರು ನೀವು ಏನ್ ಸೆಲ್ ಶುಡ್ ಬಿ ಎವ್ರಿ ವೀಕ್ ಇನ್ವೆಸ್ಟ್ ಮಾಡೋ ತರ ಇರಬೇಕು. ಎವ್ರಿ ವೀಕ್ ಆದ್ರೆ ಏನಾಗುತ್ತೆ, ಈಗ ಟೈಮ್ ಇಲ್ಲದೆ ಇರೋರ್ಗೆ ಏನಾಗುತ್ತೆ, ಮಂತ್ಲಿ ಮಾಡ್ತಾರೆ. ಹಾ, ಈ ಸ್ಟೆಪ್ಸ್ ಏನಿದೆಯಲ್ಲ, ಗೋಲ್ಸ್ ಏನಿದೆಯಲ್ಲ, ಹೌ ಫಾಸ್ಟ್ ಯು ಕ್ಯಾನ್ ಡೂ. ಸಿ ಎಲ್ಲರೂ ಏನ್ ಮಾಡ್ತಾರೆ, ಸಿ ನೀವು ನೋಡಿದಾಗ ಇಲ್ಲಿ ಡ್ಯೂರೇಷನ್ ಏನಿದೆಯಲ್ಲ, ಇಲ್ಲಿ ನೋಡಿ 64,000 ರೀಚ್ ಆಗಕ್ಕೆ ನಾನು 226 ಡೇಸ್ ತಗೊಂಡಿದ್ದೀನಿ. ಹಾ, ನೀವು 100 ಡೇಸ್ ಅಲ್ಲೇ ಮುಗಿಸ್ಬೋದು ನೀವು. ಓಕೆ, ವೆರಿ ಇನ್ಫಾರ್ಮೇಟಿವ್ ಸರ್, ಖುಷಿ ಆಯ್ತು. ಇಲ್ಲ ಅದೇ ಮೇಡಮ್, ನನಗೆ ಏನಂದ್ರೆ ಇದು ನನ್ನ ಮೇನ್ ಇಂಟೆನ್ಷನ್, ಈ ಪ್ಯಾಸಿವ್ ಇನ್ಕಮ್ ಡಿವಿಡೆಂಡ್ ಇದು ನನಗೆ ಬೇಕಿದು ಮಂತ್ಲಿ. ನನಗೆ ಅವಳಿಗೆ ಅಂದ್ರೆ ಪ್ಯಾಸಿವ್ ಇನ್ಕಮ್ ಡಿವಿಡೆಂಡ್ ಅಂತ ಅಂದ್ರೆ ನೀವು ಇಟ್ ಇಸ್ ದೇರ್ ಆನ್ ದ ಪೇಪರ್ಸ್, ನಾಟ್ ಇನ್ ಯುವರ್ ಅಕೌಂಟ್ ಯೆಟ್. ನೋ, ದಿಸ್ ಈಸ್ ಆನ್ ದ ಇದು ಪ್ರಾಫಿಟ್ ಏನಿದೆಯಲ್ಲ, ಪ್ರಾಫಿಟ್ ಇನ್ ದ ಡಿಮೆಟ್ ಅಕೌಂಟ್, ನಾಟ್ ಇನ್ ಮೈ ಅಕೌಂಟ್, ಬಟ್ ಡಿವಿಡೆಂಡ್ ಇಸ್ ಇನ್ ಮೈ ಅಕೌಂಟ್. ಡಿವಿಡೆಂಡ್ ಇಸ್ ಇನ್ ಯುವರ್ ಅಕೌಂಟ್. ಓಕೆ, ಇಟ್ ಕಮ್ಸ್ ಇನ್ ಡೈರೆಕ್ಟ್ಲಿ ಟು ಮೈ ಅಕೌಂಟ್. ಆನ್ಯುವಲ್ ಅಲ್ವಾ ಅದು ಏನಂದ್ರೆ ನಿಮ್ಗೆ ಜಾನ್ವರಿಯಲ್ಲೂ ಬರುತ್ತೆ, ಫೆಬ್ರವರಿಯಲ್ಲೂ ಬರುತ್ತೆ, ಮಾರ್ಚ್ ಅಲ್ಲೂ ಬರುತ್ತೆ. ಎವ್ರಿ ಮಂತ್, ಎವ್ರಿ ವೀಕ್, ಎವ್ರಿ ಡೇ ಬರ್ತಾನೆ ಇರುತ್ತೆ. ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ ಅಲ್ಲಿ ಬರ್ತಾನೆ ಇರುತ್ತೆ. ಓಕೆ, ಬಿಕಾಸ್ ಎವ್ರಿ ಕಂಪ್ನಿ ದೇರ್ ಬ್ಯಾಲೆನ್ಸ್ ಶೀಟ್ ಎಲ್ಲ ಇದಾಗಿ AGM ಅದೆಲ್ಲ ಮೀಟಿಂಗ್ಸ್ ಇರುತ್ತಲ್ಲ, ಅದೆಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ಯಾವಾಗ AGM ಆಗುತ್ತೆ ಅವ್ರು ಡಿಕ್ಲೇರ್ ಮಾಡ್ತಾರೆ, ಅವಾಗ ಒಂದು ವಾರದಲ್ಲಿ ಡಿವಿಡೆಂಡ್ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಶೇರ್ ಹೋಲ್ಡರ್. ಅದು ಎಷ್ಟು ಶೇರ್ಸ್ ಅಕೌಂಟ್ ಎಷ್ಟಿರುತ್ತೆ ಅದರಲ್ಲಿ ಅದ್ರ ಮೇಲೆ ಬರ್ತದೆ. ಇವನ್ 1 ಇದ್ರು ಅವರು ₹1 ಡಿಕ್ಲೇರ್ ಮಾಡಿದ್ರು, ಆ ₹1 ನಿಮ್ಮ ಅಕೌಂಟ್ ಅಲ್ಲಿ ಬಂದ್ಬರುತ್ತೆ. ನಾವು ಬಿಕಾಸ್ ಐ ಹ್ಯಾವ್ ಮೈ ಆಕ್ಟಿವ್ ಇನ್ಕಮ್ ಕರೆಕ್ಟ್ ಆಗಿದೆ, ನನ್ನ ಎಕ್ಸ್ಪೆನ್ಸ್ ಏನಿದೆ ಅದನ್ನ ರೀಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಆ ಡಿವಿಡೆಂಡ್ ಅಕೌಂಟ್ಗೆ ನಾನು ಏನ್ ಮಾಡಿದ್ದೀನಿ, ಸಪರೇಟ್ ಅಕೌಂಟ್ ಅನ್ನ ನಾನು ಲಿಂಕ್ ಮಾಡಿರೋದು. ಅಂದ್ರೆ ಆ ಅಕೌಂಟ್ ಓಕೆ, ಆ ಅಕೌಂಟ್ ಅಲ್ಲಿ ಬರ್ತಾ ಇದೆ ಕರೆಕ್ಟ್ ಆಗಿ ಅಂತ ಹೇಳಿ. ಇಲ್ಲಾಂದ್ರೆ ಎಲ್ಲ ಮಿಕ್ಸ್ ಆಯ್ತು ಅಂದ್ರೆ ಸ್ವಲ್ಪ ನಂಗೆ ಟ್ರ್ಯಾಕ್ ಮಾಡೋದು ಕಷ್ಟ ಆಗುತ್ತೆ. ಸೊ ಮಾಡ್ಬೋದು, ಫಿಲ್ಟರ್ ಮಾಡು. ಅಲ್ಲ ನಿಮ್ಗೆ ಈಗ ಮಲ್ಟಿಪಲ್ ಅಕೌಂಟ್ಸ್ ಇರುತ್ತಲ್ಲ, ಹೇಗೆ ನಮ್ಗೆ ಸೇವಿಂಗ್ಸ್ ಅಕೌಂಟ್ ಇನ್ನೊಂದು ಸಪರೇಟ್ ಆಗಿ. ಹಾ, ಈಗ ನಾನೇನ್ ಮಾಡಿದೀನಿ, ಈ ಅವ್ರದ್ದು ಡಿಮ್ಯಾಟ್ ಅಕೌಂಟ್ ಅವ್ರ ಹೆಸರಲ್ಲಿ ಓಪನ್ ಮಾಡಿರೋದು, ನನ್ನ ವೈಫ್ ಹೆಸರಲ್ಲಿ. ಅವಳಿಗೆ ಒಂದು ಮೇನ್ ಅಕೌಂಟ್ ಎಕ್ಸ್ಪೆನ್ಸಸ್ ಗೆ, ಅದಕ್ಕೆ ಇವ್ರದ್ದು ಬಿಸ್ನೆಸ್ ಗೆಲ್ಲ ಅದು ಕೊಟ್ಟಿದ್ದೀನಿ. ಒಂದು SBI ಅಕೌಂಟ್ ಅನ್ನು ಅದಕ್ಕೋಸ್ಕರನೇ ಇಟ್ಟಿರೋದು. ಏನೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೂ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಅದನ್ನ ಜೀರೋದಾಗ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಫಂಡ್ ಎಲ್ಲ ಮಾಡಿ ಅದು ಏನ್ ಲಿಂಕ್ ಮಾಡಿರ್ತೀವಲ್ಲ ಆ ಅಕೌಂಟಿಗೆ ಡಿವಿಡೆಂಡ್ ಬರೋದು. ಆ ಅಕೌಂಟ್ ಇಂದ ಏನು ಟ್ರಾನ್ಸಾಕ್ಷನ್ ಮಾಡಲ್ಲ. ಸೊ ಅದರಲ್ಲಿ ಓಕೆ, ನಾನು ನೆಕ್ಸ್ಟ್ ವೀಕ್ ಅಂತ ಮಾಡ್ಬೇಕಾದ್ರೆ ಒಂದೊಂದ್ಸರಿ ಏನಾಗಿರುತ್ತೆ, ಅದ್ರಲ್ಲಿ ಒಂದು 2,000 ಡಿವಿಡೆಂಡ್ ಬಂದ್ಬಿಟ್ಟಿರುತ್ತೆ. ಸೊ ಏನ್ ಮಾಡ್ತೀನಿ, ಇನ್ನೊಂದು 8,000 ಹಾಕ್ಬಿಟ್ಟು 10,000 ಮಾಡ್ಬಿಟ್ಟು ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಹೋಗ್ತಾ ಇನ್ನೂ ಒಂದು 5 ವರ್ಷ ಆದ್ಮೇಲೆ ಮೇ ಬಿ ಅದ್ರಲ್ಲಿ 10,000 15,000 ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಅದೇ ಸಾಕಾಗೋಗ್ಬಿಡ್ತಾರೆ. ಐ ಡೋಂಟ್ ಹ್ಯಾವ್ ಟು ಪುಟ್ ಮೈ ಆಕ್ಟಿವ್ ಇನ್ಕಮ್.
ಮೇ ಬಿ ಅದು ಒಂದು ಸ್ವಲ್ಪ ನಿಮ್ಗೆ 6 ವರ್ಷ 7 ವರ್ಷ 8 ವರ್ಷ ಹೌ ಫಾಸ್ಟ್ ಯು ಮೇಕ್ ಯುವರ್ ಸ್ಟೆಪ್ಸ್, ಎಷ್ಟು ಬೇಗ ನೀವು ಅದನ್ನ ಮುಟ್ತಿರಲ್ಲ ಅಷ್ಟು ಬೇಗ ನಿಮ್ಗೆ ಡಿವಿಡೆಂಡ್ ಬರಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಅದು ಒಂದು ಹಿಂಗಾಗಬೇಕು ಅಂದರೆ ನನ್ನ ಡಿವಿಡೆಂಡ್ ನನ್ನ ಅಕೌಂಟಲ್ಲಿ ಸಫಿಷಿಯೆಂಟ್ ಅಮೌಂಟ್ ರೀಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬರಬೇಕು. ಅದು ರೀಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರಬೇಕು ಅಂಟಿಲ್ ಅಂದೆಸ್ ನನ್ನ ಆಕ್ಟಿವ್ ಇನ್ಕಮ್ ಜಾರಿ ಇದೆ. ನಾನು ದುಡಿತಾ ಇದ್ದೀನಿ, ಈಗ ಯಾಕೆ ಅದನ್ನು ಯೂಸ್ ಮಾಡಲಿ? ಕರೆಕ್ಟ್. ರೀಇನ್ವೆಸ್ಟ್ಮೆಂಟ್ ಮಾಡೋದು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಲ್ಲೇ ಹಾಕ್ಬಿಡೋಣ. ಆ ಥರ ಅರ್ಥ ಆಯ್ತು. ದಿಸ್ ಇಸ್ ದ ಮೇನ್ ಥಿಂಗ್. ನೀವು ಗೋಲ್ ಸೆಟ್ ಮಾಡ್ಕೋಬೇಕು. ಇವಾಗ ಅನ್ಸುತ್ತಾ ನೀವು ಈ ಸ್ಟೆಪ್ಸ್ ನೆಲ್ಲ ಫಾಲೋ ಮಾಡ್ಕೊಂಡು ಹೋದ್ರೆ 104 ಕೋಟಿ ಆರಾಮಾಗಿ ರೀಚ್ ಆಗುತ್ತೆ. ಇರಬೇಕಾದ್ರೆ ದೇರ್ ಇಸ್ ನೋ ಟೈಮ್ ಲಿಮಿಟ್. 10 ವರ್ಷ ಆಗ್ಬೋದು, 30 ವರ್ಷ ಆಗ್ಬೋದು, 40 ವರ್ಷ ಆಗ್ಬೋದು. ಬಟ್ ಇಫ್ ಯು ಡೂ ಇಟ್ ಪ್ರಾಪರ್ಲಿ, ಕನ್ಸಿಸ್ಟೆಂಟ್ಲಿ, ಡಿಸಿಪ್ಲಿನ್ ವಿತ್ ಪೇಷನ್ಸ್ ಇರಲಿ ಸರ್. ನೆವರ್ ಥಿಂಕ್ ಆಫ್ ಸೆಲ್ಲಿಂಗ್ ಎನಿ ಕಂಪ್ನಿ. ಡೋಂಟ್ ಅಂಡರ್ ಎಸ್ಟಿಮೇಟ್ ಎನಿ ಕಂಪ್ನೀಸ್ ಬಿಕಾಸ್ ದೇ ಹ್ಯಾವ್ ಎ ವಿಷನ್ ಅಂಡ್ ದೇ ವಿಲ್ ವರ್ಕ್ ಫಾರ್ ಇಟ್. ಟ್ರಸ್ಟ್ ಇಟ್. ಬಟ್ ಏನೋ ಒಂದೊಂದು ಕಂಪ್ನಿ ಓಕೆ ಹಾಳಾಗಿದೆ, ಅದು ನಾವು ಬೈ ಮಿಸ್ಟೇಕ್ಲಿ ತಗೊಂಡ್ಬಿಟ್ಟಿದೀವಿ ಅಂತ ಬಿಟ್ಬಿಡಿ, ಅದು ಮತ್ತೆ ರಿಕವರ್ ಆದ್ರೂ ಆಗ್ಬೋದು. ಡೋಂಟ್ ಸೆಲ್ ಇಟ್ ಇನ್ ಲಾಸ್ ಅಲ್ಲಿ. ನೆಗೆಟಿವ್ ಅಲ್ಲಿ ಹಂಗೆ ಇರಲಿ. ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಇಂಟ್ರೆಸ್ಟ್ ಇತ್ತು, ದುಡ್ಡು ಇತ್ತು ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ರಿ, ಇಲ್ಲ ಅಂದ್ರೆ ಹಂಗೆ ಬಿಡಿ. ಇಲ್ಲ ಅಷ್ಟು ನಿಮ್ಗೆ ಅದು ಏನೋ ಒಂದು ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನ ಸೆಲ್ ಮಾಡ್ಕೊಂಬಿಡಿ. ಸೊ ಮ್ಯಾಕ್ಸಿಮಮ್ ಎಷ್ಟು ಶೇರ್ಸ್ ಬೈ ಮಾಡಿ ಒಂದು ಹೇಳಿದ್ರಿ, ಒಂದೊಂದು ತಗೊಂಡು ಹೋಗಿ ಅಂತ. ಬಟ್ ಮ್ಯಾಕ್ಸಿಮಮ್ ಇಷ್ಟು ತಗೋಬಹುದು ಅಂತ ಏನಾದ್ರು ಲಿಮಿಟ್ ಆತ್ರ ಏನಾದ್ರು ಇದೆಯಾ? ಎಲ್ಲಿವರೆಗೂ ರೀಬೈ ಮಾಡ್ಲಿ ಅಂತನ? ಹಂಗಲ್ಲ. ಫಾರ್ ಎಕ್ಸಾಂಪಲ್ ಒಂದು ಬೈ ಮಾಡ್ತಾ ಇರ್ತೀನಿ, ಒಂದು ವರ್ಷಕ್ಕೆ 12 ತಗೊಂಡಿರ್ತೀನಿ ಅನ್ಕೊಳ್ಳಿ, ತಿಂಗಳ 12 ಕಂಪ್ನೀಸ್ ಅಲ್ಲಲ್ಲ, ಒಂದೇ ಕಂಪ್ನಿದು 12 ಶೇರ್ಸ್ ರೀಬೈ 12 ಶೇರ್ಸ್ ತಗೊಂಡು ತಿಂಗಳ ಒಂದೊಂದು 12 ತಿಂಗಳಲ್ಲಿ 12 ತಗೊಂಡಿರ್ತೀವಿ. ಸೊ ಈ ತರ ಎಷ್ಟು ಆಡ್ ಮಾಡ್ತಾ ಹೋಗೋದು, ಇಟ್ ಇಸ್ ಅನ್ಲಿಮಿಟೆಡ್. ಯು ಕ್ಯಾನ್ ಆಡ್ ಎನಿ ನಂಬರ್. ದೇರ್ ಆರ್ ಟೂ ಥಿಂಗ್ಸ್. ಒಂದು, ಒಂದೇ ಕಂಪ್ನಿದು ಎಷ್ಟು ಸ್ಟಾಕ್ಸ್ ನಾನು ಎಷ್ಟು ಶೇರ್ಸ್ ರೀಬೈ ಮಾಡಬೇಕು. ಇನ್ನೂ ಒಂದು, ಎಷ್ಟು ಕಂಪ್ನೀಸ್ ಬೈ ಮಾಡಬೇಕು. ನೀವು ಕೇಳ್ತಿರೋದು ಎಷ್ಟು ಕಂಪ್ನೀಸ್ ಅಲ್ಲ. ಇವಾಗ ಒಂದು ರಿಲಯನ್ಸ್ ಇದೆ, ನನ್ನ ಹತ್ರ ಒಂದು 50,000 rupees ಇದೆ ಇವಾಗ. ಸೊ ನಿಮ್ ಸಜೆಷನ್ ಪ್ರಕಾರ ಒಂದು ಶೇರ್ ತಗೊಳ್ಳಿ ರಿಲಯನ್ಸ್ ಅಂತ ಹೇಳಿದ್ರಿ. ಬಟ್ ಇವಾಗ ನನ್ಗೆ ಕಾನ್ಫಿಡೆನ್ಸ್ ಇದೆ, ರಿಲಯನ್ಸ್ ಚೆನ್ನಾಗಿ ಮಾಡ್ತಿದೆ ಅಂತ ಅನ್ಬಿಟ್ಟು. ಮ್ಯಾಕ್ಸಿಮಮ್ ಇವತ್ತು ಈ 50,000ದಲ್ಲಿ ನಾನು ಎಷ್ಟು ಶೇರ್ಸ್ ಎಷ್ಟು ರಿಲಯನ್ಸ್ ಶೇರ್ಸ್? ಆಲ್ ದ ಟೈಮ್ ಒನ್. I never say buy 50,000, put everything in on Reliance. ಅಂದ್ರೆ 3 ಶೇರು ತಗೊಳ್ಳೋದು ಬೇಡ, ಒಂದೇ ತಗೊಳ್ಳಿ. ಓಕೆ, 50,000 ಇದೆ ಅಂದ್ರೆ ಬೇರೆ ತಗೊಳ್ಳಿ. 50 ಕಂಪನಿ ಆತರ ಕಂಪ್ನೀಸ್ ಇದೆ ತುಂಬಾ ಚೆನ್ನಾಗಿ. ತುಂಬಾ ಯಾವ ಕಂಪ್ನಿ ಹೇಗೆ ಬರುತ್ತೆ, ನೆಕ್ಸ್ಟ್ ವಿಪ್ರೋ ಯಾವ್ದಾಗುತ್ತೆ ಅಂತ ಯು ಕೆನಾಟ್ ಇಮ್ಯಾಜಿನ್. ಬಟ್ ವೆನ್ ಯು ಟೇಕ್ ಸಮ್ ಕೌಂಟೇಬಲ್ ಕಂಪ್ನೀಸ್ ತಗೊಂಡಿದ್ರೆ ಅಂತಂದ್ರೆ ಅದರಲ್ಲಿ ಐ ಟೆಲ್ ಯು, ನೀವು ನಾನು ಹಾಕಿರೋದು ಈಗ ಆಲ್ರೆಡಿ ನಾನು 300 ಸ್ಟಾಕ್ಸ್ ಹಾಕಿದ್ದೀನಿ. ನಾನು 300 ಕಂಪ್ನೀಸ್ಗೆ, ನೀವು ಬೆಲೆ ಹೌದಾ 300 ಡಿಫ್ರೆಂಟ್ ಕಂಪ್ನೀಸ್. ಓಕೆ. ಅದರಲ್ಲಿ ಮತ್ತೆ ಕೆಲವೊಂದು ಕಂಪ್ನೀಸ್ ಮೋರ್ ದೆನ್ 50 ಟೈಮ್ಸ್ ನಾನು ರೀಬೈ ಮಾಡಿದ್ದೀನಿ. ಇನ್ನೂ ನೆಗೆಟಿವ್ ಅಲ್ಲಿದೆ. ಓಕೆ. ಸಮ್ ಶುಗರ್ ಕಂಪ್ನೀಸ್ ಇನ್ನೂ ಬೈ ಮಾಡ್ತಾ ಇದ್ದೀನಿ ಬಿಕಾಸ್ ದೇ ಆರ್ ಗಿವಿಂಗ್ ಡಿವಿಡೆಂಡ್. ಇವೊಂದು ಇರೆಸ್ಪೆಕ್ಟಿವ್ ನೆಗೆಟಿವ್ ಅಲ್ಲಿ ಇದ್ರು, ಇವನ್ ಟಾಟಾ ಎಲೆಕ್ಸಿ ಅಂಥವೆಲ್ಲ ದೊಡ್ಡ ಕಂಪ್ನಿಗಳು 40 ಸರಿ 30 ಸರಿ 50 ಸರಿ ರೀಬೈ ಮಾಡ್ತಾ ಇದ್ದೀನಿ. ಫ್ರಮ್ ಲಾಸ್ಟ್ 50 ವೀಕ್ಸ್ ಇಂದ ನಾನು ಎವ್ರಿ ವೀಕ್ ರೀಬೈ ಮಾಡೋದು ಫ್ರೀಕ್ವೆಂಟ್ಲಿ. 1 ವೀಕ್ ಮಿಸ್ ಆದ್ರೂ ನೆಕ್ಸ್ಟ್ ವೀಕ್ ಮತ್ತೆ ನಾನು ರೀಬೈ ಮಾಡಿರ್ತೀನಿ. ತಗೋತೀನಲ್ಲ, ರೀಬೈ ಮಾಡ್ತಾನೆ ಇದ್ದೀನಿ. ಅವ್ರು ನೆಗೆಟಿವ್ ಅಲ್ಲಿ ಇದ್ರೂ ಡಿವಿಡೆಂಡ್ ಕೊಡ್ತಾನೆ ಇರ್ತಾರೆ. ಕೋವಿಡ್ ಅಲ್ಲಿ ಅಷ್ಟು ಡೌನ್ ಹೋದ್ರೂ ಡಿವಿಡೆಂಡ್ ಸಿಕ್ಕಿದೆ ಆ ವರ್ಷದಲ್ಲಿ. ಎಲ್ಲಾ ಕಂಪ್ನೀಸು ಡಿವಿಡೆಂಡ್ ಕೊಟ್ಟಿದ್ದಾರೆ. ಬಿಕಾಸ್ ಕೋವಿಡ್ ಇಂದ ಅವ್ರ ಪ್ರಾಫಿಟ್ ಯಾವುದು ಕಡಿಮೆ ಆಗಿಲ್ಲ. ಬಟ್ ಪ್ಯಾನಿಕ್ ಇಂದ ಜನ ಸೆಲ್ ಮಾಡಿದ್ದಾರೆ. ಬಿಕಾಸ್ ಆಫ್ ಪ್ಯಾನಿಕ್ ಪೀಪಲ್ ಹ್ಯಾವ್ ಸೋಲ್ಡ್. ಅದರಿಂದ ಶೇರ್ಸ್ ಎಲ್ಲ ಡೌನ್ ಆಗಿತ್ತು. ಬಟ್ ಕಂಪ್ನೀಸ್ ಲಾಸ್ ಅಲ್ಲಿ ಇರಲಿಲ್ಲ. ದೇ ಗಿವನ್ ದ ಡಿವಿಡೆಂಡ್, ಎನಫ್ ಡಿವಿಡೆಂಡ್. ಆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಜವಾಗ್ಲೂ ಆಫ್ಟರ್ ಕೋವಿಡ್ ನಾನು ಸ್ಟಾರ್ಟ್ ಮಾಡಿದ್ದು. ತುಂಬಾ ಜನ ಅದರಲ್ಲಿ ಆವಾಗ ಒಳ್ಳೆ ಅಂದ್ರೆ ಥಿಂಕ್ ಯಾವ್ದಾದ್ರೂ ನಿಮ್ಗೆ ಏನಾದ್ರೂ ಒಂದು ಸುಮ್ಮನೆ ಪಾಕಿಸ್ತಾನ ಅಟ್ಯಾಕ್ ಮಾಡ್ತು, ಇಲ್ಲ ಬೇರೆ ಎಲ್ಲೋ ವಾರ್ ಆಯ್ತು. ಯಾವುದೋ ಒಂದು ರಷ್ಯಾ ಇದು ವಾರ್ ಮಾಡ್ತಾ ಇದೆ ಅಂದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ. ದೇರ್ ಇಸ್ ನೋ ರಿಲೇಷನ್. ಬಟ್ ಏನಂದ್ರೆ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ಸೆಲ್ ಮಾಡ್ತಾರೆ. ಅವಾಗ ಯು ಶುಡ್ ಫೀಲ್ ಹ್ಯಾಪಿ ದಟ್ ಯು ವಿಲ್ ರೀಬೈ. ಗುಡ್ ಕಂಪ್ನೀಸ್ ಏನಾದ್ರೂ ನೆಗೆಟಿವ್ ಬಂತು ಅಂದ್ರೆ ರೀಬೈ ಮಾಡಿ. ಸ್ಟಿಕ್ ಟು ದಟ್.
ಬೈ ಓನ್ಲಿ ಒನ್. ಯಾಕಂದ್ರೆ ಯು ಹ್ಯಾವ್ ಅನ್ ಅಪರ್ಚುನಿಟಿ ಟು ರೀಬೈ. ನೀವು ಫಸ್ಟಿಗೆ 50,000 ಹಾಕ್ಬಿಟ್ಟು ನಾನು ಮೇ ಬಿ ನಿಮಗೆ 20 ಶೇರ್ಸ್ ಬರುತ್ತೆ ಅನ್ಕೊಳ್ಳಿ. ಬಟ್ ನೆಗೆಟಿವ್ ಹೋದ್ಮೇಲೆ ನಿಮಗೆ ಮತ್ತೆ ಅದನ್ನ ನೀವು ಅವರೇಜ್ ಔಟ್ ಮಾಡಬೇಕು ಅಂತಂದ್ರೆ, ಅಲ್ಲಿಂದ ಅವರೇಜ್ ಔಟ್ ಮಾಡ್ಬೇಕಂದ್ರೆ ತುಂಬಾ ಇದು ಬೇಗ ಅವರೇಜ್ ಆಗಲ್ಲ. ಆಮೇಲೆ ನಿಮಗೂ ಮನ್ಸು ಬರಲ್ಲ ರೀಬೈ ಮಾಡಕ್ಕೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಇವಾಗ 50,000 ಇದೆ ಅವ್ರ ಹತ್ರ ಇನ್ವೆಸ್ಟ್ ಮಾಡಕ್ಕೆ, ಒಂದು ರಿಲಯನ್ಸ್ ಒಂದು ತಗೊಳ್ತೀವಿ ಇವತ್ತು. ಆಫ್ಟರ್ 2 days it will come down 20 rupees ಕಡಿಮೆ ಬರುತ್ತೆ ಒಂದು ಶೇರ್. We will buy it again tomorrow, next 2 days within that 50,000 we will buy one more. So we will buy, ಅರ್ಥ ಆಗ್ತಿದೆಯಾ? ಫ್ರೀಕ್ವೆನ್ಸಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಗೆ ಫಸ್ಟ್ ಟೈಮ್ ಅಂದ್ರೆ ಎವ್ರಿ ಟೈಮ್ ಯು ಇನ್ವೆಸ್ಟ್ ಇಟ್ ಹ್ಯಾಸ್ ಟು ಬಿ ಜಸ್ಟ್ ಒನ್. Even if it is a first time for that new company or rebuy, just one. ಓಕೆ, ಇವಾಗ ಇದು ಬಂತಲ್ಲ ದೀಪಾವಳಿ ಟೈಮಲ್ಲಿ ಮುಹೂರ್ತ ಇನ್ವೆಸ್ಟ್ಮೆಂಟ್ ಅಂತ ಮಾಡೋದಲ್ಲ ಅಮಾವಾಸ್ಯೆ ದಿನ. ಅವಾಗ ತುಂಬಾ ಜನ ಯೂಟ್ಯೂಬಲ್ಲಿ ಬೇರೆ ಬೇರೆ ಸ್ಟಾಕ್ಸ್ ಎಲ್ಲ ರೆಕಮೆಂಡ್ ಮಾಡ್ತಿದ್ರು. ಯಾವ 2 ಯೂಟ್ಯೂಬರ್ ಕೂಡ ಒಂದೇ ಸ್ಟಾಕ್ ಹೆಸರು ಹೇಳಿಲ್ಲ. ಅದು ಹೇಗೆ ಅವರು ಆ ಥರ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಯಾವ್ದು ತಗೋಬೇಕು? ಅದು ವಿಡಿಯೋಸ್ ನೋಡ್ತೀರಿ, ಒಬ್ಬೊಬ್ರು ಒಂದೊಂದು ಹೇಳ್ತೀರಿ, ಇದನ್ನು ತಗೊಳ್ಳಿ ಅದನ್ನು ತಗೊಳ್ಳಿ ಅಂತ. ಮುಹೂರ್ತಂ ಟ್ರೇಡಿಂಗ್ ಅನ್ನೋದು ಒಂದು ನಮ್ದು ಇವರು ಕನೆಕ್ಟ್ ಮಾಡಿರೋದು ಜಸ್ಟ್ ನಮ್ಮ ಟ್ರೆಡಿಷನ್ ಇದಕ್ಕೋಸ್ಕರ. ಅಂದ್ರೆ ನಾವು ಗೋಲ್ಡ್ ಪರ್ಚೇಸ್ ಮಾಡ್ತೀವಿ, ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ. ಕೆಲವರೆಲ್ಲ ಏನ್ ಮಾಡ್ತಾರೆ, ಸ್ಟಾಕ್ ಕಂಪ್ನೀಸ್ ಎಲ್ಲ ಸಜೆಸ್ಟ್ ಮಾಡ್ತಾರಲ್ಲ, ಇಟ್ಸ್ ಬೇಸ್ಡ್ ಆನ್ ಆಪರೇಟೆಡ್ ಬೇಸ್. ಅವ್ರು ಹೇಳ್ತಾರೆ ಅಂದ್ರೆ ಅದನ್ನ ನಮಗೆಲ್ಲ ಬೈ ಮಾಡಕ್ ಹಚ್ಬಿಟ್ಟು ಅವ್ರು ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಪ್ ಆಗುತ್ತೆ ನೋಡಿ, ಅವಾಗ ಅವರು ಇಂಟ್ರಾಡೇ ಸ್ಟಾರ್ಟ್ ಮಾಡ್ತಾರೆ. ಸೊ ಇಟ್ಸ್ ಆಲ್ ಸ್ಟಾಕ್ ಮಾರ್ಕೆಟ್ ಸಜೆಷನ್ ಬೇಸ್ ಮೇಲೆ ನಡೀತೆ ಅಂದ್ರೆ ಅದೆಲ್ಲ ಆಪರೇಟೆಡ್ ಬೇಸಿಸ್. ಕೆಲವ್ರಿಗೆಲ್ಲ ಪುಷ್ ಮಾಡ್ಬಿಡೋದು ತಗೊಳ್ಳಿ ಅಂತೇಳಿ. ಅವ್ರ ಹತ್ರ ಸ್ಟಾಕ್ ಇರುತ್ತೆ, ತುಂಬಾ ಸ್ಟಾಕ್ ಇರುತ್ತೆ, ಪುಷ್ ಮಾಡ್ಬಿಡೋದು. ಅವ್ರು ತಗೋತಾ ಅದು ಅಪ್ ಆಗ್ತಿದ್ದಂಗೆ ಏನ್ ಮಾಡ್ಬಿಡ್ತಾರೆ, ಮಧ್ಯದಲ್ಲಿ ಸೆಲ್ ಮಾಡ್ಬಿಡ್ತಾರೆ. ಅವು ತಗೊಂಡ ತಕ್ಷಣ ನೋಡಿ ನಮಗ್ ಡೌನ್ ಆಗುತ್ತೆ. ಎವ್ರಿಬಡಿ ಕಂಪ್ಲೇಂಟ್ಸ್ ನೋಡಿ, ನಾನು ತಗೊಂಡ ತಕ್ಷಣ ಯಾಕೆ ನೆಗೆಟಿವ್ ಹೋಗುತ್ತೆ, ನಾನು ಸೆಲ್ ಮಾಡಿದ ತಕ್ಷಣ ಮೇಲ್ ಹೋಗುತ್ತೆ. ಎವ್ರಿಬಡಿ ಕಂಪ್ಲೇಂಟ್ಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಎಲ್ಲರೂ ಹೇಳೋದು ಹಾಗೆ. ಅದಕ್ಕೆ ಹೇಳೋದು, ನಾನು ಥ್ರೆಶೋಲ್ಡ್ ಏನಂತಂದ್ರೆ, ನನ್ನ ಪೋರ್ಟ್ಫೋಲಿಯೋದಲ್ಲಿ ಒಂದು ಏನೇ ಪ್ರೈಸ್ ಇರಲಿ, ಏನೇ ಕಂಪ್ನಿ ಸಜೆಸ್ಟ್ ಮಾಡ್ತಾರಲ್ಲ ತಗೊಳ್ಳಿ, ಕಂಪ್ನಿ ಯಾವ್ದು ಕಂಪ್ನಿ ತಗೊಳ್ಳಿ, ನಿಮ್ಗೆ ಇಷ್ಟ ಇದೆ ಚೆನ್ನಾಗಿದೆ ಅಂದ್ರೆ, ಬಟ್ ಒನ್ ಬೈ ಮಾಡಿ ಬಿಟ್ಬಿಡಿ. ಬಟ್ ವೇಟ್ ಫಾರ್ ದ ನೆಗೆಟಿವ್. ಓಕೆ, ಅಂದ್ರೆ ಇವಾಗ ಯಾರೋ ಏನೋ ರೆಕಮೆಂಡ್ ಮಾಡ್ತಾರೆ, ನಮ್ ಕಡೆಯಿಂದ ಹೋಮ್ವರ್ಕ್ ನಾವ್ ಹೇಗ್ ಮಾಡ್ಬೇಕು, ನಾವು ಅರ್ಥ ಮಾಡ್ಕೊಳಕ್ ಅವ್ರು ಹೇಳ್ತಾರೆ ಓಕೆ ಈ ಆಟೋಮೊಬೈಲ್ ತಗೊಳ್ಳಿ ಚೆನ್ನಾಗಿದೆ ಅಂತಾರೆ. ಅಟ್ಲೀಸ್ಟ್ ಒನ್ ಬೇಸಿಕ್ ನೀವು ನೋಡ್ಬೇಕು ಅಂತಂದ್ರೆ, ಆ ಕಂಪ್ನಿ ಡಿವಿಡೆಂಡ್ ಕೊಡ್ತಾ ಇದೆಯಾ ಇಲ್ಲ, ಅದು ಇಂಟರ್ನೆಟ್ ಅಲ್ಲೇ ಫಸ್ಟ್. ಇಫ್ ದಟ್ ಕಂಪ್ನಿ ಇಸ್ ಗಿವಿಂಗ್ ಡಿವಿಡೆಂಡ್ ಆರ್ ನಾಟ್. ಜಸ್ಟ್ ನೀವು ಗೂಗಲ್ ಅಲ್ಲಿ ನಾರ್ಮಲ್ ಇಂಗ್ಲಿಷ್ ಅಲ್ಲಿ ಹಾಕಿದ್ರು, ನಿಮ್ಗೆ ಎಲ್ ಹಾಕಿದ್ರು, ಎಲ್ಲ ಹಾಕಿದ್ರು ನಿಮ್ಗೆ ಗೊತ್ತಾಗುತ್ತೆ. ಅದು ಡಿವಿಡೆಂಡ್ ಹಿಸ್ಟ್ರಿ ಅಂತ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಡಿವಿಡೆಂಡ್ ಕೊಡುತ್ತಾ ಇಲ್ಲ ಅಂತ. ಇಲ್ಲ ನೀವು ಜೆರೋದಾದಲ್ಲಾಗ್ಲಿ ಗ್ರೋವಲ್ಲಾಗ್ಲಿ ಏನಾದ್ರೂ ಡಿಮೇಟ್ ಆಗಿದೆ ಅಂದ್ರೆ, ಆ ಕಂಪ್ನಿ ನೀವು ವಾಚ್ ಲಿಸ್ಟ್ ಅಲ್ಲಿ ನೀವು ಸರ್ಚ್ ಮಾಡ್ತಾರಲ್ಲ, ಅದ್ರಲ್ಲಿ ನೋಡಿದ್ರೆ ನಿಮ್ಗೆ ಡಿವಿಡೆಂಡ್ ಈಲ್ಡ್ ತೋರಿಸುತ್ತೆ, ಇಲ್ಲ ಡಿವಿಡೆಂಡ್ ಕೊಟ್ಟಿದೆಯಲ್ಲ ತೋರಿಸುತ್ತೆ. ಫಸ್ಟ್ ಬೇಸಿಕ್ ನೀವು, ಯಾಕಂದ್ರೆ ನೀವು ಪ್ಯಾಸಿವ್ ಇನ್ಕಮ್ಗೋಸ್ಕರ ನೀವು ತಗೋತಾ ಇದ್ರೆ ಅಂದ್ರೆ, ನಿಮ್ಮ ಮೈಂಡ್ ಸೆಟ್ ಏನಿರಬೇಕು, ಅಟ್ ಲೀಸ್ಟ್ ದಟ್ ಕಂಪ್ನಿ ಇಸ್ ಗಿವಿಂಗ್ ಅಟ್ ಲೀಸ್ಟ್ ₹1, ಅಟ್ ಲೀಸ್ಟ್ ₹1 ಡಿವಿಡೆಂಡ್ ಕೊಡ್ತಾ ಇದೆಯಾ ಇಲ್ಲ. ಡಿವಿಡೆಂಡ್ ಕೊಡ್ತಾ ಇದೆ ಅಂದ್ರೆ ಆಲ್ರೆಡಿ ದಟ್ ಕಂಪ್ನಿ ಇಸ್ ಕ್ರಾಸ್ಡ್ ಲಾಸ್ ಮಾರ್ಕೆಟಿಂಗ್. ಈಗ ನೀವು ಲೆನ್ಸ್ ಕಾರ್ಟ್, ಜೊಮ್ಯಾಟೊ, ಸ್ವಿಗ್ಗಿ, ಪೇಟಿಎಂ, ನೀವು ಸ್ಟಾರ್ಟ್ಅಪ್ಸ್ ಏನ್ ಬಂದಿದೆ, ಯೂನಿಕಾರ್ನ್ಸ್ ಆಗಿದೆಯಲ್ಲ, ಇವೆಲ್ಲ ಇನ್ನೂ ಲಾಸ್ ಅಲ್ಲೇ ಇರೋದು. ದೀಸ್ ಕಂಪ್ನೀಸ್ ಆರ್ ಇನ್ ಲಾಸ್, ದೇ ಆರ್ ಶೋ ಆಫಿಂಗ್, ಬಟ್ ಅವ್ರದ್ದೆಲ್ಲ ಲಾಸ್ ಅಲ್ಲಿ ಇದೆ, ಯಾವುದೂ ಡಿವಿಡೆಂಡ್ ಕೊಡ್ತಾ ಇಲ್ಲ. ನೀವು ಹಳೇ ಕಂಪ್ನಿಗಳು ಯಾವುದೇ ತಗೊಳ್ಳಿ, ಈ ಭಾರತ್ ಪೆಟ್ರೋಲಿಯಂ ಆಗಿರ್ಬೋದು, ITC ಆಗಿರ್ಬೋದು, ಬೇರೆ ಯಾವುದೇ ಕಂಪ್ನಿಗಳು, ಅಟ್ಲೀಸ್ಟ್ ಅವ್ರು ಏನಂದ್ರೆ ₹1, ₹2, ₹3 ಡಿವಿಡೆಂಡ್ ಕೊಡ್ತಾನೆ ಇರ್ತಾರೆ. ಅದು ಅಂದ್ರೆ ಡಿವಿಡೆಂಡ್ ಯಾವಾಗ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೇಳಿ, ವೆಂದೆಗಿ ಒಂದು AGM ಫೈನಾನ್ಸ್ ಶೀಟ್ ಎಲ್ಲ ಬ್ಯಾಲೆನ್ಸ್ ಶೀಟ್ ಎಲ್ಲ ಆದ್ಮೇಲೆ ಆ ಕಂಪ್ನಿದು ಪ್ರಾಫಿಟ್ ಇಷ್ಟು ಅಂತ ಬಂತು ಅಂದ್ರೆ, 200 crore 300 crore ಬಂತು ಅಂದ್ರೆ, ಓಕೆ ನನ್ನ ಶೇರ್ಡ್ ಹೋಲ್ಡರ್ಸಿಗೆ 1% ಡಿವಿಡೆಂಡ್ ಕೊಡ್ತೀನಿ, 2% ಡಿವಿಡೆಂಡ್ ಕೊಡ್ತೀನಿ. ಪ್ರಾಫಿಟ್ ಆದಾಗ ಮಾತ್ರ ಡಿವಿಡೆಂಡ್ ಕೊಡೋದು. ಸೊ ವೆನ್ ದ ಕಂಪ್ನಿ ಇಸ್ ಗೇನಿಂಗ್ ಪ್ರಾಫಿಟ್, ದ ಕಂಪ್ನಿ ಇಸ್ ಗುಡ್. ಅಟ್ ಲೀಸ್ಟ್ ಲಿಟ್ಲ್ ಬಿಟ್ ಗುಡ್ ಅಂತ ನಾವು ಡಿಸಿಷನ್ ಮಾಡ್ಬೋದು. ಬೇರೆ ಏನು ಫಂಡಮೆಂಟಲ್ ಚೆಕ್ ಮಾಡೋದು ಬೇಕಾಗಿಲ್ಲ. ಅಟ್ ಲೀಸ್ಟ್ ಆ ಒಂದು ಫಂಡಮೆಂಟಲ್ ಆದ್ರೂ ಚೆಕ್ ಮಾಡಿ. ಬೇಸಿಕ್ ಮಿನಿಮಮ್ ಬೇಸಿಕ್. ನೀವು ಟಾರ್ಗೆಟ್ ಮಾಡ್ತಾ ಇದ್ರೆ ಪ್ಯಾಸಿವ್ ಇನ್ಕಮ್ ಅಂತಂದ್ರೆ, ದಟ್ಸ್ ದ ಫಸ್ಟ್ ಫ್ಯೂ ಇಯರ್ಸ್, ಅಟ್ ಲೀಸ್ಟ್ 1 or 2 years ಏನ್ ಮಾಡಿ, ಡಿವಿಡೆಂಡ್ ಬೇಸ್ ಕಂಪ್ನೀಸ್ಗೆ ನೀವು ಟಾರ್ಗೆಟ್ ಮಾಡಿ. ಆಮೇಲೆ ಹೋಗ್ತಾ ಈ ತರ ನೀವು ವಿತ್ ಯುವರ್ ಏನ್ ಹೇಳ್ತಾರೆ
ರಿಸ್ಕ್ ಫ್ಯಾಕ್ಟರ್ ಮೇಲೆ ಏನಾದರೂ ಡಿವಿಡೆಂಡ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇದು ಮುಂದೆ ಹೋದ್ಮೇಲೆ ಒಳ್ಳೆ ಗ್ರೋತ್ ಅಲ್ಲಿ ಸಿಗುತ್ತೆ ಅನ್ನೋಂಥ ಕಂಪ್ನಿಗಳನ್ನು ಬೈ ಮಾಡ್ಬೋದು. ಲೈಕ್ ಪೇಟಿಎಂ ಆಗಿರ್ಬೋದು. ಈ ಪೇಟಿಎಂ ನಾನು ಹಾಕಿದ್ದೀನಿ, ಡಿವಿಡೆಂಡ್ ಕೊಡಲ್ಲ, ಬಟ್ ಮುಂದೆ ಏನೋ ಒಂದು ಹೇಗೆ ಗೊತ್ತು ನಿಮ್ಗೆ ಅದು ಮುಂದೆ ಚೆನ್ನಾಗಿ ಮಾಡುತ್ತೆ ಅಂತ ಹೇಗೆ ಗೊತ್ತು? ಒಂದು ಅದ್ರದ್ದು ಹಂಗೆ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀನಲ್ಲ, ಈ ಪ್ಯಾರಿಸ್ ಆಮೇಲೆ ಬೇರೆ ಯುರೋಪ್ ಅಲ್ಲೆಲ್ಲ ಅದೆಲ್ಲ ಪೇಟಿಎಂದೆಲ್ಲ ಇದು ಮಾಡ್ತಾ ಇದಾರೆ. ಅವರೆಲ್ಲ QR ಕೋಡ್ಸ್, UPI ಟ್ರಾನ್ಸಾಕ್ಷನ್ ಇವರೇ ಸ್ಟಾರ್ಟ್ ಮಾಡಿರೋದು, ಪೇಟಿಎಂನವರೇ. ಯುರೋಪ್ ಎಲ್ಲ NPCI ಏನು UPI ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ, ಪೇಟಿಎಂ ದೇ ಸ್ಟಾರ್ಟ್ ಮಾಡ್ತಿರೋದು ಅಲ್ಲಿ. ಸೊ ಸ್ವಲ್ಪ ನ್ಯೂಸ್ ಅದ್ರ ಬಗ್ಗೆ ಏನೇನು ಗ್ರೋತ್ ಇದೆ ಅದ್ರ ಬಗ್ಗೆ. ಈ ಓಲಾ ಎಲೆಕ್ಟ್ರಿಕ್ ಎಲ್ಲ ಎಷ್ಟೊಂದು ಇದನ್ನು ಲಾಸ್ ಅಲ್ಲಿ ಇರೋದು, ಎಲೆಕ್ಟ್ರಿಕಲ್ ಅಲ್ವಾ ಮುಂದೆ ಇರೋದು ನಮ್ದು ಸೆಕ್ಟರ್. ಸೊ ಹಂಗಾಗಿ ಸ್ವಲ್ಪ ಅದ್ರ ಮೇಲೆ ಅದಕ್ಕೆ ನಾವು ಹಾಕೋದು ಎಷ್ಟು ಹೇಳಿ, ಒಂದು ಹೌದು. ಓಲಾ ಎಲೆಕ್ಟ್ರಿಕ್ ಎಷ್ಟಿದೆ, 48 ರೂಪೀಸ್ ಇದೆ. 48 ಹಾಕಕ್ಕೆ ನನ್ಗೇನ್ ಭಯ ಇಲ್ಲ, ಮುಂದೆ ಹೋದ್ರೆ ಹೋಗ್ಲಿ, ಇಲ್ಲ ಅಂದ್ರೆ ಇಲ್ಲ. ಒಂದ್ ಹಾಕೊಂಡ್ ಬಿಟ್ಬಿಡ್ತೀನಿ ವಿಪ್ರೋ ತರ. 40 ವರ್ಷ ಆದ್ಮೇಲೆ ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ಇಲ್ಲ. ಅದು ಏನ್ ಹೋದ್ರೆ 50 ರೂಪಾಯಿ ಹಾಳಾಗಿರುತ್ತೆ. ಸರಿ, ಅರ್ಥ ಆಯ್ತು. ನೆಗ್ಲಿಜಿಬಲ್ ರಿಸ್ಕ್ ತಗೊಳ್ಳಿ, ಹೈ ರಿಸ್ಕ್ ತಗೋಬೇಡಿ. ನೆಗ್ಲಿಜಿಬಲ್ ರಿಸ್ಕ್. ಈ ಕಂಪ್ನಿ ಮೇಲೆ ಹಾಕಿದೀನಿ, ಅದು ಕಂಪ್ನಿ ಲಾಸ್ ಆಯ್ತು, ಹಾಳಾಗಾಯ್ತು, ಬ್ಯಾಂಕ್ರಪ್ಟ್ ಆಯ್ತು, ನನ್ನ ಅಮೌಂಟ್ ಏನು ಹೋಗಿಲ್ಲ, ಹೋದ್ರೆ ಒಂದ್ ಸ್ವಲ್ಪ ಹೋಗಿದೆ. ಬಟ್ ವೆನ್ ಯು ಹ್ಯಾವ್ ಸಮ್ ಕೌಂಟೇಬಲ್ 100 to 200 ಕಂಪ್ನೀಸ್ ಇಲ್ಲ, ಅದರಲ್ಲೂ ಒಂದು 5 ರಿಂದ 10 ಕಂಪ್ನೀಸ್ ಆಗ್ಬೋದು. ನನ್ಗೆ ಯಾವ್ದು ಖಂಡಿತ ಯಾವ್ದು ಆಗಲ್ಲ ಅಂತ ಹೇಳಲ್ಲ. ನನ್ನ ಪೋರ್ಟ್ಫೋಲಿಯೋದಲ್ಲಿ ಒಂದು 30 ಆಗ್ಬೋದು. ಐ ಆಮ್ ಶೂರ್ ಹೋಗುತ್ತೆ. ಬಟ್ ಐ ಆಮ್ ನಾಟ್ ವರಿಡ್. ಐ ಆಮ್ ವರಿಡ್ ಓನ್ಲಿ ಯಾವ್ದು ಗ್ರೋತ್ ಆಗ್ತೈತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಗೋಲ್ ಸೆಟ್ ಮಾಡ್ಕೊತಾ ಇದ್ದೀನಿ. ನನ್ನ ಪೋರ್ಟ್ಫೋಲಿಯೋದಲ್ಲಿ ನನ್ನ ಕರೆಂಟ್ ವ್ಯಾಲ್ಯೂ 104 ಕೋಟಿ ರೀಚ್ ಆಗೋವರೆಗೂ ನನ್ನ ವರ್ಕ್ ಇದೇ ಇರುತ್ತೆ. ಅದರಲ್ಲಿ ನನ್ನ ಪ್ಯಾಸಿವ್ ಇನ್ಕಮ್ ಆಟೋಮೆಟಿಕ್ಲಿ ಅದು ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು 30 ಶೇರ್ಸ್ ಕಡಿಮೆ ಆಗಿದೆ ಕಡಿಮೆ ಆಗೋಗಿದೆ ಅಂತ ಹೇಳಿದ್ರೆ, ಇಲ್ಲ ಮುಂದೆ ಹೋಗ್ತಾನೆ ಇಲ್ಲ, ಇಟ್ ಇಸ್ ಸ್ಟಾಗ್ನೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ, ಅದನ್ನ ಹೆಂಗ್ ಸೆಲ್ ಮಾಡೋದು ಗೊತ್ತಾ? ಸೆಲ್ ಮಾಡೋದ ಫಾರ್ ಎಕ್ಸಾಂಪಲ್ ಆ ಥರ ಅಲ್ಲ, ಏನು ಕೇಳ್ತಾ ಇದ್ದೀನಿ. ಫಾರ್ XYZ ಕಂಪ್ನಿ, ಇಟ್ ಇಸ್ ಸ್ಟಾಗ್ನೆಂಟ್. ಅದು 10 ರೂಪಾಯಿ ಇತ್ತೋ ಇಲ್ಲ 50 ರೂಪಾಯಿ ಇತ್ತೋ 100 ರೂಪಾಯಿ ಇತ್ತೋ, ಅದು ನಿಂತ್ಕೊಂಡ್ಬಿಟ್ಟಿದೆ. ಜಾಸ್ತಿನೂ ಆಗ್ತಿಲ್ಲ, ಕಡಿಮೆನೂ ಆಗ್ತಿಲ್ಲ, ಸೇಲ್ ಮಾಡೋಕ್ಕೂ ಆಗ್ತಿಲ್ಲ. ಅದೇನ್ ಮಾಡೋದು? ಆ ಥರ ಏನು ಮಾಡೋದು? ಪೋರ್ಟ್ಫೋಲಿಯೋ ಆ ಥರ ಇದ್ರೆ ಏನು ಮಾಡೋದು? ಹೋಲ್ಡ್ ಮಾಡಿ ಸರ್, ಅಂಟಿಲ್ ಅಂಡ್ ಇಟ್ ಇಸ್ ಗಿವಿಂಗ್ ಡಿವಿಡೆಂಡ್. ಅಲ್ಲ, ಡಿವಿಡೆಂಡ್ ಕೊಡ್ತಾ ಇಲ್ಲ, ಸೇಲ್ ಮಾಡಕ್ ಬಿಡ್ತಾ ಇಲ್ಲ. ಓಕೆ, ಏನ್ ಮಾಡೋದು ಆ ಥರ ಶೇರ್ಸ್ ಅಂತ? ನಿಮಗೆ ಹೋಲ್ಡ್ ಮಾಡಕ್ಕೆ ಒಂದು ಪೇಷನ್ಸ್ ಇದೆ, ಹೋಲ್ಡ್ ಮಾಡ್ತೀನಿ, ಅದು ಹಂಗೆ ಬಿಟ್ಬಿಡ್ತೀನಿ, ಸದ್ಯಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಒಂದು ಸ್ವಲ್ಪ ದಿನ ಅದನ್ನ ಹಂಗೆ ಹೋಲ್ಡಲ್ಲಿ ಇಡ್ತೀನಿ, ನನ್ನ ಪೋರ್ಟ್ಫೋಲಿಯೋದಲ್ಲಿ ಇರ್ಲಿ ಅನ್ನೋ ಒಂದು ಮೆಂಟಾಲಿಟಿ ಇಟ್ಕೋತೀನಿ ಅಂತ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಸೆಲ್ ಆಫ್ ಮಾಡ್ಬಿಡಿ. ಸೆಲ್ ಬಿಡ್ತಾ ಇಲ್ಲ. ಸೆಲ್ ಮಾಡಕ್ಕೆ ಯಾಕೆ ಬಿಡಲ್ಲ? ಬರುತ್ತೆ, ಸೆಲ್ ಆಗುತ್ತೆ ಸರ್. ಅನ್ಲಿಸ್ಟೆಡ್ ಅಂತ ಮಾಡ್ತಾರೆ. ಅನ್ಲಿಸ್ಟ್ ಹೋಯ್ತು, ಬಿಟ್ಬಿಡೋದಲ್ಲ ಅಷ್ಟೇ, ಬಿಟ್ಬಿಡೋದು. ಬಟ್ ಎಂಟ್ರಿ ಇದೆ, ಎಂಟ್ರಿ ಆಗುತ್ತೆ, ಸೆಲ್ ಆಗಲ್ಲ. ಸೆಬಿನಲ್ಲಿ ಇಲ್ಲ NSE ನ BSE ಇದು ಅನ್ಲಿಸ್ಟ್ ಆಗಿದೆ ಅಂತ ಬರ್ತಾ ಇದೆ. ಅನ್ಲಿಸ್ಟ್ ಆಗಿದೆ, ಬಟ್ ಬೈ ಮಾಡಕ್ ಅಲೋ ಮಾಡುತ್ತೆ. ಇಲ್ಲ, ಬೈ ಮಾಡಕ್ ಅಲೋ ಮಾಡ್ತಿಲ್ಲ, ಸೆಲ್ ಮಾಡಕ್ಕೂ ಅಲೋ ಮಾಡ್ತಿಲ್ಲ. ಇಟ್ಸ್ ಅನ್ಲಿಸ್ಟೆಡ್ ಆಗಿದೆ. ಐ ಮೀನ್ ತುಂಬಾ ಅಮೌಂಟ್ ಇದೆಯಾ? ಬಿಟ್ಬಿಡಿ ಸರ್, ಅಷ್ಟೇ, ಅದೇನು ಮಾಡೋಕ್ಕಾಗಲ್ಲ, ಬಿಟ್ಬಿಡಿ ಸರ್. ಅದನ್ನ ಹೇಳ್ತೀನಿ, ಯಾಕಂದ್ರೆ ನಾವು ನೇಚರ್, ನಮ್ಮ ಲೈಫ್ ರಿಯಾಲಿಟಿ ಬಗ್ಗೆ ಯೋಚನೆ ಮಾಡ್ಬೇಕು. ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು, ಚಿಕ್ಕ ಪುಟ್ಟ ಆರ್ಗ್ಯುಮೆಂಟ್ಸ್ ನಾವು ನೆಗ್ಲೇಸಬಲ್ ಬಿಟ್ಬಿಡ್ತೀವಲ್ಲ, ಹಂಗೆ ಬಿಟ್ಕೊಂಡು ಹೋಗ್ಬೇಕು. ಮುಂದೆ ಹ್ಯಾಪಿನೆಸ್, ಮುಂದೆ ಗ್ರೋತ್ ಇಂದ ಬಗ್ಗೆ ಯೋಚನೆ. ಬಿಟ್ಬಿಡಿ. ನಾನು ಹೇಳಿದ್ನಲ್ಲ, ನಾನು 300 ಲಿಸ್ಟಲ್ಲಿ ನಾನು ಒಂದು 10-15 ಕಂಪ್ನಿಗಳಿದೆ. ಅಂದ್ರೆ ಅನ್ಲಿಸ್ಟ್ ಆಗಿಲ್ಲ, ಅದು ನೆಗೆಟಿವ್ ಅಲ್ಲಿ ಹೆಂಗಿದೆ ಅಂದ್ರೆ, ನಾನು ಬೈ ಮಾಡಿ 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 ಇದೇನು ಹೋಗುತ್ತಾ ಇಲ್ಲ ಅನ್ನೋ ಡೌಟೇ ಬಂದಿದೆ ನನಗೆ. ಮೇನ್ ಹೋಗುತ್ತಾ ಇಲ್ಲ, ಇನ್ನೂ ಎಷ್ಟು ವರ್ಷ ನಾವು ಬೈ ಮಾಡ್ಬೇಕು. ಮನ್ಸಿದ್ದಾಗ ಒಂದೊಂದು ಬೈ ಮಾಡಿರ್ತೀನಿ, ಯಾವಾಗೋ ಒಂದ್ಸರಿ, ತಿಂಗಳಿಗೆ ಒಂದ್ಸರಿ ಆ್ಯಡ್ ಮಾಡಿರ್ತೀನಿ. ಇಲ್ಲ ಅಂದ್ರೆ ಹಂಗೆ ಬಿಟ್ಟಿರ್ತೀನಿ ಅದನ್ನು. ಇವಾಗ ಅದು ಅಮೆಝಾನ್ ಫಾರೆಸ್ಟ್ದು ಸ್ಟಾಕ್ಸ್ ಆಫ್ ಅಮೆಝಾನ್, ಅದು ಆ ಗೋಲ್ ನೀವು ಪರ್ಸನಲ್ ಆಗಿ ಸೆಟ್ ಮಾಡ್ಕೊಂಡಿರೋದು? ಓಕೆ, ಸೊ ಅದು ನಂದು ಸ್ಟ್ರಾಟಜಿ ಹೇಳಿದ್ನಲ್ಲ, ಸ್ಟಾಕ್ಸ್ ಆಫ್ ಅಮೆಝಾನ್ ಫಾರೆಸ್ಟ್ ಅಂತೇಳಿ. ಈ ಫಾರೆಸ್ಟ್ ನಾವು ಹೆಂಗೆ ತಿಕ್ಕಾಗಿ ಹೆಂಗೆ, ನಂಗೆ ಅಮೆಝಾನ್ ಫಾರೆಸ್ಟ್ ಗೊತ್ತಲ್ಲ, ಶೇರ್ ಮಾಡ್ಬೋದಾ? ಬಿಗ್ಗೆಸ್ಟ್ ಫಾರೆಸ್ಟ್ ಅಲ್ವಾ? ಆ ಥರ ನಂದು ಸ್ಟಾಕ್ ಮಾರ್ಕೆಟ್, ನನ್ನ ಪೋರ್ಟ್ಫೋಲಿಯೋನು ಫಾರೆಸ್ಟ್ ಚಿಕ್ಕಾಗಿ ಬೆಳೆಸ್ಬೇಕು ಅಂತ. ಹೇಗೆ ಅಂದರೆ, ಫಾರೆಸ್ಟಲ್ಲಿ ನಿಮಗೆ ವೆರೈಟೀಸ್ ಆಫ್ ಟ್ರೀಸ್ ಇರುತ್ತೆ. ಒಂದೇ ಟೈಪ್ ಟ್ರೀ ಇರಲ್ಲ, ಅದಕ್ಕೆ ಫಾರೆಸ್ಟ್ ಅನ್ನಲ್ಲ. ಬರೀ ತೆಂಗಿನ ಮರ ಇತ್ತು ಅಂತಂದ್ರೆ ಫಾರೆಸ್ಟ್ ಅನ್ನಲ್ಲ, ಅದಕ್ಕೆ ತೋಟ ಅಂತಾರೆ.
ಹೌದು. ವೆರೈಟೀಸ್ ಆಫ್ ಇತ್ತು ಅಂದ್ರೆ ಅದೇನಾಗುತ್ತೆ, ಅದರಿಂದ ಬಿದ್ದು 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 ಅದು ಮತ್ತೆ ಮತ್ತೆ ಗ್ರೋತ್ ಆಗ್ತಿರುತ್ತೆ, ಸೀಸನ್ ಬಂದಾಗ ಬೀಳ್ತಿರುತ್ತೆ, ಮತ್ತೆ ಗ್ರೋತ್ ಆಗ್ತಿರುತ್ತೆ, ಅದು ತಿಕ್ಕಾಗಿರುತ್ತೆ. ನನ್ನ ಪೋರ್ಟ್ಫೋಲಿಯೋನ ಹೆಂಗ್ ಮಾಡ್ಬೇಕು ಅಂತಂದ್ರೆ, ನಾನು ಒಳ್ಳೆ ಕಂಪ್ನೀಸ್ನೆಲ್ಲ ನಾನು ಹಾಕೊಂಬಿಟ್ಟು ಹೆಂಗಿರ್ಬೇಕು ಅಂದ್ರೆ, ಒಂದು 10 ವರ್ಷ ನಾನು ಬೆಳೆಸಿದೆ ಅಂದ್ರೆ ನಾನು ಏನು ಮಾಡೋದ್ ಬೇಕಾಗಿಲ್ಲ, ಅದೇ ಬೋನಸ್ ಕೊಟ್ಟು 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 ಅದೇ ತಿಕ್ಕಾಗಬೇಕು, ಅದೇ ಗ್ರೋತ್ ಆಗ್ತಿರ್ಬೇಕು ಆಟೋಮೆಟಿಕ್ ಆಗಿ. ಈವನ್ ಕರೆಂಟ್ ವ್ಯಾಲ್ಯೂ ಗ್ರೋತ್ ಆಗ್ತಿರ್ಬೇಕು, ಡಿವಿಡೆಂಡ್ ಗ್ರೋತ್ ಆಗ್ತಿರ್ಬೇಕು. ದಟ್ ಈಸ್ ಮೈ ಇಂಟೆನ್ಷನ್. ಆಮೇಲೆ ಬೈ ಮಾಡ್ಬೇಕಂದ್ರೂ ಅದೇ ನಾನು ಸಿಂಗಲ್ ಆಗಿ ಬೈ ಮಾಡೋದು. ನಾನು ರೀಬೈ ಮಾಡಿದ್ರು ಸಿಂಗಲ್ ಹಾ ರೀಬೈ ಮಾಡಿದ್ರು ಸಿಂಗಲ್ ಆಗಿ. ಯಾಕಂದ್ರೆ ನಾನು ಎಲ್ಲ ಒಂದೊಂದು ಕಂಪ್ನಿ ಮೇಲೆ ನಾನು ಲಕ್ಷ ಹಾಕೊಂಡು ಹೋದ್ನೆ ಅಂದ್ರೆ ನನ್ನ ಹತ್ರ ಅಷ್ಟಿಲ್ಲ ದುಡ್ಡು. ಐ ಆಮ್ ನಾಟ್ ಎ ರಿಚೆಸ್ಟ್ ಪರ್ಸನ್. ನಾನು ಎಲ್ಲಾದ್ರಲ್ಲೂ ಈಗ ಏನಂದ್ರೆ, ಈಗ ವಿರಾಟ್ ಕೊಹ್ಲಿಗೆ ಅಂದ್ರೆ ಅವ್ನು ಹೇಳು ಅಂತಂದ್ರೆ ಒಂದೊಂದು ಕಂಪ್ನಿಗೆ ಅವನು 1 ಕೋಟಿ ಕೊಟ್ಕೊಂಡು ಹೋಗ್ಬಿಡ್ತಾನೆ ಹಾಕಿ ಅಂತೇಳಿ. ಈಗ ನನ್ನ ಹತ್ರ ಅಷ್ಟಿಲ್ಲ. ನನ್ಗೆ ಬರ್ತಿರೋದು ನನ್ನ ಸಂಬಳದಲ್ಲೇ ನಾನು ಮಾಡಬೇಕು ಅಂತಂದ್ರೆ ನನಗೆ ಅದೇ ಹೇಳಿದ್ನಲ್ಲ, ವಿಪ್ರೋ ನೋಡಿದಾಗ ನನಗೆ ಶಾಕ್ ಆಯ್ತು. ಈ ತರ ಇಷ್ಟು ಗ್ರೋತ್ ಆಗಿದೆ ಅಂದ್ರೆ ನನ್ಗೆ ಯಾಕೆ ಒಂದೊಂದೇ ಬೈ ಮಾಡಬಾರ್ದು? ಅದರಲ್ಲಿ ನಾನು 100 ಕಂಪ್ನಿ ತಗೊಂಡೆ ಅಂದ್ರೆ ಅದರಲ್ಲಿ ಒಂದಾದ್ರೂ ನಾನು ಕ್ಲಿಕ್ ಆಗ್ಬೇಕಲ್ಲ. ಬಟ್ ಎಲ್ಲ 100 ಕ್ಲಿಕ್ ಆಗಿಲ್ಲ ಅಂತಂದ್ರೂ ಒಂದು 50 ಆದ್ರೂ ಏನಾಗುತ್ತೆ, ನನ್ಗೆ 12 ಕೋಟಿ ಕೊಟ್ಟಿಲ್ಲ ಅಂದ್ರೆ ನನ್ಗೆ ಬೇಡ, 10 ಲಕ್ಷ ಕೊಡ್ಲಿ ಸಾಕು. ಒಂದೊಂದು ಕಂಪ್ನಿ 10 ಲಕ್ಷ ಕೊಡ್ಲಿ ಪ್ರಾಫಿಟ್, ಕರೆಂಟ್ ವ್ಯಾಲ್ಯೂ. ಸೊ ದಟ್ ಈಸ್ ಎನಫ್. ನಾನು ಅಲ್ಲಿವರೆಗೂ ಹೋಗೋದು ಬೇಡ. ಬಟ್ ಒಂದೊಂದೇ ಬೈ ಮಾಡಿ ಸುಮ್ಮನೆ ಕೊಡಲ್ಲ. ಅದೇ ಒಂದೇ ಬೈ ಮಾಡಿ ರೀಬೈ ಮಾಡಿದ್ರೆ ಇಷ್ಟೊತ್ತಿಗೆ ಡಬಲ್ ಆಗಿರೋದು. ನಾನೇನ್ ಮಾಡ್ತೀನಿ, ನೆಗೆಟಿವ್ ಹೋದ್ಮೇಲೆ ಇನ್ನೊಂದು ಹಾಕೊಂಡು ಹೋಗ್ತೀನಿ. ದಟ್ ಈಸ್ ಮೈ ಇಂಟೆನ್ಷನ್. ನಾನು ಅವರೇಜ್ ಔಟ್ ಮಾಡಿದ್ರೆ ಏನಾಗುತ್ತೆ, ಎಲ್ಲಿವರೆಗೂ ಅವರೇಜ್ ಮಾಡ್ತೀನಿ, ಅದು ಪಾಸಿಟಿವ್ ಟರ್ನ್ ಆಗೋವರೆಗೂ. ಸೊ ಪಾಸಿಟಿವ್ ಟರ್ನ್ ಆದ್ಮೇಲೆ ಅದ್ರ ಬಗ್ಗೆ ಬಿಡ್ತೀನಿ. ಹೆಂಗೆ ಅಂದ್ರೆ, ನೀವು ಒಂದು ಕ್ಲಾಸ್ ರೂಮ್ ಅಲ್ಲಿ ನಿಮಗೆ 30 ಸ್ಟೂಡೆಂಟ್ಸ್ ಇರ್ತಾರೆ. ನೀವು ಯಾರಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಾ? ಯಾರು ಜಾಸ್ತಿ ಸ್ವಲ್ಪ ಲೋ ಪರ್ಫಾರ್ಮ್ ಮಾಡ್ತಿರ್ತಾರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಟಾಪ್ ಅಲ್ಲಿ ಇರೋರು ಅವ್ರು ಹೆಂಗೋ ಓದ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ರಿಲಯನ್ಸ್ 1515 ಅಂತ ಇದೆ ಇವಾಗ, ಇವತ್ತು 1518 ಇದೆ. ಸೊ ನೆಕ್ಸ್ಟ್ ಒಂದು 2 ದಿನದಲ್ಲಿ 1510 ಬರುತ್ತೆ, ತಿರ್ಗಾ ಬೈ ಮಾಡೋದು. ಇಲ್ಲ ನೆಕ್ಸ್ಟ್ ಮಂತು 1400 ಬರುತ್ತೆ, ಬೈ ಮಾಡೋದು. ಅಗೇನ್ 2 months ಲೇಟರ್ ಇಟ್ ವಿಲ್ ಬಿ 1600. ಬೈ ಮಾಡ್ಬೇಕಾ ಬೇಡ ಅಂದ್ರೆ ಪಾಸಿಟಿವ್ ಅಲ್ಲಿ ಹೋಗಿರುತ್ತೆ, ಪಾಸಿಟಿವ್ ಅಲ್ಲಿ ಹೋಗ್ತದೆ, 1600 ಆಗುತ್ತೆ. ಚೆನ್ನಾಗಿ ಆಗ್ತಾ ಇದೆ. ಸಿ, ಒಂದು ನೀವು ರೀಬೈ ಮಾಡೋದು 2ಕ್ಕೆ ಮಾಡಿ. ಒಂದು ಇಲ್ಲಿವರೆಗೂ ನಾನು ಹೇಳಿದ್ದು ಬರೀ ನೆಗೆಟಿವ್ ಅಲ್ಲಿ ಇರೋದು. ಆಮೇಲೆ ಯಾವಾಗ ನೀವು ಬೈ ಮಾಡಬೇಕು, ರೀಬೈ ಮಾಡಬೇಕು ಅಂದ್ರೆ, ಯಾವುದೇ ಕಂಪ್ನಿ ನೀವು 10%, 20%, 30% ಪಾಸಿಟಿವ್ ಅಲ್ಲಿ ಇದ್ರೆ ವೇಟ್ ಮಾಡಿ. ಕೆಲವು ಕಂಪ್ನಿಗಳು ಏನಾಗುತ್ತೆ, ಬ್ರೇಕ್ ಥ್ರೂ ಆಗುತ್ತೆ, ಅದರದ್ದು ರೆಸಿಸ್ಟೆನ್ಸ್ ಪವರು ಮುಂದೋಗ್ಬಿಡುತ್ತೆ, 200% ವರೆಗೂ ಬರುತ್ತೆ. 100, 200, 300% ಬರೋಕ್ಕೆ ಏನು ಕೆಪಾಸಿಟಿ ಇರುತ್ತೆ ನೋಡಿ ಆ ಕಂಪ್ನಿಗಳು. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಕ್ಸಾಂಪಲ್ ಹೇಳ್ತೇನೆ, ಒಂದು 20 ಕಂಪ್ನಿ ತೊಗೊಂಡಿದ್ದಾರೆ. 20 ಕಂಪ್ನಿಯಲ್ಲಿ 5 ಕಂಪ್ನಿ ನೆಗೆಟಿವ್ ಅಲ್ಲಿದೆ, ಇನ್ನೂ 10 ಕಂಪ್ನಿ ಪಾಸಿಟಿವ್ ಅಲ್ಲಿದೆ. ಬಟ್ 10% to 90% ಆ ಬಿಟ್ವೀನ್ ಇಲ್ಲಿ, ಒಂದು 10, ಒಂದು 15 ಆ ಥರ ಎಲ್ಲ. ಬಟ್ ಇನ್ನೂ ಒಂದು 3 ಕಂಪ್ನಿ ನಿಮಗೆ ಇಟ್ ಕ್ರಾಸ್ 100% ಡಬಲ್ ಆಗಿದೆ ಅನ್ಕೊಳ್ಳಿ. ಸೊ that you need to think these company are the best companies that will go further. Rebuy ಮಾಡಿ. ದ ಕಂಪ್ನಿ ಅಂದ್ರೆ ನಿಮ್ಗೆ ಏನಂದ್ರೆ, ಈಗ 30% ಪ್ರಾಫಿಟ್ ಆಗಿದೆ, ಓಕೆ, 1600 ನಿಮ್ಗೆ ಬಂದಿದೆ, ಮೇ ಬಿ ಅದು ಒಂದು 10% ಅನ್ಕೊಳ್ಳೋಣ. ಬಟ್ ಯಾವುದೇ ಒಂದು ಮತ್ತೆ ಡಿಸಾಸ್ಟರ್ ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಇಂದ ಏನಾದ್ರೂ ಮತ್ತೆ ಯಾವುದೋ ಒಂದು ನ್ಯೂಸ್ ಇಂದ 30% ಡೌನ್ ಮತ್ತೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ವೆನ್ ಕಂಪ್ನಿ ಹ್ಯಾಸ್ ರೀಚ್ 200%, ಎಂತ ಡಿಸಾಸ್ಟರ್ ಬಂದ್ರು ಅದು ನೆಗೆಟಿವ್ ಅಲ್ಲಿ ಬರಲ್ಲ. 40%, 50% ಡೌನ್ ಬಂದ್ರು 150% ಪ್ರಾಫಿಟ್ ಅಲ್ಲೇ ಇರ್ತಾರೆ ನೀವು. ಅಂತ ಕಂಪ್ನಿನ ನೀವು ಮತ್ತೆ ರೀಬೈ ಮಾಡಿದರೆ ನಿಮ್ಮ ಅವರೇಜ್ ಎಲ್ಲಿವರೆಗೂ ಹೋಗುತ್ತೆ, ಮತ್ತೆ 150% ಬರುತ್ತೆ. ಮತ್ತೆ 200 ರೀಚ್ ಆದ್ಮೇಲೆ ಮತ್ತೆ ಬೈ ಮಾಡಿ, ಮತ್ತೆ 100. ಅಂದ್ರೆ ನಿಮ್ಮ ಎಂತ ಡಿಸಾಸ್ಟರ್ ಬಂದ್ರು ಆ ಒಂದು ಸ್ಟಾಕ್ ನೆಗೆಟಿವ್ ಅಲ್ಲಿ ಬರಬಾರ್ದು. ಆ ಪರ್ಸೆಂಟೇಜ್ ಲೆವೆಲ್ ಬಂದ ಮೇಲೆ ರೀಬೈ ಮಾಡಕ್ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳ್ತಾ ಇರೋದು 1500 ರೂಪಾಯಿ ಇದ್ದು 3000 ಹಂಗಾಯ್ತು ಅಂದ್ರೆ 3000 ಆಯ್ತು ಅಂದ್ರೆ ಬೈ ಮಾಡ್ಬೇಕು. 3000ಕ್ಕೆ 3000 ಆಗೋವರೆಗೂ ವೆಯ್ಟ್ ಮಾಡ್ಬೇಕು, ಅಲ್ಲಿ ಬೈ ಮಾಡಬಾರ್ದು. ಯಾಕಂದ್ರೆ ಮತ್ತೆ ನೆಗೆಟಿವ್ ಬರೋಕ್ ಚಾನ್ಸಸ್ ಇರುತ್ತೆ. ಅದು ಈವನ್ 70%, 80% ಹೋದ್ರೂ ನೆಗೆಟಿವ್ ಬರೋಕ್ ಚಾನ್ಸಸ್ ಇರುತ್ತೆ. ಯಾವ್ದಾದ್ರು ನ್ಯಾಚುರಲ್ ಡಿಸಾಸ್ಟರ್ ಇಂದ ಏನೋ ಒಂದು ನೆಗೆಟಿವ್ ನ್ಯೂಸ್ ಇಂದ ಬರಕ್ ಚಾನ್ಸಸ್ ಇರುತ್ತೆ. ವಾಟ್ ಇಫ್ ಇವಾಗ ನಾವೇನ್ ಮಾಡ್ತೀವಿ, ಒಂದು ಇವಾಗ ಒಂದು ನಾಳೆ ಒಂದು ಶೇರ್ ತಗೊಳ್ತೀವಿ 1518ಗೆ. ಅಗೇನ್ ಇಫ್ ವಿ ಇನ್ವೆಸ್ಟ್ ಎವ್ರಿ SIP ತರ
ಎವ್ರಿ ವೀಕು ಇಲ್ಲ ಎವ್ರಿ ಮಂತ್ ಒಂದೊಂದು ಅಂತ ಹಾಕ್ಕೊಂಡು ಹೋಗ್ತೀವಿ. ಸೊ ಎಸ್ ಐ ಪಿ ಥರ ಮ್ಯೂಚುವಲ್ ಫಂಡ್ ಥರ ಜಾಸ್ತಿ ಇದ್ದರೆ ಕಡಿಮೆ ಬರುತ್ತೆ ನಮಗೆ, ಕಡಿಮೆ ಆಯಿತು ಅಂದರೆ ಜಾಸ್ತಿ ಶೇರ್ಸ್ ಬರುತ್ತೆ. ಅಂದರೆ ಅಮೌಂಟ್ ಎನ್ ಇ ವಿ ವ್ಯಾಲ್ಯೂ ಇಲ್ಲ ಸಿ ಎಂ ಪಿ ವ್ಯಾಲ್ಯೂ ಕಡಿಮೆ ಇತ್ತು ಅಂದರೆ ಜಾಸ್ತಿ ಬರುತ್ತೆ, ಜಾಸ್ತಿ ಇತ್ತು ಅಂದರೆ ಕಡಿಮೆ ಶೇರ್ಸ್ ಬರುತ್ತೆ. ಆ ಥರ ಇನ್ವೆಸ್ಟ್ ಮಾಡ್ಕೊಂಡು ಹೋಗುತ್ತೆ ಓಕೆನಾ? ಇಲ್ಲ ಯಾವಾಗಲೂ ಒಂದೊಂದೇ ಶೇರ್ ತೊಗೊಳ್ಳೋದು. ಇವಾಗ ರಿಲಯನ್ಸು, ಇವಾಗ ನಿಫ್ಟಿ 50 ಯಾವ ತೊಗೊಳ್ಳೋದು, ಒಂದೊಂದು ಶೇರ್ ತೊಗೊಳ್ಳೋದು, ಇಲ್ಲಾಂದರೆ ಸೆನ್ಸೆಕ್ಸ್ 30 ಶೇರ್ಸ್ ತೊಗೊಳ್ಳೋದು ಒಂದೊಂದು ಇಲ್ಲ ತೊಗೊಳ್ಳೋದು ವಿತ್ ಮಂತ್ಲಿ ಅರೌಂಡ್ 15,000 16,000 ರುಪೀಸ್ಗೆ ಯಾವುದಾದ್ರೂ ಒಂದೊಂದು ಪೋರ್ಟ್ಫೋಲಿಯೋ ಅಂತ. ಇವಾಗ ಆಟೋಮೊಬೈಲ್ಸಲ್ಲಿ ಒಂದು 4 ಶೇರ್ ತೊಗೊಳ್ಳೋದು ಒಂದೊಂದು, ಅದು ತೊಗೊಂಡ್ರೆ ಬೆಟರಾ? ಫಾರ್ ಎಕ್ಸಾಂಪಲ್ ಹೆಲ್ತ್ ಕೇರಲ್ಲಿ 4 ಶೇರ್ ತೊಗೊಳ್ಳೋದು, ಆಮೇಲೆ ಆಟೋಮೊಬೈಲ್ ಹೆಲ್ತ್ ಕೇರ್ ಅಲ್ಲಿ 4 ಶೇರ್ ಅಂದ್ರೆ 4 ಕಂಪ್ನಿ. ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದಾರು ಕಂಪ್ನೀಸ್ ಬೇರೆ ಕಂಪನೀಸ್ ಒಂದೊಂದು ಶೇರ್ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನನ್ನ ಹತ್ರ 15,000 ಇದೆ, ಈ ತಿಂಗಳು 15,000 ಇದೆ ನನ್ನ ಹತ್ರ. ಈ ತಿಂಗಳು ನಾಳೆ ಇನ್ವೆಸ್ಟ್ ಮಾಡೋ ಡೇಟು 17th ಮಂಡೇ ಇನ್ವೆಸ್ಟ್ ಮಾಡೋ ಡೇಟ್. ಎವ್ರಿ ಮಂತ್ 17th ಇನ್ವೆಸ್ಟ್ ಮಾಡ್ತೀನಿ. ನೀವು ಹೇಳೋ ಥರ ಒಂದೊಂದೇ ಶೇರ್ ತೊಗೊಳ್ತೀನಿ. ಎವ್ರಿ 17th ಐ ವಿಲ್ ಬೈ 1 ಶೇರ್. ಇಫ್ ಇಟ್ ಈಸ್ 15-18 ಐ ವಿಲ್ ಬೈ 1 ಶೇರ್ ಟುಮಾರೋ. ರಿಲಯನ್ಸ್ 1 ಶೇರ್ ತೊಗೊಳ್ತೀನಿ. ಅದೇ ಥರ ಆಟೋಮೊಬೈಲ್ನಲ್ಲಿ 1, ಬ್ಯಾಂಕಿಂಗಲ್ಲಿ 1, FMCG ಒಂದು, ಎಲ್ಲದರಲ್ಲೂ ಒಂದೊಂದು ತೊಗೊಳ್ತೀನಿ. ಸರಿನಾ? ಒಂದು 10 ಶೇರು 15,000 ಆಗೋ ಥರ ತಗೊಳ್ತೀನಿ. 14,000 16,000 ಆಗುತ್ತೆ. ಅಲ್ಲಿ ವೆಯ್ಟ್ ನೆಕ್ಸ್ಟ್ ವೀಕ್ ಅವ್ರು ವೆಯ್ಟ್ ಮಾಡೋದ, ಇಲ್ಲಾಂದರೆ ನೆಕ್ಸ್ಟ್ ಮಂತಲ್ಲಿ 17th ಡಿಸೆಂಬರಲ್ಲಿ ಇಫ್ ಇಟ್ ಈಸ್ ವರ್ಕಿಂಗ್ ಡೇ I'll buy one share. The same portfolios, that is FMCG ಒಂದು, ಇಲ್ಲ ಬ್ಯಾಂಕಿಂಗಲ್ಲಿ ಬೇರೆ ಬ್ಯಾಂಕ್ದು, ಮೊಬೈಲಲ್ಲಿ ಬೇರೆ ಏರ್ಟೆಲ್ ತೊಗೊಳ್ತೀನಿ ಒಂದು, FMCGಲಿ ಬೇರೆ ತೊಗೊಳ್ತೀನಿ, ಆಟೋಮೊಬೈಲ್ ಬೇರೆ ತೊಗೊಳ್ತೀನಿ, ಬೇರೆ ಬೇರೆ ಪೋರ್ಟ್ಫೋಲಿಯೋ ಮಾಡ್ತಾ ಒಂದೊಂದು ಶೇರ್ ತೊಗೊಳ್ಳೋದು. ಆ ಥರ ಬೆಟರ. ಈವನ್ ದೋ ಇಫ್ ಇಟ್ ಈಸ್ ರಿಲಯನ್ಸು 3rd ಮಂತ್ಗೆ ಅಂದರೆ January 17th ಇಫ್ ಇಟ್ ಈಸ್ ಒನ್ ಡೇ 1 ಶೇರು, ಇಫ್ ಇಟ್ ಈಸ್ 1,600 ಆಗಿದೆ ಆರ್ 1,400 ಆಗಿದೆ, ಐ ವಿಲ್ ಬೈ ದಟ್. ದಟ್ is that better or this is better? Don't put any harder rule. ಹಾರ್ಡ್ ತಗೊಳ್ತಾ ಇಲ್ಲ. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಓಕೆ ಇವತ್ತು ನೀವು ಎಕ್ಸಾಂಪಲ್ ನೀವು ನಾಳೆ ಮಂಡೇ ತೊಗೋತೀನಿ ಅಂತಂದರೆ ಒಂದು 10 ಕಂಪ್ನೀಸ್ ಮೇಲೆ ಒಂದು ತೊಗೊಂಡ್ಬಿಟ್ಟೆ, ಒಂದು 15,000 ಹಾಕಿದೆ. ಓಕೆ, ಯು ಸಿ ಆಫ್ಟರ್ 2 days, ಓಕೆ ನೀವು ಮಾಡಿದ್ಮೇಲೆ ಅದು ಎಲ್ಲರೂ ಹ್ಯೂಮನ್ ಗುಣ ನೇಚರ್ ಏನಂತಂದರೆ ವಿಲ್ ಟೇಕ್ ಓಪನ್ ಅಂತ ಎವ್ರಿ ಡೇ ಏನಾದರೂ ಒಂದು 10 ನಿಮಿಷ ನಂದು ಏನಾಗ್ತಿದೆ ಅಂತ ನೋಡ್ತೀವಿ ನಾವು. ಅದು ಹ್ಯೂಮನ್ ನೇಚರ್, ನಾವು ನೋಡ್ತಾ ಇರಿ. ಒಂದು 2 ದಿನ 3 ದಿನ ಆದಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಕಂಪ್ನಿ ಒಂದು 50 ರೂಪಾಯಿ ಕಡಿಮೆ ಆಯಿತು ಆ್ಯಂಡ್ ಯು ಹ್ಯಾವ್ ಮನಿ ಇನ್ ಯುವರ್ ಪಾಕೆಟ್, ಬೈ ದಟ್ ಕಂಪ್ನಿ. ಡೋಂಟ್ ವೇಟ್ ಫಾರ್ ಮಂತ್, ಡೋಂಟ್ ವೇಟ್ ಫಾರ್ ವೀಕ್. ಓಕೆ, ಆ ಒಂದು ತೊಗೋಬೇಕು ಅನ್ನಿಸ್ತು, ದುಡ್ಡಿದೆ ತೊಗೊಂಡ್ಬಿಡಿ. ನೆಕ್ಸ್ಟ್ ಒಂದು 5,000 ಇದೆ, 10,000 ಅಂದರೆ 15,000 ಅಂದರೆ 15,000ನೇ ಅಲ್ಲ, 5,000 ಇದೆ, ನೆಕ್ಸ್ಟ್ ವೀಕ್ 5,000 ಆಗ್ತದೆ. ಈಗ ನೀವು ಹೋಗ್ತಾ ಏನಂತಂದರೆ ಸ್ಟಾರ್ಟಿಂಗಲ್ಲಿ ಏನು ಮಾಡಿ, ನಿಮಗೆ ಯಾವಾಗ ಬೈ ಮಾಡ್ಬೇಕು ಅನ್ಸುತ್ತೆ ಬೈ ಮಾಡಿ. ಸೊ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ನಾನು ಈ ಕಂಪ್ನೀಸ್ ಯಾವಾಗ ತೊಗೋಬೇಕು. ರೂಲ್ಸ್ ಏನಿಲ್ಲ ಸರ್, ನೀವು ಮಂತ್ಲಿ ಒನ್ಸ್ ಇನ್ ಅ ಮಂತ್ಲಿ, ಒನ್ಸ್ ಇನ್ ಅ ವೀಕು, ಒನ್ಸ್ ಇನ್ ಅ 15 days, ಫ್ರೀಕ್ವೆನ್ಸಿ ಎಷ್ಟು ಜಾಸ್ತಿ ಕಡಿಮೆ ಆಗುತ್ತೆ ಅಷ್ಟು ಒಳ್ಳೆಯದು. ಬೇಕಾದರೆ ನೀವು ಒಂದೊಂದು ಸೆಷನ್ ಬಿಟ್ಟು ನೆಕ್ಸ್ಟ್ ಡೇ ನೋಡ್ತೀನಿ, ನನಗೆ ಓಕೆ, ನಾನು ಗ್ಲಾನ್ಸ್ ಮಾಡ್ತೀನಿ, ಓಕೆ ಇದು ಇಷ್ಟು ಹೋಗ್ಬಿಟ್ಟಿದೆ, 50 ರೂಪಾಯಿ ಕಡಿಮೆ ಹೋಗಿದೆ, 100 ರೂಪಾಯಿ ಕಡಿಮೆ ಹೋಗಿದೆ, ಇನ್ನೊಂದು ಹಾಕ್ಬಿಡ್ತೀನಿ. ಸೊ ಹಾಕಿದಾಗ ಏನಾಯಿತು, ನಿಮಗೆ ಅವರೇಜು 1,500 ಇರೋದು 1,400 ರೂಪಾಯಿ ತೊಗೊಂಡಿದ್ರೆ 1,450 ರೂಪಾಯಿ ಅವರೇಜ್ ಔಟ್. 2 ಶೇರ್ ತೊಗೊಂಡಿದ್ರೆ 1,450 ನಿಮ್ಮದು ಅವರೇಜ್ ಪ್ರೈಸ್ ಆಯಿತು. ಮತ್ತು ನೀವು ನೆಕ್ಸ್ಟ್ ಹೋದಾಗ 1,350 ಹೋಯಿತು, ಅಂದರೆ ಇನ್ನೂ 100 ರೂಪಾಯಿ ಕಡಿಮೆ ಆಯಿತು. ಅವಾಗ ಮತ್ತೆ ನೀವು ಒಂದು 2 ದಿನ ಆದಮೇಲೆ, 3 ದಿನ ಆದಮೇಲೆ, ಇಲ್ಲ ನೆಕ್ಸ್ಟ್ ವೀಕ್ ಆದಮೇಲೆ ಮತ್ತೆ ತೊಗೋಬೇಕು ಅನ್ನಿಸ್ತು, ಮತ್ತೆ ತೊಗೊಂಬಿಡಿ. ಇನ್ನೂ ಒಂದು ನಿಮಗೆ ಫಂಡ್ ಇದೆ, ನಿಮ್ಮ ಹತ್ರ ಇದೆ ಅಂದರೆ, ನನಗೇನಾಗುತ್ತೆ ಒಂದೊಂದ್ಸರಿ ನನ್ನ ಎಕ್ಸ್ಪೆನ್ಸಸ್, ನಮ್ಮಿಬ್ಬರದ್ದು ಅರ್ನಿಂಗ್ಸಲ್ಲಿ ಬೈ ಮಾಡೋಕ್ಕೆ ಕ್ಯಾಶ್ ಇರೋದು
ಮಂತ್ಲಿ ಏನು ಬಂದಿರುತ್ತೆ ಅದರಲ್ಲಿ ಎಕ್ಸ್ಪೆನ್ಸಸ್ ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹಾಕಿರ್ತೀನಿ, ಮಧ್ಯದಲ್ಲಿ ಏನಾದರೂ ಉಳಿತು ಮತ್ತೆ ಅವ್ರು ಏನಾದರೂ ಬಿಸ್ನೆಸ್ ಮಾಡಿದಾಗ ಏನಾದರೂ ಬಂದಿತ್ತು ಅಂದರೆ ಅಮೌಂಟ್ ಇದ್ದರೆ ಮಾತ್ರ ನಾನು ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಅಮೌಂಟ್ ಇದೆ ಅಂತಂದ್ರೆ ನಾನು ಡೋಂಟ್ ವೇಟ್, ಅಮೌಂಟ್ ಇದೆ ಅಂದರೆ ಹಾಕ್ಬಿಡ್ತೀನಿ. ಅಂದರೆ ಇವತ್ತು ನನ್ನ ಹತ್ರ 50,000 ಇದೆ ಅಂದರೆ 50,000 ಒಂದೇ ದಿವಸ ಹಾಕಲ್ಲ, ಬಟ್ ಐ ಸ್ಪ್ಲಿಟ್ ಇಂಟು 4 ವೀಕ್ಸ್. 4 ವೀಕ್ಸಿಗೆ ಸ್ಪ್ಲಿಟ್ ಮಾಡ್ತೀನಿ. ಡೋಂಟ್ ರಶ್ ಎವ್ರಿಥಿಂಗ್ ಒಂದೇ ವೀಕಲ್ಲಿ ಹಾಕ್ಬಿಟ್ಟು ಅಯ್ಯೋ ಇಷ್ಟೆಲ್ಲ ಹಾಕ್ಬಿಟ್ಟೆ ಅಂತ. ಸ್ವಲ್ಪ ಸ್ವಲ್ಪ ಹಾಕಿ ವೇಟ್, ದಟ್ ಡೂ ದಟ್ ಎಕ್ಸ್ಪೆರಿಮೆಂಟ್. ಈಗ ನಾನು ಎಷ್ಟೇ ಸ್ಟ್ರಾಟಜಿ ನನ್ನ ಬಗ್ಗೆ ಹೇಳಿದ್ದೀನಿ ಅಂತಂದ್ರೆ ನೀವು 1 ವರ್ಷದವರೆಗೂ ನೀವು ಕಲಿತೀರಾ, ನೀವು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ. ನೀವು ಈ ಹಾರ್ಡಲ್ಲಿ ನನಗೆ ಹೇಳಿತರನೇ ನೀವು ಮಾಡ್ಬೇಕಂತೇನಿಲ್ಲ, ನೀವು ಮಾಡೋದೂ ಇಲ್ಲ, ಯಾರು ಮಾಡೋದಿಲ್ಲ. ಫಾಲೋ ಮಾಡ್ತಾರೆ, ಸಮ್ ಪರ್ಸೆಂಟೇಜ್ ಫಾಲೋ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು ನಿಮ್ಮ ಓನ್ ಆಗಿ, ನಿಮ್ಮ ಮನಿ ನೇಚರಲ್ಲಿ, ನಿಮ್ಮ ಮೈಂಡ್ ಸೆಟ್ ನೇಚರಲ್ಲಿ, ನಿಮ್ಮ ವರ್ಕ್ ಕಲ್ಚರಲ್ಲಿ, ನಿಮ್ಮ ಸ್ಟ್ರೆಸ್ ಇದರಲ್ಲಿ ನೀವು ಮತ್ತೆ ಏನಾದರೂ ಒಂದು ಸ್ವಲ್ಪ ಮಸಾಲ ಹಾಕಿ ನೀವು ಎಕ್ಸ್ಪೆರಿಮೆಂಟ್ ಮಾಡೇ ಮಾಡ್ತೀರಾ. ಮಾಡಿ ಒಂದು ಸ್ವಲ್ಪ ಒಂದು ಸರಿ 2 ಸರಿ 2 ತಿಂಗಳು 3 ತಿಂಗಳು ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಏನಂತಂದ್ರೆ ಒಂದೇ ಒಂದು ಸ್ಟ್ರಿಕ್ಟ್ ಆಗಿ ಏನಂತಂದ್ರೆ ಬೈ ಓನ್ಲಿ ಒನ್, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಆ ಕಂಪ್ನಿ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಯಾರೋ ಹೇಳಿದ್ರೆ ಈ ಕಂಪ್ನಿ ಚೆನ್ನಾಗಿದೆ ಹೋಗುತ್ತೆ ಅಂತಂದ್ರೆ ಹೋಗ್ಲಿ, ಪರವಾಗಿಲ್ಲ, ನಾನು ಹಾಕ್ತೀನಿ, ಒಂದು ಹಾಕೊಂಡು ಹೋಗ್ತೀನಿ. ನಾನು ಒಳ್ಳೆ ಕಂಪ್ನಿ, ಬೆಸ್ಟ್ ಕಂಪ್ನಿ ಇದೆ ಅಂದ್ರೆ ಒಂದು ಹಾಕಿ ಮತ್ತೆ ನೆಗೆಟಿವ್ ವೇಟ್ ಮಾಡೋದು ಒಳ್ಳೇದಲ್ವಾ? ಸೊ ದಟ್ ನಾನು ಅವರೇಜ್ ಕಡಿಮೆ ಮಾಡಿ ಕೇಸಿ ಅದ್ರದ್ದು ಗ್ರೋತ್ ನೋಡ್ತೇನೆ. ಹಾರ್ಡ್ ಏನು ಇಟ್ಕೋಬೇಡಿ ಸರ್, ನಿಮ್ಗೆ ಯಾವಾಗ ಆಗುತ್ತೆ ಅವಾಗ ತಗೊಳ್ಳಿ, ಯಾವ ಸೆಕ್ಟರ್ ಅಲ್ಲಿ ಆಗುತ್ತೆ ಆ ಸೆಕ್ಟರ್ ಅಲ್ಲಿ ಹಾಕಿ. ಓಕೆ, ಬಟ್ ಅದು ಯಾವ ಚೆನ್ನಾಗಿ ಓಡುತ್ತೆ ಅಂತ ನೋಡೋದು ಗೂಗಲ್ ಅಲ್ಲೇ ಸರ್ಚ್ ಮಾಡಬೇಕು. ಗೂಗಲ್ ಅಲ್ಲಿ ಜಸ್ಟ್ ಗೂಗಲ್ ಅಲ್ಲಿ ಓಪನ್ ಮಾಡಿ ಈ ಕಂಪ್ನಿ, ಇದ್ರ ಪ್ರೈಸ್ ವ್ಯಾಲ್ಯೂ ಏನಿದೆ, ಇದ್ರ ಡಿವಿಡೆಂಡ್ ಏನೇನು ಕೊಡ್ತಾ ಇದೆ, ಓಕೆ ಇದ್ರದ್ದು ಏನಾದರೂ ಡೆಪ್ಟ್ ಇದೆಯಾ, ಅವ್ರದ್ದು ಏನಾದರೂ ಸಾಲ ಇದೆಯಾ, ಜಸ್ಟ್ ಗೂಗಲ್ ಅಲ್ಲಿ ನೀವು ಇಲ್ಲ ಚಾಟ್ ಜಿಪಿಟಿ ಅಲ್ಲಿ ಹಾಕ್ಬಿಟ್ರೆ ಅದ್ರದ್ದು ಹಿಸ್ಟ್ರಿನೇ ಕೊಟ್ಬಿಡುತ್ತೆ ಕಂಪ್ಲೀಟ್ ಆಗಿ. ಸ್ವಲ್ಪ ಗ್ಲಾನ್ಸ್ ಮಾಡಿ, ಇನ್ನು ನೀವು ಅದು ಕೊಟ್ಟರೆ ಪ್ರಿಡಿಕ್ಷನ್ ನೆಕ್ಸ್ಟ್ 10 years ಪ್ರಿಡಿಕ್ಷನ್ ಏನಿರುತ್ತೆ ಅದು ವ್ಯಾಲ್ಯೂನು ಕೊಡುತ್ತೆ. ಬಟ್ ದಟ್ ಮೈ ನಾಟ್ ಬಿ ಎಕ್ಸಾಕ್ಟ್ಲಿ 100% ಅದು, ಬಟ್ ಬೇಸ್ಡ್ ಆನ್ ಇದೆಲ್ಲ ಲೈಫಲ್ಲಿ ಏನೇನು ಆಗ್ತಿರುತ್ತೆ ಅದ್ರ ಮೇಲೆ ಹೋಗುತ್ತೆ. ಬಟ್ ಸಮ್ ಪರ್ಸೆಂಟೇಜ್ ಅಲ್ಲಿ ಪ್ರಿಡಿಕ್ಷನ್ ಏನಿರುತ್ತೆ ಅದು ಓಕೆ ಇರುತ್ತೆ, ಗ್ರೋತ್ ಆಗುತ್ತೆ. ಸೊ ಪೋರ್ಟ್ಫೋಲಿಯೋನ ನೀವು ಬಿಲ್ಡ್ ಮಾಡ್ಕೊಳ್ಳಿ, ಮಲ್ಟಿಪಲ್ ಸ್ಟಾಕ್ಸ್ ಮಲ್ಟಿಪಲ್ ಇದ್ರ ಮೇಲೆ ಒಂದು ಹಾಕೊಂಡ ನೀವು ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು. ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 6 months ನೀವು ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು ಸರ್. ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಂದ್ರೆ ಡೋಂಟ್ ರಶ್ ಟು ಪುಟ್ ಎವ್ರಿಥಿಂಗ್. 50,000 1 ಲಕ್ಷ ನಾನು ವೀಕಲ್ಲಿ ಹಾಕ್ಬಿಡ್ತೀನಿ. 5-10 ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ. ಇದನ್ನ ನೀವು ಏನು ನಾನು ಕೊಟ್ಟಿದ್ದೇನಲ್ಲ ಆ ಎಕ್ಸೆಲ್ ಶೀಟ್ ಶೇರ್ ಮಾಡಿದ್ರೆ ಮಾಡ್ತೀನಿ. ಯು ಕ್ಯಾನ್ ಟ್ರ್ಯಾಕ್ ಯುವರ್ ಗ್ರೋತ್, ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಇವತ್ತು ನೀವು ಒಂದು ಅವರೇಜ್ ಔಟ್ ಮಾಡಿ, ವಿಲ್ ಫೀಲ್ ಡಿಫ್ರೆಂಟ್. ನೀವು ಟೋಟಲ್ ಆಗಿ ಏನು ಪ್ರಾಫಿಟ್ ಅಲ್ಲಿ ಇರುತ್ತೆ, ನಿಮ್ಮ ಪೋರ್ಟ್ಫೋಲಿಯೋಲಿ ಏನು ಪ್ರಾಫಿಟ್ ಇರುತ್ತೆ ಡಿಫ್ರೆಂಟ್ ಆಗಿರುತ್ತೆ. ಎಕ್ಸಾಂಪಲ್ ಪೇಟಿಎಂ ತೋರಿಸಿದ್ದೀನಿ, 181%. ಅವರೇಜಿಂಗ್ ಔಟ್ ಇಸ್ ದ ಬೆಸ್ಟ್ ಆರ್ಟ್ ಆಫ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ಆವರೇಜಿಂಗ್ ಔಟ್ ಅಂದ್ರೆ ಕಡಿಮೆ ಇದ್ದಾಗ ತಗೊಳ್ಳೋದು, ಕಡಿಮೆ ಇದ್ದಾಗ ತಗೋಬೇಕು. ಕಡಿಮೆ ಇದ್ದಾಗ ತಗೋಬೇಕು, ಇಲ್ಲ ಅಂದ್ರೆ 200% ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಮೈಂಡ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ಓಕೆ ನಾನು 150 ಆದ್ಮೇಲೆ ಮಾಡ್ಕೋತೀನಿ, 100 ಆದ್ಮೇಲೆ ಮಾಡ್ಕೋತೀನಿ. ಎಕ್ಸ್ಪೆರಿಮೆಂಟ್ ವಿತ್ ದಟ್. 1 ಸರಿ 2 ಸರಿ ಬೈ ಮಾಡಿ ನೋಡಿ, ನಿಮ್ಗೆ ಓಕೆ ಇದು ಬೇಡ ಆಮೇಲೆ ಅನ್ಸುತ್ತೆ ಓಕೆ 150 ಆದ್ಮೇಲೆ ಮಾಡೋಣ, ಇಲ್ಲ 200 ಆದ್ಮೇಲೆ ಮಾಡೋಣ, ಇಲ್ಲ 250 ಆದ್ಮೇಲೆ ಮಾಡೋಣ. ಸೊ ಗೊತ್ತಾಗುತ್ತೆ, ನೀವು ಒಂದು ಸೆಟ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಮೈಂಡ್ ಅಲ್ಲಿ ಏನ್ ಅನ್ಸುತ್ತೆ ಅದಕ್ಕೆ ಮಾಡ್ಕೊಳ್ಳಿ. ಆಮೇಲೆ ನೆಗೆಟಿವ್ ಅಲ್ಲಿ ಇದ್ದಾಗ ಓಕೆ ನಾನು ಎಷ್ಟು % ನೆಗೆಟಿವ್ ಅಲ್ಲಿ ಇದ್ದಾಗ ತಗೊಳ್ಳಿ. ಈಗ ಜಾಸ್ತಿ ಇರುತ್ತೆ, ಒಂದು 15 ಕಂಪ್ನಿ ನೆಗೆಟಿವ್ ಅಲ್ಲಿ ಇರುತ್ತೆ, ನಿಮ್ಮ ಹತ್ರ ಒಂದು 10,000 ಇರುತ್ತೆ, ಎಲ್ಲ 10,000 ಹಾಕಿದ್ರು ಎಲ್ಲದಕ್ಕೂ ಕವರ್ ಆಗಲ್ಲ ಅಷ್ಟಕ್ಕೂ. ಸೊ ಅವಾಗ ನೀವು ನೋಡ್ಕೋಬೇಕು, ಓಕೆ ಜಾಸ್ತಿ ಯಾವ್ದು ನೆಗೆಟಿವ್ ಇರುತ್ತೆ ಅದಕ್ಕೆ ಮನಿ ಶಾಪಿಂಗ್ ಅಂತೇಳಿ ಯೂಟ್ಯೂಬ್ ಚಾನಲ್ ಏನು ಯಾಕೆ ಇಟ್ಟಿದ್ದೀನಿ ಆ ಥರ ಅಂತ ಆಸ್ಕ್ ಮಿ ದಾಟ್ ಕ್ವಶನ್. ನೀವು ಶಾಪಿಂಗ್ ಹೋಗ್ತೀರಾ, ಕ್ಲಾತ್ ಶಾಪಿಂಗ್ ಮೇಜರ್ಲಿ ಲೇಡೀಸ್ ಮಾಡೋದೇ ಕ್ಲಾತ್ ಶಾಪಿಂಗಿಗೆ ಭಾಳ ಇಂಟ್ರೆಸ್ಟ್. ಹೋದಾಗ ವಾಟ್ ಯು ಸಿ ಫಸ್ಟ್, ಅಟ್ಲೀಸ್ಟ್ ಡಿಸ್ಕೌಂಟ್ ಅಲ್ವಾ, ಬೈ 1 get 1 ಆದರೂ ಇರಬೇಕು, 30% 40% ಬೈ ಇರಬೇಕು. ದೆನ್ ಯು ಡೂ ಕ್ಲಾತ್ ಶಾಪಿಂಗ್. ಇಲ್ಲ, ಇದು ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮನಿ ಶಾಪಿಂಗ್. ಸ್ಟಾಕ್ ಮಾರ್ಕೆಟಲ್ಲಿ ಯು ಆರ್ ಡೂಯಿಂಗ್ ಎ ಶಾಪಿಂಗ್ ಆಫ್ ಮನಿ. ಥಿಂಕ್ ಆಫ್ ಡಿಸ್ಕೌಂಟೆಡ್ ಪ್ರೈಸ್. ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಡಿಸ್ಕೌಂಟೆಡ್ ಮಾತ್ರ ನೀವು ಬೈ ಮಾಡಿ ಶಾಪ್ ಮಾಡಿ. ಫೀಲ್ ದಟ್ ಕಂಪ್ನಿ, ಸಮ್ ಕಂಪ್ನಿ ರಿಲಯನ್ಸ್ ಇಂಡಸ್ಟ್ರಿ 20% ಅಲ್ಲಿ ಡೌನ್ ಅಲ್ಲಿ ಇದೆ ಅಂದರೆ ಫೀಲ್ ಮಾಡಿ, ಥಿಂಕ್ ಮಾಡಿ,
ನಾನು 20% ಡಿಸ್ಕೌಂಟಲ್ಲಿ ಬಟ್ಟೆ ತೊಗೋತೀನಿ ಅಂದಮೇಲೆ ಇದನ್ನು 20% ನಾನು ಯಾಕೆ ತೊಗೊಳೋಣ, ಇದನ್ನು ತೊಗೋಬೇಕು. ದಟ್ಸ್ ಅ ನೇಮ್. ಈ ಥರ ನಾನು ಕೊಟ್ಟಿರೋದು, ಡೂ ದ ಶಾಪಿಂಗ್ ಮನಿ ಶಾಪಿಂಗ್. ಇಂಟ್ರೆಸ್ಟಿಂಗ್. ಸಬ್ಸ್ಕ್ರೈಬ್ ಮಾಡಿ. ಏನು ನಾಲೆಜ್ ಶೇರ್ ಮಾಡೋಣ ಅಂತ ಜನರಿಗೆ, ಅವೇರ್ನೆಸ್. ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ಬರ್ತಾ ಇಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ, ಬರೀ ಗೋಲ್ಡು, ರಿಯಲ್ ಎಸ್ಟೇಟು, ಅದು ಇದು ಅಂತೇಳಿ ಹೋಗ್ತಾ ಇದ್ದಾರೆ. ಅದರಲ್ಲಿ ಒಳ್ಳೇದು, ಅದು ಮಾಡೋದು ಒಳ್ಳೇದೇ. ಬಟ್ ಏನಂದರೆ ಅದರಲ್ಲಿ ನಿಮ್ಗೆ ಲಿಕ್ವಿಡೇಷನ್ ಬರಲ್ಲ ಬೇಗ. ರಿಯಲ್ ಎಸ್ಟೇಟು ನೀವು ಒಂದು ಕ್ರೋರ್ ಹಾಕಿದೀವಿ, ಈಗೆಲ್ಲ 1 crore ಅಂತ ನಾರ್ಮಲ್ ಆಗಿದೆ. ಬ್ಯಾಂಗ್ಳೂರ್ ಅಂತ 1 crore-ಕ್ಕಿಂತ ಯೋಚನೆ ಮಾಡೋಕ್ಕಾಗಲ್ಲ. 1 crore ಹಾಕಿದೀವಿ, ನಮ್ಗೆ ಎಮರ್ಜೆನ್ಸಿ ನನಗೆ ಒಂದು 20 ಲಕ್ಷ ಬೇಕು. ಐ ಕೆನಾಟ್ ಟೇಕ್ ಔಟ್ ಫ್ರಮ್ ದಟ್. ಕರೆಕ್ಟ್. ಟು ಸೆಲ್ ಎವ್ರಿಥಿಂಗ್. ಲಿಕ್ವಿಡ್. ಅದಕ್ಕೆ ಟ್ರಾನ್ಸಾಕ್ಷನ್ಸ್, ಅದಕ್ಕೆಲ್ಲ ಫೀಸ್, ಸ್ಟ್ಯಾಂಪ್ ಡ್ಯೂಟಿ, ಅದು ಇದು ಅಂತ ತುಂಬಾ ಅದಕ್ಕೆಲ್ಲ ಖರ್ಚು. ಅದೇ ಇದರಲ್ಲಿ ನಾನು ಏನಾದರೂ 1 share ಮಾಡ್ಕೊಂಡಿದ್ದೆ ಅಂದರೆ 20 ಲಕ್ಷ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲಿ ನಾನು ತೆಕ್ಕೊಂಡ್ಬಿಡ್ತೀನಿ ಅಕೌಂಟಿಗೆ. ಕರೆಕ್ಟ್. ಮತ್ತೆ 80 lakhs ನಂದು ಹಂಗೆ ಕಂಟಿನ್ಯೂ ಆಗುತ್ತೆ ಪೋರ್ಟ್ಫೋಲಿಯೋ ವಿತ್ ಮಿನಿಮಮ್ ಟ್ರಾನ್ಸಾಕ್ಷನ್ ಫೀಸ್. ಅಷ್ಟು ಸ್ಟ್ಯಾಂಪ್ ಡ್ಯೂಟಿ ಅದು ಅದು ಏನು ಕಟ್ಟೋದು ಬೇಕಾಗಿಲ್ಲ. ಚಿಟ್ಟೆ ಹೊಡೆದ್ರಲ್ಲಿ ತೆಕ್ಕೊಂಡ್ಬಿಡ್ತೀನಿ ನಾನು, ಯೂಸ್ ಮಾಡ್ಕೊಂತೀನಿ, ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಪೋರ್ಟ್ಫೋಲಿಯೋ. ಆಗ ಸೆಲ್ ಮಾಡಿದೆ ಅಂದ್ರೆ ಮತ್ತೆ ರೀಬೈ ಮಾಡಬೇಕು ಅಂತಂದ್ರೆ ಮತ್ತೆ ಅದಕ್ಕೆಲ್ಲ ನಾನು ಸ್ಟ್ರಗಲ್ ಮಾಡಬೇಕು. ಆಮೇಲೆ ಅಟ್ಲೀಸ್ಟ್ ಆ ಪ್ರಾಪರ್ಟಿನ ಸೆಲ್ ಮಾಡ್ಬೇಕಂದ್ರೆ 6 month ವರೆಗೂ ನಾನು ಅಟ್ಲೀಸ್ಟ್ ಹೇಳಬೇಕು, ಬ್ರೋಕರ್ಗೆ ಹೇಳ್ಬೇಕು, ಅಲ್ಲಿ ಪೋಸ್ಟ್ ಮಾಡ್ಬೇಕು, ಇಲ್ಲಿ ಪೋಸ್ಟ್ ಮಾಡ್ಬೇಕು, ಬಾರ್ಗೇನ್ ಮಾಡ್ಬೇಕು. ಅದು ತುಂಬಾ ಎಮರ್ಜೆನ್ಸಿ ತಗೊಳಕ್ಕಾಗಲ್ಲ. ಈ ಗೋಲ್ಡ್ ಎಲ್ಲ ನಾವು ಮಾಡಿರ್ತೀವಿ, ಎಲ್ಲ ನಾವು ಯೂಸ್ ಮಾಡ್ತಿರ್ತೀವಿ, ಅದನ್ನ ಸೆಲ್ ಮಾಡ್ಬೇಕಂದ್ರೆ ಏನೋ ಎಮೋಷನಲಿ ಟಚ್ ಫೀಲ್ ಆಗುತ್ತೆ. ಮನೇಲಿ ಹೆಣ್ಮಕ್ಳು ಬಿಡೋದಲ್ಲ ಗೋಲ್ಡ್ ಮಾರಕ್ಕೆ. ಎವ್ರಿ ಫ್ಯಾಮಿಲಿಯಲ್ಲೇ ಅದಾಗುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲೂ ನೀವು ಸಿಪ್ ಮಾಡಿದಿರಾ ಅಥವಾ ಲಂಸಮ್ ಅಲ್ಲಿ ಹಾಕಿದಿರಾ ಅಂತಂದ್ರೆ ನೀವು ಮಧ್ಯದಲ್ಲಿ ಬ್ರೇಕ್ ಮಾಡ್ಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ. ಪೇ ಪೆನಾಲ್ಟಿ. ಆಮೇಲೆ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಹಾಕಿದ್ರಲ್ಲ, ನಿಮ್ಗೆ ಮ್ಯೂಚುವಲ್ ಫಂಡ್ ಇಂದ ಡಿವಿಡೆಂಡ್ ಬರುತ್ತೆ? ಇಲ್ಲ. ಬೋನಸ್ ಸಿಗುತ್ತಾ? ಇಲ್ಲ. ದ ಕಂಪ್ನೀಸ್ ಮ್ಯೂಚುವಲ್ ಫಂಡ್ ಅಲ್ಲಿ ದೇ ಆಲ್ಸೋ ಪುಟ್ ಇನ್ ಸೇಮ್ ಕಂಪ್ನೀಸ್, ಇದೇ ಕಂಪ್ನಿನಲ್ಲಿ ಹಾಕೋದವ್ರು. ಇದೇ ಸ್ಟಾಕ್ ಮಾರ್ಕೆಟ್ BSE NSE ಅಲ್ಲಿ ಹಾಕೋದವ್ರು. ಅವರಿಗೆ ಬೋನಸ್ ಸಿಗುತ್ತೆ, ಡಿವಿಡೆಂಡ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಬಟ್ ನಮಗ್ ಶೇರ್ ಮಾಡಲ್ಲ ಅವರು. ಆಮೇಲೆ ಅಟ್ಲೀಸ್ಟ್ ನೀವು 20 years ಇಟ್ಟಿದ್ರ ಅಂತಂದ್ರೆ ನೀವು ಹಾಕಿರೋ ಅಮೌಂಟಿಗೆ ಥೌಸಂಡ್ಸ್ ಆಫ್ ಪರ್ಸೆಂಟೇಜ್ ಅಲ್ಲಿ ಗ್ರೋತ್ ಆಗಿರುತ್ತೆ. ಬಟ್ ನಿಮಗೆ ಕೊಡೋದು ಎಷ್ಟು? 100 to 200%. ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರೆ? ಅಷ್ಟು ಕೊಡಲ್ಲ ಅವರು. ಮಧ್ಯದಲ್ಲಿ ಡಿವಿಡೆಂಡ್ ತಿಂದಿರ್ತಾರೆ, ಎಲ್ಲ ತಿಂದಿರ್ತಾರೆ. ಅದರಲ್ಲಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರು ಅಂತಂದ್ರೆ ಅವ್ರಿಗೆ ಡಿವಿಡೆಂಡ್ ಅಂತೂ ತುಂಬಾ ಬರುತ್ತೆ ಅವ್ರಿಗೆ. ಲಾರ್ಜ್ ಕ್ಯಾಪ್ ಡಿವಿಡೆಂಡ್ ಜಾಸ್ತಿ. ಸೊ ವೈ ಡೋಂಟ್ ವಿ ಡೂ ಡೈರೆಕ್ಟ್ಲಿ? ನಾವೇ ಮಾಡೋಣ, ನಾವೇ ಬೋನಸ್ ತಿನ್ನೋಣ, ನಾವೇ ಇದು ತಗೊಳ್ಳೋಣ, ಡಿವಿಡೆಂಡ್ ತಗೊಳ್ಳೋಣ. ದ ಗ್ರೋತ್, ಕಾಂಪೌಂಡೆಡ್ ಗ್ರೋತ್, ಇನ್ಫೈನೈಟ್ ಗ್ರೋತ್ ಇರೋದು ಓನ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇನ್ಫೈನೈಟ್ ಗ್ರೋತ್, ದೇರ್ ಇಸ್ ನೋ ಲಿಮಿಟ್. ನೀವು ರಿಯಲ್ ಎಸ್ಟೇಟ್ ಬೇರೆ ಅದು ಇದರಲ್ಲಿ ಸ್ಯಾಚುರೇಷನ್ ಬರುತ್ತೆ ಒಂದು ಸ್ವಲ್ಪ ದಿನ ಆದ್ಮೇಲೆ, ಆ ಏರಿಯಾ ಸ್ಯಾಚುರೇಷನ್ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದೇರ್ ಇಸ್ ನೋ ಲಿಮಿಟ್, ಇನ್ಫೈನೈಟ್ ಗ್ರೋತ್. ಐ ಮೀನ್ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾರ್ಟ್ ಮಾಡಿ ಅಂದ್ರೂ ನಾನು ಲಕ್ಷ ಗಟ್ಟೆಯಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ. ಸ್ಟಾರ್ಟಿಂಗ್ ವಿತ್ ವೆರಿ ಮಿನಿಮಮ್, ಬಟ್ ದ ರೀಚ್ ಗೋಲ್ ಇಸ್ ದ ಬಿಗ್. 1000 ಇಂದ ಸ್ಟಾರ್ಟ್ ಮಾಡಿ 100 crores ವರೆಗೂ ಬಿಗ್. ಬಟ್ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಸ್ವಲ್ಪ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಟ್ವಿಸ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ನಿಮ್ಮ ಮೈಂಡ್ ಸೆಟ್ಗೆ, ನಿಮ್ಮ ವರ್ಕ್ ಕಲ್ಚರ್ಗೆ, ನಿಮ್ಮ ಇದಕ್ಕೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಈ ತರ ಓಕೆ, ಈ ತರ ಮಾಡೋಣ, ಫ್ರೀಕ್ವೆನ್ಸಿ ಈ ತರ ಸೆಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನಿಮ್ಮದೇ ಆದ ಓನ್ ಒಂದು ಸ್ಟ್ರೀಮ್ ಲೈನ್ ಮಾಡ್ಕೊಳ್ಳಿ, ಫ್ರೀಕ್ವೆನ್ಸಿ ಚೆನ್ನಾಗಿ ಇಟ್ಕೊಳ್ಳಿ. ಈ ಇನ್ವೆಸ್ಟ್ಮೆಂಟ್ ಗ್ರಾಜುಯಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ. ನಿಜವಾಗ್ಲೂ ಹೇಳ್ತೀನಿ, ಕೆಲವು ಕಂಪ್ನಿಗಳು ಗ್ರೋತ್ ನೋಡ್ತಾ ನಿಮಗೆ ಖುಷಿ ಆಗುತ್ತೆ. myself I have done the investment good. ಇದರಲ್ಲಿ ಈವನ್ ಇನ್ಫೋಸಿಸ್ ನೋಡಿದ್ರೆ ದಿಸ್ ಈಸ್ ಆಲ್ಸೋ 1993 ಅಲ್ಲಿ 95 ಇರೋದು 9500 ಅಲ್ಲಿ ಬರೀ 95 rupees ಹಾಕಿದ್ರೆ 17 ಕೋಟಿ. ಎವ್ರಿ ಕಂಪ್ನಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಬರೀ 80s ಅಲ್ಲಿ 80s ಕಿಡ್ ಅಲ್ವಾ, ಬರೀ ಒಂದು 100 ರೂಪಾಯಿ ಹಾಕಿದ್ರು ಎಲ್ಲ ಕಂಪ್ನಿ, ಕೆಲವು ಕಂಪ್ನಿ ಕ್ರೋರ್ಸ್ ಅಲ್ಲಿ ಇರ್ತಿದ್ವಿ. ಬಟ್ ಅಟ್ಲೀಸ್ಟ್ ವಿ ಅವೇರ್, ನಮ್ಮ ಕೈಯಲ್ಲೇ ಇದೆ, ಮೊಬೈಲಲ್ಲೇ. ಅವಾಗೆಲ್ಲ ಅಷ್ಟು ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗ್ತಿರಲಿಲ್ಲ, ಇವಾಗ ಮಾಡೋಕ್ಕಾಗುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಹಾಕೊಂಡು. ಬಟ್ ಯಾಕೆ ಸ್ವಲ್ಪ ಅದನ್ನೇ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ಕೋಬಹುದು. ಕೆಲವು ಎಕ್ಸಾಂಪಲ್ಸ್ ಅಷ್ಟೇ ತಗೊಂಡಿದ್ದೆ ನಾನು. ಝೀರೋದ ಯೂಸ್ ಮಾಡ್ತೇನೆ. ಎನಿ ಡಿಮ್ಯಾಟ್ ಅಕೌಂಟ್, ಗ್ರೋ
ಗ್ರೋ ಜೆರೋದಾ ಇದೆಲ್ಲ ಸ್ವಲ್ಪ ಯೂಸರ್ ಫ್ರೆಂಡ್ಲಿ ಚೆನ್ನಾಗಿದೆ. HDFC, ICICI ಬ್ಯಾಂಕಿಂಗ್ ಸೆಕ್ಟರ್ಸ್ ಎಲ್ಲ ಅಷ್ಟೊಂದು ಯೂಸರ್ ಇಂಟರ್ಫೇಸ್ ಅಷ್ಟೊಂದು ಇದು ಇಲ್ಲ, ಫೀಸಿಬಿಲಿಟಿ ಇಲ್ಲ. ಸೊ ಹೇಗಿತ್ತು ಒಂದು ಸ್ವಲ್ಪ ತುಂಬಾ ಚೆನ್ನಾಗಿತ್ತು. ಇನ್ಫಾರ್ಮೇಟಿವ್ ಆಗಿತ್ತು. ನಾನು ಇವಾಗ ಬೈ ಮಾಡ್ತಿದ್ದು ಅಂದರೆ ಬಲ್ಕಲ್ಲಿ ಬೈ ಮಾಡ್ತಿದ್ದೆ. ಫಾರ್ ಎಕ್ಸಾಂಪಲ್ ಇವಾಗ ಮೊನ್ನೆ ಇವರು ಬೈ ಮಾಡಿದ್ರು, ಇವರು ಇಬ್ರು ಬೈ ಮಾಡೋದು ಮುಹೂರ್ತ ಟ್ರೇಡಿಂಗ್ಗೆ. ವರ್ಷನೂ ಬೈ ಮಾಡ್ತೀವಿ ನಾವು ಮುಹೂರ್ತ ಟ್ರೇಡಿಂಗ್ಗೆ. ವಿ ಹ್ಯಾಡ್ ಎ ಸ್ಟ್ರಾಟಜಿ ದಟ್ ಕಡಿಮೆ ಇರೋದನ್ನ ಜಾಸ್ತಿ ಬೈ ಮಾಡೋದು. ಜಾಸ್ತಿ ಅಮೌಂಟ್ CMP ಜಾಸ್ತಿ ಇತ್ತು ಅಂದರೆ 1-2 ಬೈ ಮಾಡೋದು, ಇಲ್ಲ 4-5 ಬೈ ಮಾಡೋದು. ಸಮಥಿಂಗ್ ಲೈಕ್ ವಿ ಆರ್ ನಾಟ್ ಆವ್ರೇಜಿಂಗ್ ಔಟ್, ಆ ಥರ ಮಾಡ್ತಾ ಇದ್ವಿ. ಒಂದೊಂದು ಶೇರು ಫ್ರೀಕ್ವೆಂಟ್ಲಿ ತೊಗೋತಾ ಇದ್ರೆ ಕಡಿಮೆ ಆಯಿತು ಆವ್ರೇಜ್ ಮಾಡ್ತಾ ಇದ್ರೆ ಅದು ಬೆಟರು ಅಂತ ಒಂದು ಐಡಿಯಾ ಸಿಕ್ತು. ಸೊ ಇನ್ನೊಂದೇನೆಂದರೆ ಬ್ರೇಕ್ ಇವನ್. ಇವಾಗ ಫಾರ್ ಎಕ್ಸಾಂಪಲ್ ಫ್ರೀಕ್ವೆನ್ಸಿ ಒಂದು, ಆಮೇಲೆ ಕನ್ಸಿಸ್ಟೆನ್ಸಿ ಒಂದು, ಅದು ಗೊತ್ತಾಯಿತು. ಇನ್ನೊಂದು ಪಾಯಿಂಟ್ ಏನಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಬೈ ಮಾಡ್ತಾ ಇರ್ತೀವಿ. ಒಂದು ಟೈಮು ನಮಗೆ ವಾಟ್ ಐ ವಾಸ್ ಥಿಂಕಿಂಗ್ ಲೈಕ್ ನಮ್ಗೆ ಹೇಳಿದ್ನಲ್ಲ, ಈ ತಿಂಗಳು ನಾನು 2 ಶೇರ್ ತೊಗೊಂಡ್ಬಿಡ್ತೀನಿ ಅಂದ್ಕೊಳ್ಳಿ ರಿಲಯನ್ಸು. ಮುಂದಿನ ತಿಂಗಳು ತಿರ್ಗಾ ಅದೇ ಡೇಟ್ಗೆ ಅದೇ 2 ಶೇರ್ ತೊಗೊಳ್ತೀನಿ ಅಂದ್ಕೊಳ್ಳಿ, ಇಲ್ಲ ಅದೇ ಸೆಕ್ಟರಲ್ಲಿ ಅದೇ ಬೇರೆ ಶೇರ್ ತೊಗೊಳ್ತೀನಿ ಅಂದ್ಕೊಳ್ಳಿ. 2 ತಿಂಗಳಾದ್ಮೇಲೆ ತಿರ್ಗಾ ರಿಲಯನ್ಸ್ಗೆ 2 ಶೇರ್ ತೊಗೋತಾ ಇದ್ದೆ. ಐ ವಾಸ್ ನಾಟ್ ಬೈಯಿಂಗ್ ಫಾರ್ ಆವ್ರೇಜಿಂಗ್ ಔಟ್, ಜಸ್ಟ್ ಐ ಯೂಸ್ ಟು ಬಲ್ಕ್ ಡಂಪ್ ಮಾಡ್ತಾ ಇದೆ, ಅಕ್ಯುಮುಲೇಟ್ ಮಾಡ್ಕೊತಾ. ನಾವು ವಿ ಹ್ಯಾವ್ ಟು ಆವ್ರೇಜ್ ಔಟ್ ಫಸ್ಟ್. ಏನ್ ತಪ್ಪು ಮಾಡ್ತಿದ್ರು ಅನ್ನೋದು ಗೊತ್ತಾಯ್ತು, ಮಾಡಬೇಕು ಅನ್ನೋದು ಗೊತ್ತಾಯ್ತು. ಸೊ ಏನು ನನಗೆ ಬೇಸಿಕಲಿ ಐ ಹ್ಯಾವ್ ಝೀರೋ ನಾಲೆಜ್. ಸೊ ಇವ್ರ ಮೇಲೆ ಡಿಪೆಂಡ್ ಆಗ್ತಿದ್ದೀನಿ ನಾನು. ಇದನ್ನ ತಗೋ, ರಿಲಯನ್ಸ್ ತಗೋ, ಓಕೆ ಫೈನ್. ಲಾಸ್ಟ್ ಟೈಮ್ ಹಾಗೇನೆ ಆಯ್ತು. ಯಾವುದೋ ಒಂದು ತಗೋಬೇಕಾದ್ರೆ 7,000 rupees ಏನಿತ್ತು, ಆಮೇಲೆ ಇನ್ನೊಂದು 300 rupees ಏನಿತ್ತು. ಸೊ ದ ಸಜೆಷನ್ ವಾಸ್ 300 rupees ಇದೆಲ್ಲ ಟೇಕ್ 40 shares. ಸೊ ಅದು 40 ತಗೊಂಡಿದ್ದಾಗೋಯ್ತು. ಇದು ಜಾಸ್ತಿ ಇತ್ತು, 7,000 ಅಷ್ಟು ಯಾವುದೋ ಒಂದು ಬೇರೆ, ಅದು ಒಂದೇ ಒಂದು ತಗೊಂಡಿದ್ದೆ, ಯಾಕಂದ್ರೆ ದುಡ್ಡಿದ್ದೆ ಅಷ್ಟು ಅಂತ. ಸೊ ಹಾಗೆ ಸೊ ಇವಾಗ ಗೊತ್ತಾಯ್ತು, ಒಂದೊಂದೇ ತಗೊಂಡು ಹೋಗ್ಬೇಕು, ನೋ ಮ್ಯಾಟರ್ ವೆದರ್ ಇಟ್ ಇಸ್ ಸೇಮ್ ಥಿಂಗ್. ಫಾರ್ 10,000 ಇದೆ ಇಲ್ಲ 15,000 ಇದೆ ಅಂದರೆ 1,000 ಈಚ್ ಶೇರ್ ಅಂದರೆ ವಿ ವಿಲ್ ಬೈ 15 shares. ಸೊ ಅದು ಒಂದು ಗೊತ್ತಾಯಿತು. ರಾದರ್ ದ್ಯಾನ್ ಇನ್ವೆಸ್ಟಿಂಗ್ 7,000 in one share and not averaging out. So that's one thing. And one more thing is building the portfolio. ಆ ಥರ ಬೇಗ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಅಮೆಜಾನ್ ಫಾರೆಸ್ಟ್ ಸ್ಟೆಪ್ಸ್ ಇಷ್ಟ ಆಯಿತು ಅನ್ನೋಕ್ಕಿಂತ ಫೀಸಿಬಿಲಿಟಿ ಗೊತ್ತಾಯ್ತದು. ಇಷ್ಟ ಎಲ್ಲ ಗೊತ್ತಾಗುತ್ತೆ, ಬಟ್ ನಾವು ಮಾಡ್ಬೋದಾ ಅಂತ, ಹೇಗೆ ಮಾಡಬೇಕು ಅನ್ನೋದು ಈಸಿಯಾಗಿ ನಿಮ್ಗೆ ಮೇನ್ ಏನಂತಂದರೆ ಐ ವಾಂಟ್ ಟು ನೋ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಲ್ಲಿ ಈಸಿ ಅನ್ಸುತ್ತಾ ಅಲ್ವಾ? ಈ ಸ್ಟೆಪ್ಸಿಂದ ಈಸಿಯಾಗಿ ನಾವು ಮಾಡ್ಬೋದು, ಪೋರ್ಟ್ಫೋಲಿಯೋ ಬಿಲ್ಡ್ನ ಈಸಿಯಾಗಿ ಮಾಡ್ಬೋದು ಅಂತ ಅನ್ಸುತ್ತಲ್ವ? ಹಾಂ. ಆಮೇಲೆ ಆ ಪೋರ್ಟ್ಫೋಲಿಯೋ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೀರಲ್ಲ, ಏನದು ಸ್ಟಾಕ್ ಆಫ್ ಅಮೆಜಾನ್ ಫಾರೆಸ್ಟ್ ಅನ್ನೋದು, ದಟ್ ಈಸ್ ಅಚೀವಬಲ್ ಅನ್ಸುತ್ತೆ. ಸೊ ನಂಬರ್ಸ್ ಇಸ್ if it is shown in achievable way, then it is good. The same numbers if it is big or apple, even though if it is achievable, ನಮಗೆ ಗೊತ್ತಾಗಲ್ಲ ಅಚೀವ್ ಮಾಡಬೇಕು ಅಂತ. If it is shown in an achievable way, then we can say the same numbers. We also were knowing that we were telling you that is it achievable, it is not achievable ಅಂತ ಹೇಳಿದ್ರು. ಇವ್ರು ಹೇಳೋದು ನಾನು ಹೇಳಲಿಲ್ಲ, ಅಷ್ಟೇ ವ್ಯತ್ಯಾಸ. ಸೊ ನೀವು ತೋರಿಸಿದ್ರೆ ಇಟ್ ಇಸ್ ಅಚೀವಬಲ್ ಅನ್ನಿಸ್ತು. ಬೈ ಹುಕ್ ಆರ್ ಕ್ರೂಕ್ ಅಚೀವ್ ಮಾಡ್ಬೋದು ಅನ್ನೋದು ಒಂದು, ಅದು ನೋಡ್ತಿದಂಗೆ ನಮ್ಗೆ ಒಂದು ಮೋಟಿವೇಶನ್ ಇರುತ್ತೆ. ನೆಕ್ಸ್ಟ್ ಇದನ್ನ ಮಾಡಬೇಕು, ನೆಕ್ಸ್ಟ್ ಐ ಹ್ಯಾವ್ ಟು ರೀಚ್ ದಿಸ್ ಅಲ್ಲ. ಇವಾಗ ಅದರಿಂದ